ದೇವರು ಅನ್ನೋ ವಿಷಯದಲ್ಲಿ ಕಿಶೋರ್ ಅವರಿಗೆ ವಾಟ್ ಇಸ್ ಗಾಡ್ ಅಥವಾ ದೇವರು? ಪೂರ್ಣ ನಂಬಿಕೆ ಏನಿದೆ ಆ ನಂಬಿಕೆಯಲ್ಲಿ ನಂಬಿಲ್ಲ ನನಗೆ. ಅದನ್ನ ನಂಬೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕಂದ್ರೆ ಎಷ್ಟೊಂದ್ ಜನ ಒಳ್ಳೆ ಕೆಟ್ಟದಾಗ್ತಾ ಇದೆ. ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲದಿರೋದನ್ನ ದೇವರು ಅಂತ ಹೆಸರಿಟ್ಟಿದೀವಿ. ಸೊ ಗೊತ್ತಿಲ್ಲದೆ ಇರೋದಕ್ಕೆ ಒಂದು ಹೆಸರಿಟ್ಟು ಅದನ್ನ ನಂಬೋದು ಹೆಂಗೆ ಕಣ್ಣು ಕಾಣಿಸೋದನ್ನ ನಂಬ್ತೀನಿ ನಾನು. ನಮ್ಮ ಮಕ್ಕಳು ಸಾಯ್ತಾ ಇದ್ದಾರೆ, ನಮ್ಮಲ್ಲಿ ಯುದ್ಧಗಳಾಗ್ತಾ ಇವೆ. ಈಗ ಗಾಜಾ ಅಂತ Tendered its weapons in the Gaza. ಸಣ್ಣ ಸಣ್ಣ ಮಕ್ಕಳು ಸತ್ತೋದ್ರು ಯಾವೊಂದು ಅಧಿಕಾರದ ಆಸೆಗೆ. ರಾಮ ಮಂದಿರ ಅಂದ ತಕ್ಷಣ ರಾಮ ಮಂದಿರದ ಬಗ್ಗೆ ನೀವು ಮಾಡಿದಂತಹ ಸ್ಟೇಟ್ಮೆಂಟ್ ಕೂಡ ಸಿಕ್ಕಾಪಟ್ಟೆ ಟೀಕೆಗಳಿಗೊಳಗಾಗಿತ್ತು. ಸೊ ದೇವರು ಅನ್ನೋದು ಇವತ್ತು ನಮ್ಗೊಂದು ರಾಜ. ನಮ್ಮನ್ನ ಕಾಪಾಡ್ದ, ನಮಗೆ ನಮ್ಗೆ ಒಳ್ಳೇದ ಮಾಡ್ದ, ನಮ್ಗೆ ಗೊತ್ತೇ ಇಲ್ಲದ ಒಬ್ಬ ದೇವರನ್ನ ನಂಬಿ ಹಿಂದೂ ಮುಸ್ಲಿಂ ಅಂತ ಮತ್ತೆ ಜಗಳ ಆಡಿ ಕೊಟ್ಟ ಕಡಿ ಮಂದಿರ ಮಾಡಿದವರೆಲ್ಲ ಏನಕ್ಕೆ ಮಾಡಿದ್ರು? ಮುಂಚೆಲ್ಲ ದೇವಸ್ಥಾನ ಕಟ್ಟಿದ್ದಲ್ಲ, ರಾಜ ಕಟ್ಟಿಸ್ತಾ ಇದ್ರು ಅವ್ರ ಹೆಸರು ಉಳಿಸ್ಕೊಳ್ಳೋಕ್ಕೋಸ್ಕರ. ಕಟ್ಸಿ ಏನ್ ಮಾಡ್ತಾ ಇದ್ರು, ಅದು ಮತ್ತೆ ಇನ್ನೊಂದ್ ಕಡೆ ಕಟ್ಟಬಾರದು ಅಂತ ಶಿಲ್ಪಿ ಕೈ ಕತ್ತರಿಸ್ಕೊಡ್ತಾ ಇದ್ರು. ಕಾಂತಾರ ಸಿನಿಮಾದ ಜನಪ್ರಿಯತೆಯನ್ನ ನೀವು ಧಾರ್ಮಿಕ ಮತ್ತು ಕೋಮುವಾದಿ ವಿಷಯಗಳಿಗೆ ಬಳಸ್ಕೊಳ್ಳೋದು ತಪ್ಪು ಅನ್ನೋದಕ್ಕೆ ಟೀಕೆಗಳು ಕೂಡ ಬಂದಿದೆ. ಅಂದ್ರೆ ಬೀಯಿಂಗ್ ಎನ್ ಆರ್ಟಿಸ್ಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಪ್ರತಿಯೊಬ್ಬರಿಗೂ ಇರುತ್ತೆ. ನೀವು ಆಯ್ಕೆ ಮಾಡ್ಕೊಳ್ಳುವಂತಹ ಪಾತ್ರಗಳಲ್ಲೂ ಅದನ್ನ ನೋಡ್ತಾ ಮಿಸ್ಗೈಡ್ ಆಗ್ಬಾರ್ದು ಅನ್ನೋ ರೀತಿಯಲ್ಲಿ ಮಧ್ಯದಲ್ಲಿ ಒಂದ್ಸಲ ಇದನ್ನ ಚಾವ ಆಡಿಷನ್ ಮಾಡು ಅಂತ ಹೇಳಿದ್ರು. ಸೆಲೆಕ್ಟನ್ ಆಗಿರಲ್ಲ ನಾನು. ಔರಂಗಜೇಬ್ ರೋಲ್ಗೆ ಆಡಿಷನ್ ಮಾಡೋದು. ಟೀಮ್ ನೋಡಿದ ತಕ್ಷಣ ಗೊತ್ತಾಯ್ತು, ಜೊತೆಗೆ ವಿಷಯ ನೋಡಿದ ತಕ್ಷಣ ಗೊತ್ತಾಯ್ತು ಇದು ಪ್ರೊಪಗಂಡಾ ಅಲ್ಲಿ ಹಿಂದೂ ಮುಸ್ಲಿಂ ಮಾಡ್ತಾರೆ ಅಂತ. ಅದೇ ಆಯ್ತು ಅವರಿಗೆ. ಕಾಂತಾರ ಚಾಪ್ಟರ್ 1 ಕೂಡ ನೋಡಿದೆ. ಮೊದಲ ಪಾರ್ಟ್ ನಲ್ಲಿ ಮಾಡಿದವರೆಲ್ಲರೂ ಎರಡನೇ ಪಾರ್ಟ್ ಅಲ್ಲಿ ಕಾಣಿಸ್ಕೊಂಡಿದ್ರು. ಬಟ್ ಕಿಶೋರ್ ಅವ್ರು ಮಾತ್ರ ಮಿಸ್ಸಿಂಗ್. ಯಾಕೆ ಗೊತ್ತಿಲ್ಲ. ಅಲ್ಲ, ಕೊರೋನಾ ಬಂದಾಗ ಏನಾಯ್ತು, ಅಲ್ಲಿವರೆಗೂ ಮಾಲ್ ಸ್ಕ್ರೀನ್ ನಮ್ಗೆಲ್ಲ ಅಂತ ದೂರ ಇದ್ದ ದೊಡ್ಡ ದೊಡ್ಡ ಸ್ಟಾರ್ಗಳು OTT ಕೊಡ್ತಾನೆ ಇರಲ್ಲ. ಅವ್ರ ಸಿನಿಮಾ OTT ಅಂದ್ರೆ ಅಯ್ಯೋ ಟಿವಿಗೆ ಕೊಡಲ್ಲ, ನಾವು ಟಿವಿಗೆನೆ ಅಷ್ಟು ದಿವಸ ಆದ್ಮೇಲೆ ಕೊಡ್ತೀವಿ, ಇನ್ನು ಮೊಬೈಲ್ ಎಲ್ಲ ಕೊಡ್ತೀವ ನಮ್ಮ ಘನತೆಗೆಲ್ಲ ಅಂತಂದ್ರು ಬೇರೆ ದಾರಿ ಇಲ್ಲದೆ ಹೊಟ್ಟೆ ಪಾಡೋಸ್ಕರ OTT. ನಿಮ್ಮ ರಜನಿಕಾಂತ್ ಅವರ ಕಾಂಬಿನೇಷನ್ ಕೂಡ ಜೈಲರ್, ಕಬಾಲಿ, ಪೆಟೇನ್ ಎಲ್ಲಾ ಸಿನಿಮಾಗಳದ್ದು ಒಟ್ಟಿಗೆ ಮಾಡ್ಕೊಂಡು ಬಂದಿದ್ರ. ಅದೇ ಆ ಮುಗ್ಧತೆ ಇದೆಯಲ್ಲ, ತುಂಬಾ ಜೆನ್ಯನ್ ಆಗಿ ನನಗೆ ರಾಜ್ಕುಮಾರ್ ಅಂತ ಕಾಣಿಸಿದ್ದು ರಜನಿ ಅವರಲ್ಲಿ. ಮಾಡೋ ಕೆಲಸನ ಮಾಡ್ತಾ ಇರೋ ಕೆಲಸನ ಮಾಡ್ತಾ ಹೋಗುತ್ತೆ. ಆದಷ್ಟು ಯಾರಿಗೂ ತೊಂದರೆ ಕೊಡದೇ ಇರೋಂಗ್ ಬದುಕೋದು, ಭೂಮಿ ಮೇಲೆ ಭಾರ ಆಗದೆ ಇರೋಂಗ್ ಬದುಕೋದು, ಅಷ್ಟೇ ಉದ್ದೇಶ. ಅಂಡ್ ಭಾರತದಲ್ಲಿ ಡೌನ್ ಸೌತ್ ಅಂತ ಬಂದ್ರೆ ಹಿಂದೆಯಿಂದ ನೋಡ್ಕೊಂಡ್ ಬಂದ್ರೆ ನಟರು ಪಾಲಿಟಿಕ್ಸ್ ಇರೋದು ತುಂಬಾನೇ ಕಾಮನ್. ಅಂಡ್ ತುಂಬಾ ಉತ್ತುಂಗಕ್ಕೆ ಇರ್ತಾರೆ. ತುಂಬಾ ಒಳ್ಳೊಳ್ಳೆ ಪೋಸ್ಟ್ ಗಳಲ್ಲಿ ಅವರನ್ನು ನೋಡಿದೀವಿ. ಅಂಡ್ ಸುಮಾರು ಜನ ಅದನ್ನ ವಿಟ್ನೆಸ್ ಕೂಡ ಮಾಡಿದೀವಿ ನಾವುಗಳು. ಕನ್ನಡದಲ್ಲೂ ಕೂಡ ಆ ಪ್ರಯತ್ನಗಳು ನಡೀತದೆ, ಕರ್ನಾಟಕದಲ್ಲಿ ಆ ಪ್ರಯತ್ನಗಳು ನಡೀತದೆ. ಬಟ್ ತಮಿಳ್ ಮತ್ತೆ ತೆಲುಗು ಆ ರಾಜ್ಯಗಳಲ್ಲಿ ಆದಷ್ಟು ಇಲ್ಲ ಆಗಿಲ್ಲ. ಬಟ್ ಇಲ್ಲಿ ಈಗ ಉಪೇಂದ್ರ ಅವರು ಕೂಡ ಅವರ ಪಕ್ಷದ ಮೂಲಕ ಒಂದಷ್ಟು ತತ್ವಗಳನ್ನ ತರ್ತಾ ಇದ್ದಾರೆ. ಅದೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ನಿಮ್ಗೆ? ಇಲ್ಲ, ಎಲ್ಲರೂ ರಾಜಕೀಯದಲ್ಲಿ ಅಂದ್ರೆ ರಾಜಕೀಯ ಅಂತಂದ್ರೆ ಅಗೇನ್ ಸಕ್ರಿಯ ರಾಜಕಾರಣದಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು. ಸಾಧ್ಯ ಇರೋರೆಲ್ಲರೂ ಯಾರಿಗ ಅನ್ಸುತ್ತೋ ನಮ್ಮ ಕೈಯಲ್ಲಿ ಮಾಡೋದಕ್ಕಾಗತ್ತೆ, ಎಷ್ಟೊಂದು ಕೆಲಸ ಈ ಕೆಲಸ ಎಲ್ಲ ಮಾಡೋಕ್ಕಾಗತ್ತೆ, ಜನಗಳ ಕೆಲಸ ಮಾಡೋಕ್ಕಾಗತ್ತೆ ಅಂತ ಯಾರಿಗ ಅನ್ಸುತ್ತೋ ಎಲ್ಲರನ್ನೂ ಬರಬೇಕು ಅಂತ ನನಗೆ ಅನ್ಸುತ್ತೆ. ಇಲ್ಲಿ ಎಷ್ಟು ಹೊಸಬರು ಬರ್ತಾರೆ, ಎಷ್ಟು ಜನಪರ ಚಿಂತಕರು ಬರ್ತಾರೆ, ಅಷ್ಟು ಒಳ್ಳೇದು. ಯಾವ ಚಿಂತನೆಗಳು ನಿಮಗೆ ಮ್ಯಾಚ್ ಆಗುತ್ತೆ, ಎಲ್ಲ ಕನೆಕ್ಟ್ ಆಗುತ್ತೆ, ಇಲ್ಲ ಇದೊಂದು ಉತ್ತಮ ಕೆಲಸ ಆಗುತ್ತೆ ಅಂತ ಅನ್ಸೋದು? ಜನಗಳ ಪರವಾಗಿ ಯಾರೇ ಯೋಚನೆ ಮಾಡಿದ್ರು ಒಳ್ಳೇದು. ಇವರೇ ಈ ಬಿಜೆಪಿನವರೇನೆ ಈ ಹಿಂದೂ ಮುಸ್ಲಿಂ ಬಿಟ್ಬಿಟ್ಟು ಜನಗಳ ಪರವಾಗಿ ಕೆಲಸ ಮಾಡಿದ್ರೆ ಮಾಡ್ಬೋದಾಯ್ತಲ್ಲ 14 ವರ್ಷದಲ್ಲಿ. ಏನ್ ಮಾಡಿದ್ರು? ಏನು ಮಾಡಲಿಲ್ಲ. ರಾಮ ಮಂದಿರ ಕಟ್ಟಿದ್ರು. ಸಾಧನೆ ಏನು ಅಂತ ರಾಮ ಮಂದಿರ ಕಟ್ಟಿದ್ವಿ ಅಂತ ಹೇಳ್ತಾರೆ. ನಾವು ನಮ್ಮ ನಾಡು ಸ್ಥಾವರ ಕಳಿದುಂಟು ಜಂಗಮ ಕಳಿವಿಲ್ಲ ಅಂತ ಹೇಳ್ದತ್ತ ನಾಡು ನಮ್ದು. ನಾವಿಲ್ಲಿ ಕುತ್ಕೊಂಡು ಅದನ್ನ ನಂಬ್ಕೊಂಡು ಇವ್ರಿಗೆ ಕೊಟ್ಟಾಗತ್ತಾ ಅಥವಾ ಇವ್ರನ್ನ ಬೆಂಬಲಿಸಕ್ಕಾಗತ್ತ? ಕೆಲಸ ಜನಗಳ ಕೆಲಸ ಮಾಡೋದಕ್ಕೆ ಬಂದವರು ಜನಗಳ ಕೆಲಸ ಮಾಡ್ಬೇಕು. ಜನಗಳ ಕೆಲಸ ಮಾಡಿದ್ರೆ ಯಾರು ಬೇಕಾದ್ರೆ ಸಪೋರ್ಟ್ ಮಾಡ್ಬೋದು. ಅಂಡ್ ರಾಮ ಮಂದಿರ ಅಂದ ತಕ್ಷಣ ರಾಮ ಮಂದಿರದ ಬಗ್ಗೆ ನೀವು ಮಾಡಿದಂತಹ ಸ್ಟೇಟ್ಮೆಂಟ್ ಕೂಡ ಸಿಕ್ಕಾಪಟ್ಟೆ ಟೀಕೆಗಳಿಗೊಳಗಾಗಿತ್ತು. ದೇವರು ಅನ್ನೋ ವಿಷಯದಲ್ಲಿ ಒಬ್ಬೊಬ್ರಿಗೊಂದೊಂದು ಪರ್ಸ್ಪೆಕ್ಟಿವ್ ಇರುತ್ತೆ, ಒಬ್ಬೊಬ್ರಿಗೊಂದೊಂದು ಎಮೋಷನ್ಸ್ ಇರುತ್ತೆ. ಸೊ ಆ ವಿಷಯ ಅಂತ ಬಂದಾಗ ಕಿಶೋರ್ ಅವರಿಗೆ ವಾಟ್ ಇಸ್ ಗಾಡ್ ಅಥವಾ ದೇವರು, ಅದರ ನಿಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ಏನು? ಗೊತ್ತಿಲ್ಲ, ನನ್ಗಂತೂ ನಂಬಿಕೆ ಇಲ್ಲ. ಅಂದ್ರೆ ಜನಗಳ ದೇವರು ಅನ್ನೋ ನಂಬಿಕೆ ಏನಿದೆ ಆ ನಂಬಿಕೆಯಲ್ಲಿ ನಂಬಿಕೆ ಇಲ್ಲ ನನಗೆ. ಹಂಗಂತಂದ್ರೆ ಇದೆಲ್ಲ ನಡೀತಾ ಇದೆಯಲ್ಲ, ಒಂದು ಶಕ್ತಿ ಇರ್ಬೇಕಲ್ವಾ ಅಂತ ಹೇಳ್ತಾರೆ. ಅದು ಒಂದು ಶಕ್ತಿನೇ ಆಗಿರ್ಬೇಕು ಅಂತ ಏನಿಲ್ವಲ್ಲ. ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲದೆ ಇರೋದನ್ನ ದೇವರು ಅಂತ ಹೆಸರಿಟ್ಟಿದೀವಿ. ಸೊ ಗೊತ್ತಿಲ್ಲದೆ ಇರೋದಕ್ಕೊಂದು ಹೆಸರಿಟ್ಟು ಅದನ್ನ ನಂಬು ಅಂತಂದ್ರೆ ಹೆಂಗ್ ನಂಬಲಿಲ್ಲ? ನನಗೆ ಕಣ್ಣು ಕಾಣಿಸೋದನ್ನ ನಂಬ್ತೀನಿ ನಾನು, ಅಥವಾ ನನಗೆ ಅನುಭವ ಬಂದಿದ್ದು ನಂಬ್ತೀನಿ. ಜೊತೆಗೆ ದೇವರು ಅನ್ನೋ ನಮ್ಮ ಕಲ್ಪನೆ ಏನಿದೆ, ದೇವರು ಅಂದ್ರೆ ಒಳ್ಳೆಯವನು, ದೇವರು ಅಂದ್ರೆ ಎಲ್ರಿಗೂ ಒಳ್ಳೇದು ಮಾಡ್ತಾನೆ, ಅದನ್ನ ನಂಬೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕಂದ್ರೆ ಎಷ್ಟೊಂದು ಜನ ಒಳ್ಳೆಯವರು ಕೆಟ್ಟದಾಗ್ತಾ ಇದೆ, ಎಷ್ಟೋ ಜನ ಮಕ್ಕಳು ಸಾಯ್ತಾ ಇದ್ದಾರೆ, ನಮ್ಮಲ್ಲಿ ಯುದ್ಧಗಳಾಗ್ತಾ ಇವೆ. ಈಗ ಗಾಜಾ ಅಂತ ಇಟ್ಕೊಳ್ಳಿ, ಸಣ್ಣ ಸಣ್ಣ ಮಕ್ಕಳು ಸತ್ತೋದ್ರು ಯಾವೊಂದು ಅಧಿಕಾರದ ಆಸೆಗೆ. ಆಗ ದೇವರಲ್ಲಿದ್ದ ಅವನು ಯಾರೇ ಆಗಿರಲಿ,
ಅವನು ಹಿಂದೂ ದೇವರೋ, ಕ್ರಿಶ್ಚಿಯನ್ ದೇವರೋ, ಮುಸ್ಲಿಂ ದೇವರೋ ಯಾರೇ ಆಗಿದ್ರು ಎಲ್ಲಿದ್ದ ಅವನು? ಇಲ್ಲ. ಇದ್ದಿದ್ರೆ ಕಾಪಾಡಬೇಕಾಗಿತ್ತು ತಾನೆ ಅವನು. ಅದಕ್ಕೊಂದು ನಾವು ಲಾಜಿಕ್ ಹೊಡ್ಕೊಂಡಿದ್ವಿ, ಕರ್ಮ ಅಂತ. ಕರ್ಮ ಸಿದ್ಧಾಂತ ಒಂಥರದಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಏನಂದರೆ ಕರ್ಮ ಅನ್ನೋದು ಏನು ಮಾಡುತ್ತೆ, ಎಲ್ಲದಕ್ಕೂ ನಮ್ಮನ್ನೇ ಜವಾಬ್ದಾರನಾಗಿ ಮಾಡುತ್ತೆ. ಮೋಸ್ಟ್ಲಿ ಹಾಗೆ ಬಂದಿರ್ಬೋದೇನೋ, ಮುಂಚೆ ಗೊತ್ತಿಲ್ಲ. ಹಾಗಂತ ನಾವು ನಮ್ಮ ಪೂರ್ವಜರನ್ನ ಸಮರ್ಥಿಸ್ಕೋಬೋದು, ಅಥವಾ ಅವ್ರು ಮಾಡಿದ ತಪ್ಪಿಗೆ ಕ್ಷಮೆನೋ ನಾವೇ ಕೇಳ್ಕೊಬೋದು. ಏನಾಗುತ್ತೆ, ಕರ್ಮ ಸಿದ್ಧಾಂತದ ಪ್ರಕಾರ ನಮ್ಮ ಏನೇ ಇವತ್ತು ನಮ್ಮ ಈ ಜನ್ಮದಲ್ಲಿ ನಮ್ಗೆ ಏನೇ ಆದರೂ ಅದಕ್ಕೆಲ್ಲ ನಾವೇ ಕಾರಣ. ಯಾಕಂದರೆ ಪೂರ್ವ ಜನ್ಮದಲ್ಲಿ ಏನೋ ಒಂದು ಮಾಡ್ಬಿಟ್ಟಿದ್ವಿ, ಅದಕ್ಕೋಸ್ಕರ ನಮ್ಮ ಅಪ್ಪ ಅಮ್ಮ ಫ್ರೆಂಡ್ಸು ಎಲ್ಲರನ್ನೂ ನಾವೇ ಚೂಸ್ ಮಾಡ್ಕೊಳ್ಳೋದು. ಯಾಕಂದರೆ ನಮ್ಮ ಹೋದ ಜನ್ಮದ ಕರ್ಮದ ಮೇಲೆ ಅವರೆಲ್ಲರೂ ಸಿಗ್ತಾರೆ ಅಂತ. ಹಂಗಂದ್ರೆ ಏನಾಗ್ಬಿಡುತ್ತೆ, ನಾನು ಈಗ ಜನ್ಮದಲ್ಲಿ ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಸೊ ಎಲ್ಲದಕ್ಕೂ ನಾನೇ ಕಾರಣ ಅಂತಂದಾಗ ಸೊ ಎಲ್ಲರನ್ನ ಯಾರನ್ನೂ ದ್ವೇಷಿಸೋಕ್ಕೆ ಸಾಧ್ಯ ಇಲ್ಲ ಅಲ್ಲ. ಅದೊಂದು ತುಂಬ ಪಾಸಿಟಿವ್ ಅನಿಸುತ್ತೆ. ಆದರೆ ಅದನ್ನು ಬಿಟ್ಟು ಎಲ್ಲದಕ್ಕೂ ಬಳಸ್ತೀವಿ ನಾವು. ಬಡವ ಆಗಿದ್ದಾನೆ, ಯಾಕೆ ದಲಿತ ಆಗಿದ್ದಾನೆ, ಕರ್ಮ ನಮ್ಗೆ ಗೊತ್ತಿಲ್ಲದೆ ಇರುತ್ತೆ ತಾನೇ. ಅದು ಜನ್ಮ ಅನ್ನೋದು ಗೊತ್ತಿಲ್ಲದೆ ಇರೋದು. ಸುಮ್ಮನೆ ಏನೇನೋ ಎಕ್ಸಾಂಪಲ್ಗಳೆಲ್ಲ ಹೇಳ್ತೀವಿ, ಬಟ್ ಸ್ಟಿಲ್ ಯಾವುದು ಏನೂ ಪ್ರೂವ್ ಆಗಿಲ್ಲ, ಯಾವುದಕ್ಕೂ ಸಹ ಅಂತಹ ಸಾಕ್ಷಿಗಳಿಲ್ಲ. ಜೊತೆಗೆ ಇದೆ, ಎಲ್ಲಿಂದ ಬಂತು ಅವೆಲ್ವೋ, ಎಲ್ಲವೂ ದೇವರಿಂದಾನೇ ಹುಟ್ಟಿಸ್ಕೊಂಬಂದಿರೋ ನಾವು. ಆ ದೇವ್ರು ಹೇಳ್ದ, ಈ ದೇವ್ರು ಹೇಳ್ದ ಅಂತ. ಈ ದೇವರಿಗೇನೆ ದೇವ್ರು ಬಂದ್ರೆ ನಮಗೆ ಕೋವಿಡ್ ಬಂತು, ಯಾರು ಕಾಪಾಡಿದ್ರು? ಮನುಷ್ಯರೇ ಕಾಪಾಡಿತ್ತು. ಯಾವ ಹಿಂದೂ ಮುಸ್ಲಿಂ ಏನೂ ನೋಡಲ್ಲ ನಾವು. ನನಗೆ ನಿಜವಾಗ್ಲೂ ತುಂಬ ದೊಡ್ಡ ದುರಂತ ಅನಿಸೋದು, ಅದಾಗಿ ಸ್ವಲ್ಪ ದಿವಸದಲ್ಲಿ ಇಲ್ಲಿ ಎಲೆಕ್ಷನ್ ಬಂತು, ಹಿಂದೂ ಮುಸ್ಲಿಂ ಅಂತ ಮಾತಾಡ್ತಾ ಇದ್ರಲ್ಲಿ ಆಗಲೇ. ಅದರ ವಿಷಯದಲ್ಲಿ ಹೊಡೆದಾಡ್ತಾ ಇದ್ರು, ಗಲಾಟೆಗಳು ಮಾಡ್ತಾ ಇದ್ರು, ಓಟ್ಗಳಿಗೆ ಗುಡ್ಡೆ ಹಾಕಂತ ಇದ್ರು. ಕೋವಿಡ್ ಬಂದಾಗ ಯಾರಿದ್ರು ಹಿಂದೂ ಮುಸ್ಲಿಂ? ನನ್ನ ಫ್ರೆಂಡ್ ಒಬ್ಬ, ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ, ಹಸಾನ್ ಅಂತ ಅಂದ್ಬಿಟ್ಟು, ಅವನು ನನ್ನ ಸ್ಕೂಲ್ ಕ್ಲಾಸ್ಮೇಟ್. ಅವನ ಮನೇಲಿ ಯಾರು ಇಲ್ಲ, ಅವ್ರ ಅಪ್ಪ ಅಮ್ಮ ಎಲ್ಲ. ಈಗ ಅವನ ಹೆಂಡತಿ ಒಬ್ಬ ಮಗ, ಅವರಿಬ್ಬರನ್ನು ಬಿಟ್ಟು ಅವನು ಒಬ್ಬನೇ ಹೊರಗಡೆ ಇದ್ದು ಎಲ್ಲರೂ ಊಟ, ಆಕ್ಸಿಜನ್ ಸಿಲಿಂಡರ್ ಸಪ್ಲೈ ಮಾಡ್ತಾ ಇದ್ದ. ಸೆಕೆಂಡ್ ವೇವ್ ಅಲ್ಲೂ ಕಾಪರೇಟ್ ಡೇಂಜರ್ಸ್ ಅವಾಗ. ನನ್ನ ಮನೇಲೆ ಮಾವ ತೀರ್ಕೊಂಡ್ರು, ನನ್ನ ಹೆಂಡತಿ ಕೋವಿಡ್ ಆಗಿತ್ತು, ನನ್ನ ಫ್ರೆಂಡ್ಸ್ ಇಬ್ಬರು ತೀರ್ಕೊಂಡ್ಬಿಟ್ರ ಆವಾಗ, ನನ್ನ ಕ್ಲೋಸ್ ಫ್ರೆಂಡ್ಸು. ಸೊ ಯಾವಾಗ ಯಾರಿಗೇನಾಗುತ್ತೆ ಅಂತ ಗೊತ್ತಿರಲಿಲ್ಲ. ಆಗ ಯಾವ ದೇವ್ರು ಬಂದಿದ್ದ? ಈಗ ಕೆಲಸ ಮಾಡಿದವ್ರು ತಾನೇ ದೇವರುಗಳು. ಆಗ ಜೀವನ ಪಣಕ್ಕಿಟ್ಟು ಜೀವದ ಹಂಗನ ತೋರಿ ಎಷ್ಟೊಂದು ಜನ ಜೀವನೂ ಕಳ್ಕೊಂಡ್ರು. ಎಷ್ಟು ಜನ ಡಾಕ್ಟರ್ಗಳು ಜೀವ ಕಳ್ಕೊಂಡ್ರು ಅವಾಗ ಎಕ್ಸ್ಪೋಸ್ ಆಗೋದಕ್ಕೆ. ಡಾಕ್ಟರ್ಗಳು, ಫ್ರಂಟ್ ಲೈನ್ ಹೆಲ್ತ್ ವರ್ಕರ್ಸು, ಎಷ್ಟೋ ಜನಗಳಿಗೆ ಸಹಾಯ ಮಾಡಬೇಕು ಅಂತ ಬಂದವರು ಎಷ್ಟೋ ಜನ ಜೀವ ಕಳ್ಕೊಂಡ್ರು. ನೀವು ದೇವರು ಅಂತ ಒಂದು ಕಲ್ಪನೆ ಇದ್ದರೆ, ಎಲ್ರಿಗೂ ಒಳ್ಳೇದು ಮಾಡ್ತಾನೆ ಅನ್ನೋನು ದೇವರು ಅಂತಂದರೆ, ಇವ್ರು ಮಾತ್ರ ದೇವರು. ದೇವರಲ್ಲಿದ್ದಾಗ ಇರಲಿಲ್ಲ, ಯಾವ ದೇವರು ಬಂದು ಕಾಪಾಡಲಿಲ್ಲ. ಸೊ ನಾವು ನಮ್ಮನ್ನು ಕಾಪಾಡ್ದ, ನಮಗೆ ಒಳ್ಳೇದು ಮಾಡ್ದ, ನಮ್ಗೆ ಗೊತ್ತೇ ಇಲ್ಲದ ಒಬ್ಬ ದೇವರನ್ನ ನಂಬಿ ನಾವು ಹಿಂದೂ ಮುಸ್ಲಿಂ ಅಂತ ಮತ್ತೆ ಜಗಳ ಆಡಿ ಕೊಟ್ಟು ಹಾಕಕ್ಕೆ ರೆಡಿ ಇದ್ದೀವಿ. ಸೊ ನಾವು ಎಷ್ಟು ಕರಪ್ಟ್ ಆಗಿದ್ದೀವಿ, ಎಷ್ಟು ಮೂರ್ಖರು ಅನ್ನೋದಕ್ಕೆ ಇದು ಒಂದು ದೊಡ್ಡ ಸಾಕ್ಷಿ ಅಷ್ಟೇ. ಸೊ ಈ ಥರ ಗೊತ್ತಿಲ್ಲದೆ ಇರೋದನ್ನು ನಂಬೋದಕ್ಕಿಂತ ಗೊತ್ತಿರೋದು ನಂಬೋದು ಬೆಟ್ರು. ಈಗ ಪ್ರಕೃತಿ ಆ ಥರದ ಶಕ್ತಿ ಅಂತ ನೋಡೋಕೆ ಹೋದ್ರೆ ನಮ್ಗೆ ಕಾಣೋದು ಪ್ರಕೃತಿ ಅಷ್ಟೇ. ಹಾಗೆ ತಾನೇ ದೇವ್ರುಗಳು ಹುಟ್ಕೊಂಡಿದ್ದು ಸಹ. ಸೊ ಗಾಳಿ ನೋಡಿ, ಗಾಳಿನೂ ದೇವರು ಅಂತಂದ್ರೆ, ಯಾಕಂದ್ರೆ ನಮ್ಗೆ ಗೊತ್ತಿಲ್ದಿರೋ ಒಂದು ಶಕ್ತಿ ಅದು, ನಮಗಿಂತ ಸ್ಟ್ರಾಂಗ್ ಆಗಿದ್ದಂಥ ಶಕ್ತಿ. ಕಾಡನ್ನು ನೋಡಿದ್ವಿ, ಮರಗಳು ನೋಡಿದ್ವಿ, ಎಷ್ಟು ದೊಡ್ಡದಾಗಿದೆ ಮರ, ನನ್ನ ಮೇಲೆ ಬಿದ್ದೋಗ್ಬಿಡುತ್ತೆ ಮರ, ಅದು ಯಾವಾಗ ಅದ್ರ ಗಾಳಿ ಹುಟ್ಟಾಕತ್ತೆ ಅಂತೆಲ್ಲ ಅಂದ್ಕೊಂಡು ಸೊ ಮರನೂ ದೇವ್ರು ಮಾಡಿದ್ವಿ. ಎಲ್ಲವನ್ನೂ ದೇವ್ರು ಮಾಡ್ತಾ ಬಂದ್ವಿ. ಸೊ ನಮಗಿಂತ ಯಾವುದು ಪ್ರಬಲವಾಗಿತ್ತೋ ಎಲ್ಲವನ್ನೂ ದೇವ್ರು ಮಾಡ್ಕೊಂಡು ಬಂದ್ವಿ. ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಷ್ಟೇ. ಈಗ ಬಂದು ಕೊನೆಗೆ ನಾವೇ ಮಾಡಿದ ದೇವ್ರ ಕೈಯಲ್ಲಿ ನಾವೇ ಸಿಕ್ಕಾಕೊಂಡ್ಬಿಟ್ಟಿದ್ವಿ. ಒಂದಿದೆಯಲ್ಲ, ಮಂಟಸ್ವಾಮಿ ಹಾಡು ಒಂದಿದೆ, ಅದೆಲ್ಲ ಹಂಗೆ ಏನದು, ಎಲ್ಲವನ್ನೂ ಹೇಳ್ತಾರೆ. ಏನೋ ದಾನ ಮಾಡಿದವ್ರು ನಾವು, ಬಾಗಿಲು ಮಾಡಿದವ್ರು ನಾವು, ಜಂತಿ ಮಾಡಿದವ್ರು ನಾವು ಮಾಡಿದ ದೇವರು ತಂದು ನಮಗೆ ದೇವರು ಅಂತೀಯಲ್ಲ, ಸಿದ್ದಯ್ಯ ಸ್ವಾಮಿ ಬನ್ನಿ ಅಂತ. ಸೊ ನಾವೇ ಮಾಡಿದ ದೇವರು ಇವತ್ತು ನಮ್ಮ ತಲೆ ಮೇಲೆ ಕೂತ್ಬಿಟ್ಟಿದ್ದಾನೆ. ಸಮಸ್ಯೆ ಏನಂದರೆ, ನಂಬಿಕೆ ಎಲ್ಲಿವರೆಗೂ ನಿಮಗೆ ಶಕ್ತಿ ಕೊಡುತ್ತೋ ಅಲ್ಲಿವರೆಗೂ ಓಕೆ. ಆದರೆ ಅದೇ ನಂಬಿಕೆ ಬೇರೆ ಬೇರೆ ಸಮಾಜದ ಅನಿಷ್ಟಗಳಿಗೆಲ್ವೋ ದಾರಿ ಆಗೋಯ್ತಲ್ಲ. ಅದೇ ನಂಬಿಕೆ ಇಟ್ಕೊಂಡು ಜಾತಿ ವ್ಯವಸ್ಥೆ ಬಂತು, ಅದೇ ನಂಬಿಕೆಯನ್ನು ಇಟ್ಕೊಂಡು ಹೊಲೆಯ ಅಂಥೇಳಿ ತಲಾಂತರಗಳು ಅವನ ತಲೆ ಮೇಲೆ ಮಲ ಹೊರಿಸಿದ್ವಿ. ಸೊ ಅವೆಲ್ಲ ದೊಡ್ಡ ಅನಿಷ್ಟಗಳಲ್ಲ. ಯಾವ 1,000 ಆಯಿತು ಅಂತ ಇವತ್ತಿಗೂ ಆಗ್ತಾಯಿದೆ. ಸೊ ನೀವು ಇಲ್ಲಾರು ಒಂದು ಸ್ವಲ್ಪ ಕಡಿಮೆ ಅಂತ, ಏನು ಕಡಿಮೆ ಇಲ್ಲ. ತಮಿಳ್ನಾಡಲ್ಲಿ ಅಷ್ಟೊಂದು ಎಜುಕೇಟೆಡ್ ಸ್ಟೇಟ್ ಅಂತ ಹೇಳ್ತೀವಿ, ತಮಿಳ್ನಾಡಲ್ಲೂ ಜಾತಿಯ ಹೊಡೆದಾಟಗಳು ನಡೀತಾನೆ ಇವೆ. ಸೊ ಇವೆಲ್ಲವೂ ಯಾರಿಂದ ಸೃಷ್ಟಿಯಾಗಿದ್ದು? ಯಾರೋ ಒಬ್ಬರು ಒಂದಷ್ಟು ಜನ ಧರ್ಮವನ್ನು ಕೈಲಿ ಹಿಡ್ಕೊಂಡವರು, ಸೊ ದೇವರನ್ನ ಕೈಲಿ ಹಿಡ್ಕೊಂಡವರು ಮಾಡ್ತಾ ಬಂದರು. ಅದಕ್ಕೆ ಯಾವಾಗ ಬರ್ತಿದ್ರು ರಾಮ ಮಂದಿರ ಮಾಡಿದವರೆಲ್ಲ ಏನಕ್ಕೆ ಮಾಡಿದ್ರು? ಮುಂಚೆಲ್ಲ ದೇವಸ್ಥಾನ ಕಟ್ಟಿದ್ದಲ್ಲ, ರಾಜ ಕಟ್ಟಿಸ್ತಾ ಇದ್ರು ಅವ್ರ ಹೆಸರು ಉಳಿಸ್ಕೊಳ್ಳೋಕ್ಕೋಸ್ಕರ. ಕಟ್ಸಿ ಏನು ಮಾಡ್ತಾ ಇದ್ರು, ಅದು ಮತ್ತೆ ಇನ್ನೊಂದು ಕಡೆ ಕಟ್ಟಬಾರದು ಅಂತ ಶಿಲ್ಪಿ ಕೈ ಕತ್ತರಿಸ್ಬಿಡ್ತಾ ಇದ್ರು. ಸೊ ಅದೊಂದು ರಾಜಕೀಯ. ಸೊ ದೇವರು ಅನ್ನೋದು ಇವತ್ತು ನಮಗೊಂದು ರಾಜಕೀಯ. ಇವನ್ ಇದೇ ತರನೇ ಕಾಂತಾರ ಸಿನಿಮಾದ ಜನಪ್ರಿಯತೆಯನ್ನ ನೀವು ಧಾರ್ಮಿಕ ಮತ್ತು ಕೋಮುವಾದಿ ವಿಷಯಗಳಿಗೆ ಬಳಸ್ಕೊಳ್ಳೋದು ತಪ್ಪು ಅನ್ನೋದಕ್ಕೆ ಟೀಕೆಗಳು ಕೂಡ ಬಂದಿತ್ತು ನಿಮ್ಮ ಹೆಸರಿಗೆ. ಅಂದ್ರೆ ಬೀಯಿಂಗ್ ಎನ್ ಆರ್ಟಿಸ್ಟ್, ಆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಪ್ರತಿಯೊಬ್ಬರಿಗೂ ಇರುತ್ತೆ. ನೀವು ಆಯ್ಕೆ ಮಾಡ್ಕೊಳ್ಳುವಂತಹ ಪಾತ್ರಗಳಲ್ಲೂ ಅದನ್ನ ನೋಡ್ತೀರಾ?
ಅಂದ್ರೆ ಇದು ಮಿಸ್ಗೈಡ್ ಆಗ್ಬಾರ್ದು ಅನ್ನೋ ರೀತಿಯಲ್ಲಿ. ಖಂಡಿತ ಹ್ಮ್ ಇತ್ತೀಚೆಗಂತೂ ಅಂದರೆ ಎಲ್ಲಿವರೆಗೂ ನಾನು ಎಲ್ಲಿಂದ ನನಗೆ ಆಯ್ಕೆಯ ಸ್ವಾತಂತ್ರ್ಯ ಬಂತು ಅಲ್ಲಿಂದ ನಾನು ಖಂಡಿತ ತುಂಬ ಕಾನ್ಷಿಯಸ್ ಚಾಯ್ಸೇ ಇರುತ್ತೆ ಅದು. ಆ, ಹ್ಮ್ ಮಧ್ಯೆಲ್ಲ ಒಂದ್ಸಲ ಇದನ್ನ ಚಾವಾ ಸಿನಿಮಾಗೆ ಆಡಿಷನ್ ಮಾಡು ಅಂತ ಹೇಳಿದ್ರು. ಹ್ಮ್ ಸೆಲೆಕ್ಟನ್ ಆಗಿರಲಿಲ್ಲ ನಾನು. ಔರಂಗಜೇಬ್ ರೋಲ್ಗೆ ಆಡಿಷನ್ ಮಾಡು ಅಂತ ಹೇಳಿದ್ರು. ಆ ಟೀಮ್ ನೋಡಿದ ತಕ್ಷಣ ಗೊತ್ತಾಯಿತು, ಜೊತೆಗೆ ವಿಷಯ ನೋಡಿದ ತಕ್ಷಣ ಗೊತ್ತಾಯಿತು ಇದು ಪ್ರೊಪಗೆಂಡಾ ಸಿನಿಮಾ, ಇಲ್ಲಿ ಹಿಂದೂ ಮುಸ್ಲಿಂ ಮಾಡ್ತಾರೆ ಅಂತ. ಅದೇ ಆಯಿತು ಕೊನೆಗೆ. ಸೊ ಔರಂಗಜೇಬ್ನ ಸಮಾಧಿಯಿಂದ ತೆಗೆದು ಎಲ್ಲ ಕಡೆ ಮೆರೆಸಿದ್ರು, ಮತ್ತೆ ಇನ್ನೊಂದಷ್ಟು ಹಿಂದೂ ಮುಸ್ಲಿಂ ಮಾಡಿದ್ರು, ಇನ್ನೊಂದಷ್ಟು ಜನಗಳನ್ನ ಹೊಡೆದ್ರು. ಮನೆಯ ಈಗ ಒಂದು ದೇಶ ಅಂದರೆ ಒಂದು ಮನೆ ಅಂತ ಅಂದ್ಕೊಂಡ್ರೆ ಮನೆಯ ಎಲ್ಲರೂ ಅಣ್ಣ ತಮ್ಮದಿರ್ತಾನೆ, ಎಲ್ಲರೂ ಅಕ್ಕ ತಂಗಿ ಇರ್ತಾನೆ. ಒಬ್ಬರ ವಿರುದ್ಧ ಒಬ್ಬರನ್ನ ಎತ್ಕಟ್ಟೋದು ಮನೆ ಹಾಳು ಕೆಲಸ. ಸೊ ಆ ಮನೆ ಹಾಳು ಕೆಲಸ ಮಾಡೋ ಸಿನಿಮಾದಲ್ಲಿ ಬೇಡ ಅಂತ ಜೀವನದ ಮಧ್ಯದಲ್ಲಿ ಹಂಗೂ ಅನಿಸ್ತು. ಹೌದು, ಅದ್ರೊಳಗಡೆ ಮಾಡ್ಬಿಟ್ಟು ಆ್ಯಕ್ಟ್ ಮಾಡ್ಬಿಟ್ಟು ಅದ್ರ ಒಳಗಡೆಯಿಂದ ವಿರೋಧ ಧ್ವನಿ ಬಂದರೆ ಬೆಟರ್ ಅಲ್ವಾ ಅಂತ. ಬಟ್ ಸ್ಟಿಲ್ ಆ ಧ್ವನಿಗೇನು ಬೆಲೆ ಇರಲ್ಲ. ಫೈನಲ್ ಸಿನಿಮಾ ಇಸ್ ವೆರಿ ಪವರ್ಫುಲ್. ಇಂಡಿವಿಜುವಲ್ ವಾಯ್ಸಸ್ಗಿಂತ ಸಿನಿಮಾ ವೆರಿ ಪವರ್ಫುಲ್, ಸಿಕ್ಕಾಪಟ್ಟೆ ಪವರ್ಫುಲ್ ಮೀಡಿಯಂ. ನೋಡ್ವಲ್ಲ ನಾ ಈ ಕಾಶ್ಮೀರ್ ಫೈಲ್ಸ್ ಅನ್ನೋ ಸಿನಿಮಾದಲ್ಲೆಲ್ಲ ನೋಡಿದ್ವಲ್ಲ, ಆಡಿಯನ್ಸ್ ಥಿಯೇಟ್ರಲ್ಲಿ ಎದ್ದು ನಿಂತ್ಕೊಂಡು ಮುಸ್ಲಿಂ ಹೆಣ್ಮಕ್ಳನ್ನ ರೇಪ್ ಮಾಡಬೇಕು ಅಂತ ಕಿರ್ಚ್ತಾ ಇದ್ರು. ಸೊ ನೀವು ಅಲ್ಲಿಗೆ ಜನಗಳನ್ನು ತಳ್ಳಿ ನೀವು ದುಡ್ಡು ಮಾಡ್ಕೊತೀರಾ, ನೀವು ಅಥವಾ ಓಟಿಗೆ ಇಟ್ಟಿಸ್ಬಿಡ್ತೀರಾ, ಅಧಿಕಾರಕ್ಕೆ ಬಂದುಬಿಡ್ತೀರಾ ಅಂದರೆ ಅದೇ ಮನೆ ಹಾಳು ಕೆಲಸ. ಮನೆಯಲ್ಲಿರೋ ಜನಗಳನ್ನ ಅಣ್ಣ ತಮ್ಮದಿರನ್ನ ಒಡೆದು ಅದನ್ನು ನೀವು ಅಧಿಕಾರನ ಹಿಡಿತೀರಾ ಅಂತಂದರೆ ಮನೆ ಹಾಳು ಕೆಲಸ. ಅದು ದೇಶದ್ರೋಹದ ಕೆಲಸ, ನಿಜವಾದ ದೇಶದ್ರೋಹದ ಕೆಲಸ. ದೇಶ ಅಂದರೆ ಒಟ್ಟು ಸೇರಿತಾನೆ, ಎಲ್ಲರೂ ಸೇರಿ ದೇಶ, ಯಾರನ್ನೂ ಹೊರತುಪಡಿಸಲ್ಲ. ಇಲ್ಲಿರೋ ಎಲ್ಲರನ್ನೂ ಸೇರಿ ದೇಶ. ಈ ತರದೊಂದು ವಿಷಯಗಳು ಮಾತಾಡಿದಾಗ ಅಥವಾ ಚರ್ಚೆ ಮಾಡಿದಾಗ ಅಥವಾ ನಿಮ್ಮ ಐಡಿಯಾಲಜಿಗಳನ್ನ ಹೇಳಿದಾಗ ಅದು ಸಿನಿಮಾದಲ್ಲಿನ ಆಪರ್ಚುನಿಟಿಗಳಿಗೂ ಎಲ್ಲ ಒಂದ್ ಕಡೆ ಮುಳುವಾಗತ್ತಾ? ಆಗಿದೆಯಾ? ಗೊತ್ತಿಲ್ಲ, ಇವ್ರಿಗೂ ನನಗೆ ನೇರವಾಗಿ ಅನುಭವ ಬಂದಿಲ್ಲ. ಹ್ಮ್ ಆಗ್ಬೋದೇನೋ. ಓಕೆ, ಅಂಥ ಕಡೆ ಕೆಲಸ ಮಾಡೋದಕ್ಕಿಂತ, ಯಾಕಂದರೆ ಸಿನಿಮಾ ತುಂಬ ಸೆನ್ಸಿಟಿವ್ ಆರ್ಟ್ ಕೂಡ, ಜೊತೆಗೆ ಆ್ಯಕ್ಟರ್ಸ್ ತುಂಬ ಸೆನ್ಸಿಟಿವ್ ಆಗಿರಬೇಕಾಗತ್ತೆ. ನೀವು ಯಾರದ್ದೋ ಭಾವನೆಗಳನ್ನು ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತಂದರೆ, ಅಥವಾ ಒಬ್ಬ ಡೈರೆಕ್ಟ್ರು ಕೂಡ ಯಾರದ್ದೋ ಒಂದು ಕಥೆಯನ್ನು ತೊಗೊಂಡು ನೀವು ಪೂರ್ತಿ ಪ್ರಭಾವಶಾಲಿಗೆ ಹೇಳಬೇಕು ಅಂತಂದರೆ ಆ ಅನುಭವಗಳು ನೀವು ತೆರೆದುಕೋಬೇಕಾಗತ್ತೆ ಮೊದಲು. ಅದನ್ನು ನಮ್ಮದನ್ನು ಮಾಡ್ಕೋಬೇಕಾಗತ್ತೆ. ಒಬ್ಬ ಡೈರೆಕ್ಟರ್ ಆಗಲಿ, ರೈಟರ್ ಆಗಲಿ, ಒಬ್ಬ ಆ್ಯಕ್ಟರ್ ಆಗಲಿ, ಅದನ್ನೆಲ್ಲ ತನ್ನದನ್ನು ಮಾಡಿಕೊಂಡು ತನ್ನ ಅನುಭವವೇ ಅನ್ನೋ ಥರ ಹೇಳಬೇಕಾಗತ್ತೆ. ಸೊ ಅಷ್ಟು ಸೆನ್ಸಿಟಿವಿಟಿ ಬೇಕಾಗತ್ತೆ, ಅಷ್ಟು ಸೂಕ್ಷ್ಮವಾಗಿರಬೇಕಾಗತ್ತೆ ನಾವು. ಅಷ್ಟು ಸೆನ್ಸಿಟಿವ್ ಆಗಿರೋ ಜಾಗದಲ್ಲಿ ನೀವು ಅಷ್ಟು ಸೆನ್ಸಿಟಿವ್ ಆಗಿರೋ ಒಬ್ಬ ಆರ್ಟಿಸ್ಟೋ, ಒಬ್ಬ ರೈಟರೋ, ಒಬ್ಬ ಡೈರೆಕ್ಟರೋ ತನ್ನ ಕಂಫರ್ಟ್ ಲೆವೆಲ್ ಇಲ್ದಿರೋವಂಥ ಜಾಗದಲ್ಲಿ ಕೆಲಸ ಮಾಡೋದಕ್ಕಾಗೋದಿಲ್ಲ. ಅದು ಐಡಿಯಾಲಜಿಕಲಿ ಆಗಿರ್ಬೋದು, ಉದ್ದೇಶಗಳಾಗಿರ್ಬೋದು. ಇವಾಗ ಯಾರೋ ಒಬ್ಬ ಬರೀ ದುಡ್ಡುಗೋಸ್ಕರ ಏನೋ ಮಾಡ್ತಾರೆ, ಯಾರಿಗೇನಾರೋ ಆಗೋಗ್ಲಿ ಅಂತ ಅಂದ್ಬಿಟ್ಟು ಮಾಡ್ತಾರೆ ಅಂತ ಹೇಳಿ. ಈ ಮುಂಚೆ ನಾನು ಸುಮಾರು ಸಿನಿಮಾಗಳು ಮಾಡಿದೆ. ಅಂದರೆ ನಮ್ಮಲ್ಲಿ ನಮ್ಮ ಪೂರ್ತಿ ಸಮಾಜದ ಧೋರಣೆನೇ ಆಗಿತ್ತು, ಜೊತೆಗೆ ಅಂದರೆ ಆ ಅರಿವಿಲ್ದಿರುವಂಥ ಕೆಲವು ಸಮಯಗಳಲ್ಲೂ ಅದಾಗ್ತಾ ಇತ್ತು. ಸುಮಾರು ಕಡೆ ಅದಾಗಿದೆ, ಎಲ್ಲರೂ ದೊಡ್ಡ ದೊಡ್ಡ ಸ್ಟಾರ್ಗಳಿಗೂ ಆಗಿದೆ ಅವೆಲ್ಲ. ನಾನು ತಮಾಷೆಗೆ ಹೇಳ್ತಾ ಇರ್ತೀನಿ, ಬಡವ ರಾಸ್ಕಲ್ ಅಂತ ಸುಮಾರು ಜನ ಯೂಸ್ ಮಾಡೋರು. ರಜನಿನೇ ಯೂಸ್ ಮಾಡಿದ್ದಾರೆ, ಇಲ್ಲಿ ಅಣ್ಣವ್ರು ಯೂಸ್ ಮಾಡಿದ್ದಾರೆ, ಎಲ್ಲ ಸ್ಟಾರ್ಗಳು. ಅದು ಬೈಯೋದು, ಯಾಕೋ ಬಡವ ರಾಸ್ಕಲ್ ಅಂತ ಬೈಯೋದು. ಅದು ನಾರ್ಮಲ್ ಆಗೋಗ್ಬಿಟ್ಟಿತ್ತು ಸುಮಾರು ಕಡೆ. ಅಂದರೆ ನಿಮಗೆ ಭಾಷೆಯ ಇನ್ನೊಂದು ಭಾಷೆಗೆ ನಾನು ಇಲ್ದಿದ್ದಾಗ, ಇನ್ನೊಂದು ಭಾಷೆ ಗೊತ್ತಿಲ್ದಿದ್ದಾಗ, ನಿಮಗೆ ಬಡವ ಅನ್ನೋದು ಹಿಂದಿಯಲ್ಲಿ ಒಬ್ಬ ಪಿಂಪನ ಕೆಲಸವನ್ನು ಸೂಚಿಸುವಂಥ ಪದ. ಒಬ್ಬ ಇದಕ್ಕಾಗಿ ವೇಷವೃತ್ತಿಯನ್ನು ಮಾಡೋರನ್ನ ಬಳಸ್ಕೊಂಡು ಬಡವಾಗಿರಿ ಅಂತ ಹೇಳ್ತಾರೆ ಹಿಂದಿಯಲ್ಲಿ. ಗೊತ್ತೇ ಇರಲ್ಲ ನನಗೆ, ನಮ್ಮ ಅಜ್ಜಿನೇ ಬೈಯೋರು, ಇನ್ನೊಂದು ಕೆಟ್ಟದ ಬೈಯೋರು, ಅವ್ರು ಗೊತ್ತೇ ಇರಲಿಲ್ಲ. ಅದು ನನಗೂ ಗೊತ್ತಿಲ್ಲ. ನಾನೊಂದು ಸ್ವಲ್ಪ ಯೋಚನೆ ಮಾಡೋಕೆ ಮಾಡಿದೆ, ಕೆಲವು ತಿಳ್ಕೊಂಡ್ಮೇಲೆ ಕೆಲವು ಪದಗಳು ಅಯ್ಯೋ ಹಿಂದಿಯಲ್ಲಿ ಈ ಥರ ಅರ್ಥ. ಕಂಫರ್ಟ್ ಇಲ್ಲದೆ ಇರೋ ಜಾಗದಲ್ಲಿ ಕೆಲಸ ಮಾಡೋದು ತುಂಬ ಅಷ್ಟೊಂದು ಸೆನ್ಸಿಟಿವ್ ಆದಾಗಿ ತುಂಬ ಕಷ್ಟ ಆಗುತ್ತೆ. ಆ ಥರ ಒಂದು ಐಡಿಯಾಲಜಿಕಲ್ ಕಂಫರ್ಟ್ ಮಾತ್ರ ಅಲ್ಲದೆ ಉದ್ದೇಶಗಳು ಅಂತ ಹೇಳ್ತಾ ಬಂದಿದ್ದು. ಸೊ ಉದ್ದೇಶಗಳು, ಏನು ಉದ್ದೇಶಕ್ಕೋಸ್ಕರ ಸಿನಿಮಾ ಮಾಡ್ತಾ ಇದ್ದಾರೆ, ಸಿನಿಮಾ ಮೂಲಕ ಏನು ಹೇಳಕ್ಕೆ ಹೊರಟಿದ್ದಾರೆ, ಯಾಕಂದರೆ ಸಿನಿಮಾದ ಇಂಪ್ಯಾಕ್ಟ್ ನಿಮ್ಗೆ ಗೊತ್ತಿರ್ಬೇಕಾರೆ. ಸೊ ತುಂಬ ಅಂದರೆ ಸಾಮಾಜಿಕ ಜವಾಬ್ದಾರಿ ಅನ್ನೋದು ಎಲ್ರಿಗೂ ಎಲ್ಲ ಸಿನಿಮಾ ಮೇಕರ್ಗಳಿಗೂ ಇರಬೇಕಾದಂಥ ಒಂದು ಗುಣ. ಯಾಕಂದರೆ ಹಾಗೇನು ರಾಜಕೀಯ ಥರನೇ ನಾವು ಜನಗಳಿಗೋಸ್ಕರ ಕೆಲಸ ಮಾಡ್ತೀವಿ, ಜನಗಳಿಲ್ಲದೆ ಈ ಮಾಧ್ಯಮ ಇಲ್ಲ. ಸೊ ಜನಗಳಿಗೋಸ್ಕರನೇ ಮಾಡ್ತಾ ಇರಬೇಕಾದ್ರೆ ನೀವು ಜನಗಳ ಜೀವನದ ಮೇಲೆ, ಪೂರ್ತಿ ಸಮಾಜದ ಮೇಲೆ ಅಷ್ಟೊಂದು ಪ್ರಭಾವ ಬೀರುವಂಥ ಒಂದು ಮಾಧ್ಯಮ ಆಗಿರ್ಬೇಕಾದ್ರೆ ಜವಾಬ್ದಾರಿ ಇರಲೇಬೇಕಾಗತ್ತೆ. ಸೊ ಆ ಜವಾಬ್ದಾರಿ ಹಾಗೇನು ಅದನ್ನು ರಾಜಕೀಯ ಅಂತ ದೂರ ಮಾಡುವಂಗಿಲ್ಲ, ಜವಾಬ್ದಾರಿ ಇದ್ದು ಮೆಸೇಜ್ ಕೊಡೋ ಸಿನಿಮಾನೇ ಮಾಡಬೇಕಾ ಅಂತೆಲ್ಲ ಕೇಳೋಂಗಿಲ್ಲ. ಯಾಕಂದರೆ ಅದನ್ನು ಸಪ್ರೇಟ್ ಮಾಡಿ ನಾವು ನೋಡೋಕ್ಕೆ ಆಗಲ್ಲ. ಈ ಮೆಸೇಜ್ ಅನ್ನೋದು ಅದು ಒಂದು ಸಂವಾದ, ಸಮಾಜದೊಂದಿಗೆ ಸಂವಾದ, ಜನಗಳ ಜೊತೆಗೆ ಸಂವಾದ ಸಿನಿಮಾ. ಸೊ ಹೀಗಿರ್ಬೇಕಾದ್ರೆ ಅವು ತುಂಬ ಎಚ್ಚರದಲ್ಲೇ ಮಾಡಬೇಕಾಗತ್ತೆ. ನಿಜ, ನಾವು ಸುಮಾರು ಕಡೆ
ಒಂದು ಕ್ರಿಯೇಟಿವ್ ಲಿಬರ್ಟಿ ಅಂತ ಹೇಳ್ತೀವಲ್ಲ. ಈಗ ಕೆಲವನ್ನ ತೋರಿಸ್ಬೇಕಾಗತ್ತೆ. ಈಗ ಸ್ತ್ರೀಯರ ಮೇಲಿನ ಶೋಷಣೆ ಅಂತ ಒಂದು ಸಿನಿಮಾ ಮಾಡ್ತಾ ಇದೀವಿ ಅಂದರೆ ಶೋಷಣೆಯನ್ನು ತೋರಿಸಿದ್ರೆ ಅಷ್ಟೇ ಗೊತ್ತಾಗುತ್ತೆ. ಈಗ ನಾನು ಆ ಶೋಷಣೆಯನ್ನು ಒಪ್ಪಲ್ಲ ಅನ್ನೋದಕ್ಕೋಸ್ಕರ ಆ ಶೋಷಣೆ ತೋರಿಸಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಅದು ಒಂದು ಮೆಥಡ್ ಆಫ್ ಕಮ್ಯುನಿಕೇಟಿಂಗ್ ದ ವಯಲೆನ್ಸ್ ಅಗೇನ್ಸ್ಟ್ ವುಮೆನ್, ಅಥವಾ ಬೇರೆ ಯಾವುದೋ ಒಂದು ಅಲ್ಪಸಂಖ್ಯಾತರ ಮೇಲೆ ಒಂದು ಶೋಷಣೆಯೋ, ಯಾವುದೋ ಒಂದು ಮಕ್ಕಳ ಮೇಲಿನ ದೌರ್ಜನ್ಯನೋ ಏನೋ ಒಂದು ತೋರಿಸ್ಬೇಕು, ಅದನ್ನು ತೋರಿಸಲೇಬೇಕಾಗತ್ತೆ. ಅದು ನೋಡೋದಕ್ಕೆ ತೀರಾ ಕೆಟ್ಟದಾಗಿರುತ್ತೆ, ಬಟ್ ಸ್ಟಿಲ್ ಅದ್ರ ಮೂಲಕ ನಾನು ಏನನ್ನು ಅಚೀವ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅದು ಮುಖ್ಯ ಆಗುತ್ತೆ. ಸೊ ಈ ಥರ ಉದ್ದೇಶಗಳ ಕ್ಲಾರಿಟಿ ಇಲ್ಲದೆ ಇರೋ ಕಡೆ ನೀವು ಅಷ್ಟೊಂದು ಸೆನ್ಸಿಟಿವ್ ಆಗಿದ್ದಾಗ ನಿಮ್ಗೆ ಎಲ್ಗೂ ತಟ್ತಾ ಇರುತ್ತೆ, ಖಂಡಿತ ಕೆಲಸ ಮಾಡೋದು ಕಷ್ಟ ಆಗುತ್ತೆ. ಅದೇ ಥರ ನಾನು ಎಲ್ಲರನ್ನೂ ಕಂಪೇರ್ ಮಾಡೋಕ್ಕೆ ಹೋಗಿ ಏನೇನು ಶುದ್ಧ ಹೇಳಬೇಕಾಯ್ತು. ಕಾಂತಾರ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ, ಆ್ಯಂಡ್ ಇತ್ತೀಚೆಗೆ ಕಾಂತಾರ ಚಾಪ್ಟರ್ 1 ಕೂಡ ನೋಡಿದೆ. ಮೊದಲ ಪಾರ್ಟ್ನಲ್ಲಿ ಮಾಡಿದವರೆಲ್ಲರೂ ಎರಡನೇ ಪಾರ್ಟಲ್ಲಿ ಕಾಣಿಸ್ಕೊಂಡಿದ್ರು, ಬಟ್ ಕಿಶೋರ್ ಅವ್ರು ಮಾತ್ರ ಮಿಸ್ಸಿಂಗು. ಯಾಕೆ ಗೊತ್ತಿಲ್ಲ, ಆ ಥರದ ಪಾತ್ರ ಇದ್ದಿರಲಿಲ್ಲ ಅಷ್ಟೇ. ಯಾಕಂದ್ರೆ ನಾನು ರಿಷಬ್ ಸುಮಾರು ಸಿನಿಮಾಗಳಿಗೆ ಒಟ್ಟಿಗೆ ಕೆಲಸ ಮಾಡಿದ್ವಿ. ಸೊ ಇದರಲ್ಲಿ ಇದ್ದಿದ್ರೆ ಖಂಡಿತ ಕರ್ತಿರೋರು, ಆ ಥರದ ಪಾತ್ರ ಇದ್ದಿದ್ರೆ. ಬಿಕಾಸ್ ಏನಕ್ಕೆ ಅಂದ್ರೆ ಮೊದಲ ಪಾರ್ಟಲ್ಲಿ ಇದ್ದವರೆಲ್ಲ ಬೇರೆ ಬೇರೆ ರೂಪದಲ್ಲಿ ಚಾಪ್ಟರ್ ನೋಡಿದ್ರ ನೀವು ಚಾಪ್ಟರ್ 1? ಇನ್ನು ನೋಡೋಕ್ಕಾಗಲಿಲ್ಲ, ಅಷ್ಟೊಳಗಡೆ ಥಿಯೇಟ್ರಿಂದ ತೆಗೆದ್ಬಿಟ್ಟು ಥಿಯೇಟ್ರಲ್ಲಿ ನೋಡಬೇಕಾಗಿತ್ತು ಅದನ್ನ. ಒಂದಷ್ಟು ಈಗಲೇ ಕರೆಕ್ಟಾಗಿ ಕೆಲಸಗಳು ಬಂದ್ಬಿಟ್ಟು ಬ್ಯುಸಿ ಆಗೋದೆ. ಮೊನ್ನೆ ಎಲ್ಲೆಲ್ಲೋ ನೋಡಿದೆ, ಬರೀ ಇದರಲ್ಲಿ ಮಾಯಾಜಾಲ ಎದುರುಗಡೆ ಶೂಟಿಂಗ್ ಇತ್ತು ಚೆನ್ನೈಯಲ್ಲಿ. ಇಲ್ಲಿದೆ ಅಂತ ಅಂದ್ಬಿಟ್ಟು ಅಯ್ಯೋ ಟೈಮ್ ಇದ್ರೆ ಹೋಗ್ಬೋದಾಯಿತು ಅಂದ್ರೆ ಇಲ್ಲೆಲ್ಲ ಬರೀ ಪೋಸ್ಟ್ ಹಾಕಿದ್ರೆ ಸಿನಿಮಾ ಎಲ್ಲ ಒಳಗಡೆ ಅಂದ್ರು. ಅಯ್ಯೋ ಅಲ್ಲೂ ಇಲ್ಲ. ಓಕೆ. ಅಂಡ್ ನಟನೆ ಅನ್ನೋ ವಿಷಯ ನಿಮ್ನ ಆರ್ಸ್ ಬಂದಿದ್ದು ಹೇಗೆ ಅಂದ್ರೆ ಆಕ್ಸಿಡೆಂಟಲ್ ಆಕ್ಟರಾ, ಇಲ್ಲ ಅಂದ್ರೆ ನಟನೆ ಮಾಡಬೇಕು ಅಂತ ಮುಂಚೆಯಿಂದ ಅನ್ಕೊಂಡಿದ್ದ? ನಿಮ್ದು ರಿಸರ್ಚ್ ಮಾಡ್ಬೇಕಾರೆ ನಿಮ್ ಬಗ್ಗೆ ಲೆಕ್ಚರರ್ ಆಗಿ ಅಲ್ಲಿಂದ ಆಕ್ಟರ್ ಆಗಿದ್ದು, ಬಟ್ ಫ್ಯಾಷನ್ ಟೆಕ್ನಾಲಜಿಯಲ್ಲೂ ಸ್ವಲ್ಪ ಕೆಲಸ ಮಾಡಿದಿರಾ? ಇದೇ ಆಗಬೇಕು ಅಂತೆಲ್ಲ ಅಷ್ಟೊಂದೆಲ್ಲ ಕ್ಲಾರಿಟಿ ಇರಲಿಲ್ಲ ನನಗೆ. ಮತ್ತೆ ಬೈ ಚಾನ್ಸ್ ಆಗಿದೆ. ಥಿಯೇಟ್ರ್ ಒಂದಷ್ಟು ಇಂಟ್ರೆಸ್ಟ್ ಇತ್ತು, ಲಿಟ್ರೇಚರ್ ಇಂಟ್ರೆಸ್ಟ್ ಇತ್ತು, ಹಾಗಾಗಿ MA ಮಾಡಿದೆ, ಒಂದಷ್ಟು ನಾಟಕಗಳು ಮಾಡ್ತಾ ಇದ್ದೆ. ಸೊ ಹಾಗೆ ಪರಿಚಯ ಆಗಿ ಹಿಂಗೆ ಅದೆಲ್ಲ ಫುಲ್ ಕತೆ ಆಗುತ್ತೆ, ಅದು ಮತ್ತೆ ಅದನ್ನೇ ಹೇಳಬೇಕಾಗತ್ತೆ. ಸೊ ಹೀಗೆ ನಾಟಕದ ಪರಿಚಯಗಳು, ಹಾಗೆ ಸಿನಿಮಾ ಪರಿಚಯ ಆಗಿ ಸಿನಿಮಾಕ್ಕೆ ಬಾಬು ಅಂತ ಒಬ್ಬರು ಫ್ರೆಂಡ್ ಅಲ್ಲಿ ಫಸ್ಟ್ ಸಿನಿಮಾ ಕಂಠಿಯಲ್ಲಿ, ಅಂದರೆ ಫಸ್ಟ್ ಮೇಜರ್ ಸಿನಿಮಾ ಅದು, ಕಂಠಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿ ಅವಕಾಶ ಆಯಿತು. ಅದಾದಮೇಲೆ ಅವಿನಾಶ್ ಸರ್ ಇಲ್ಲಿಂದ ಕರ್ಕೊಂಡು ಹೋಗಿ ನನ್ನ ಅಲ್ಲಿ ತಮಿಳಲ್ಲಿ ಇಂಟ್ರೊಡ್ಯೂಸ್ ಮಾಡಕ್ಕೆ ಟ್ರೈ ಮಾಡೋದು, ಅದಾಗಲಿಲ್ಲ. ಹಿಂಗೆ ಹೋಗಿ ಹ್ಯಾಪಿ ಮಾಡಿದೆ. ಅವಿನಾಶ್ ಸರ್ ಇದು ಮಾಡಿದ್ನ ಫಸ್ಟ್ ಟ್ರೈ ಮಾಡಿದ್ರು ಪಾಪ. ಇದಕ್ಕೆ ಯಾವುದದು ಚಂದ್ರಮುಖಿಯ 200 days ಫಂಕ್ಷನ್ ಏನೋ ನಡೀತಾ ಇತ್ತು. ಅದಕ್ಕೆ ಪಾಪ ಮಾಳವಿಕ ಅವ್ರನ್ನ ಬಿಟ್ಟು ನನ್ನ ಕರ್ಕೊಂಡಿದ್ರು. ಅವ್ರ ಪಾಸಲ್ಲಿ ನಾನು ಹೋಗಿದ್ದೆ. ಸೊ ಅಲ್ಲಿ ಪರಿಚಯ ಮಾಡಿಸ್ಕೊಟ್ರು ರಜನಿ ಸರ್ನ, ಬಟ್ ಅದೇನು ಆಗಲಿಲ್ಲ. ಬಟ್ ಸ್ಟಿಲ್ ಪಾಪ ಪ್ರಯತ್ನ ಪಟ್ಟರು. ಅಷ್ಟೊಂದೆಲ್ಲ ಪ್ರಯತ್ನ ಯಾರು ಪಡ್ತಾರೆ? ಈಗ ನಾನೇ ನನ್ನ ಕೈಲೇ ಆಗಲ್ಲ, ನನಗೆ ಮುಜುಗರ ಆಗತ್ತೆ ಬೇರೆ ನಾನು ಕರ್ಕೊಂಡು ಹೋಗೋದು ಅಂದರೆ. ಸೊ ಹಂಗೆ ಅದಾದಮೇಲೆ ಹ್ಯಾಪಿ ಆಯಿತು. ಹ್ಯಾಪಿ ವಚೇಶ್ವರಿಯಲ್ಲಿ ಕೆಲಸ ಮಾಡಿದ್ದರಿಂದ ಆ ಸಿನಿಮಾ ಆಕಾಶ ಯಾರು ನೋಡಿ ಅಲ್ಲಿಂದ. ಸೊ ಅದರ ಡೈರೆಕ್ಟರ್ಗೆ ಫೋನ್ ಮಾಡಿ ಅವ್ರು ನನಗೆ ಹೇಳಿ, ಸೊ ಅದರ ಮೂಲಕ ಹ್ಯಾಪಿ ಆಯಿತು. ಹ್ಯಾಪಿ ಮೂಲಕ ಮತ್ತೆ ತಮಿಳಿನಲ್ಲಿ ಬೆಟ್ರಿ ಅದನ್ನು ನೋಡಿ ನನ್ನ ಕಾಸ್ಟ್ ಮಾಡಿ ಹಿಂಗಾಯಿತು. ಯಾವುದೂ ಪ್ಲಾನ್ ಮಾಡಿದ್ದಲ್ಲ ಅಲ್ಲ. ಸೊ ಅವಕಾಶಗಳು ಬಂತು, ಒಳ್ಳೆಯ ಅವಕಾಶಗಳು ಬಂತು, ಮತ್ತೆ ಅವಕಾಶಗಳು ಬರ್ತಾ ಹೋಯಿತು. ಹಾಗಾಗಿ ಸಿನಿಮಾ ಆಕ್ಟರ್ ಆದೆ. ನಾಟಕದ ಬಗ್ಗೆ ಮಾತಾಡಿದ್ರಿ, ನಾಟಕದ ಗೀಳಿದ್ರು ಮುಂಚೆಯಿಂದ. ಈಗ ಸಿನಿಮಾಗಳಾಯಿತು, ಕನ್ನಡದಲ್ಲೂ ಆಯಿತು, ಪ್ಯಾನ್ ಇಂಡಿಯಾ ಸಿನಿಮಾಗಳು ಮಾಡಿದ್ರಿ, ಆ್ಯಂಡ್ ವೆಬ್ ಸೀರೀಸ್ಗಳು ಮಾಡಿದ್ರಿ ಸುಮಾರಷ್ಟು, ಜನಮನ್ನಣೆಯನ್ನು ಪಡ್ಕೊಂಡು ಮತ್ತೆ ಬ್ಯಾಕ್ ಟು ಥಿಯೇಟರ್ಸ್ ಅಂತ ಲವ್ ಲೆಟರ್ಸ್ ಅನ್ನೋ ಒಂದು ನಾಟಕ ಕೂಡ ಮಾಡ್ತಾ ಇದ್ದೀರಾ. ಎಲ್ಲಿ ಸಿಗುತ್ತೆ ಸಮಯ ನಿಮಗೆ ಅಂತ? ಇದು ಬೇರೆ ಥರದ ನಾಟಕ. ಅಂದರೆ ರಿಹರ್ಸಲ್ಗೆ ಜಾಸ್ತಿ ಸಮಯ ಬೇಕಾಗಿಲ್ಲ, ಲೆಟರ್ಗಳನ್ನ ಓದುವಂಥ ಒಂದು ನಾಟಕ. ಬಟ್ ಸ್ಟಿಲ್ ತುಂಬ ಎಫೆಕ್ಟಿವ್ ಆಗಿ ಆಗ್ತಾ ಇದೆ, ಜನಗಳಿಗೆ ಇಷ್ಟ ಆಗ್ತಾ ಇದೆ. ಥ್ಯಾಂಕ್ಸ್ ಟು ವೆಂಕಟೇಶ್ ಪ್ರಸಾದ್ ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ. ಸುರಭಿ ಅಂತ ನಮ್ಮ ಜೊತೆ, ಅಂದರೆ ನನ್ನ ಹೆಂಡತಿ ಮಾಡ್ತಾರೆ NGO ಅಲ್ಲಿ ಕೆಲಸ ಮಾಡಿದ ಒಂದು ಹುಡುಗಿ, ಅವರ ರಿಲೇಟಿವ್ ಒಬ್ಬರು ಇದಕ್ಕೆ ಮ್ಯೂಸಿಕ್ ಮಾಡ್ತಾ ಇದ್ದಾರೆ. ಗುರುಮಾಮ ಇದ್ರಲ್ಲ, ಗುರುಮಾಮ ಅವರ ಮಕ್ಕಳು ಇದ್ರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರ ಮೂಲಕ ಬಂದಿದ್ದು, ಈ ಥರ ಒಬ್ಬರು ಡೈರೆಕ್ಟರ್ ಸಿನಿಮಾ ಮಾಡ್ತಾರೆ, ನೀನು ಮಾಡ್ಬೇಕಂತ ಮಾಡ್ತೀನಿ ಅಂತ ಸುರಭಿ ಫೋನ್ ಮಾಡಿದ್ರು. ಸೊ ಆವಾಗ ಸರಿ ನೋಡೋಣ, ಕರೆಕ್ಟಾಗಿ ಅದೇ ನಾಟಕ ಯಾವುದೋ ಒಂದು ನಾಟಕ ಓದೋಣ ಬನ್ನಿ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾರೆ ಒಂದಷ್ಟು ಜನ ಹುಡುಗರು. ಅವ್ರು ಯಾರೋ ಕೆಫೆಯಲ್ಲಿ ಸಿಕ್ಕಿದ್ರು, ಸರ್ ಈ ಥರ ಮಾಡ್ತಾ ಇದ್ವಿ ಬರ್ತೀರಾ ಅಂತ. ಅವತ್ತೇನೊಂದು ದಿವಸ ವೀಕೆಂಡ್ ಫ್ರೀ ಆಯಿತು, ಸುಮ್ಮನೆ ಹೋದೆ. ಆವಾಗ ಇದು ನಿನ್ನ ಪ್ರೀತಿ ಅಮೃತನ, ನನ್ನ ಪ್ರೀತಿ ಅಮೃತನದು, ಅದನ್ನು ಓದಿದೆ. ತುಂಬ ಇಷ್ಟ ಆಗೋಯ್ತು ನನಗೆ. ಕರೆಕ್ಟಾಗಿ ಅದೇ ನಾಟಕಕ್ಕೆ ಮಾಡೋದಕ್ಕೆ ಕರೆದ್ರು. ಸೊ ಎಲ್ಲ ಕಾಕ್ತಳಿ ಅಷ್ಟೇ. ಸೊ ತುಂಬ ಜಾಸ್ತಿ ಟೈಮ್ ಕೊಡಬೇಕಾಗಿಲ್ವಲ್ಲ, ಶ್ರಮ ಇರಲ್ಲ, ಓದುತ್ತಾನೆ ಅಂತ ಅಂದ್ಬಿಟ್ಟು ಒಪ್ಕೊಂಡೆ. ಬಟ್ ಓದೋದು ಎಷ್ಟು ಕಷ್ಟ ಅಂತ ಅಲ್ಲಿ ಮಾಡಿದ್ಮೇಲೆ ಗೊತ್ತಾಯಿತು. ನಾಟಕದ ಗೀಳು ಅಂತೆಲ್ಲ ಇರಲಿಲ್ಲ, ಬಟ್ ಡೆಫಿನೆಟ್ಲಿ ಇಂಟ್ರೆಸ್ಟ್ ಅಂತೂ ಇತ್ತು. ಅಂದರೆ ಅದನ್ನೇ ಅಷ್ಟೊಂದು ಪರಿಶ್ರಮ ಹಾಕಿ ಮಾಡುವಂಥ ತುಂಬ ಚೆನ್ನಾಗಿದೆ ಥಿಯೇಟ್ರ್ನಲ್ಲಿ. ಇವತ್ತು ಅದನ್ನೇ ಕೆಲಸ ಅಂತ ಮಾಡ್ಕೊಂಡು ಮಾಡ್ತಾರೆ ಸುಮಾರು ಜನ ಇದ್ದಾರೆ.
ಸೊ ಅವರ ಪರಿಶ್ರಮಕ್ಕೆಲ್ಲ ನನ್ನ ಕಂಪೇರ್ ಮಾಡ್ಕೊಳಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ಇಂಟ್ರೆಸ್ಟ್ ಇತ್ತು ಮಾಡ್ಬೋದು. ಬೇರೆನೇ ಥರದ ಒಂದು ಮಾಧ್ಯಮ ನಾಟಕ. ಸೊ ರಂಗಭೂಮಿಯ ಸಾಧ್ಯತೆಗಳು ಬೇರೆನೇ ಇವೆ. ಅದು ಒಂದೊಂದು ಶೋನಲ್ಲೂ ಬೇರೆ ಬೇರೆ ಏನೇನೋ ಹೊಸ್ತ ಕಾಣಿಸ್ತಾ ಹೋಗುತ್ತೆ. ಸೊ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ದ ಜರ್ನಿ ಹ್ಯಾಸ್ ಬಿನ್ ವೆರಿ ಇಂಟ್ರೆಸ್ಟಿಂಗ್. ನಿಮ್ಮ ಸಿನಿಮಾಗಳಲ್ಲಿ ಜಟ್ಟ ಆಗಿರ್ಬೋದು, ಇಲ್ಲ ಅಂತಂದ್ರೆ ಕಾಂತಾರದ ಮುರಳಿ ಆಗಿರ್ಬೋದು, ಪೊಳ್ಳದವನ್ ಆಗಿರ್ಬೋದು, ಅಥವಾ ಅಟ್ಟಹಾಸದ ವೀರಪ್ಪನ್ ಆಗಿರ್ಬೋದು, ಎಲ್ಲ ಸಿನಿಮಾಗಳನ್ನ ನೋಡ್ಕೊಂಡ್ ಬಂದಾಗ ಇಂಟೆನ್ಸ್ ರೋಲ್ ಕಾಣಿಸುತ್ತೆ. ಆ ಸಿನಿಮಾಗಳು ಇವತ್ತು ರಿಲೇಟಬಲ್ ಅಂತ ಅನಿಸ್ತವೆ. ಅಂಡ್ ಆ ಪಾತ್ರಗಳಲ್ಲಿ ಇದಂತಹ ಶಕ್ತಿ, ಆ ವೈಬು ಇವತ್ತು ಅದಕ್ಕೆ ಹಾಗೇ ಇದೆ. ಇದು ಅಂದ್ರೆ ಕಾನ್ಶಿಯಸ್ ಡಿಸಿಷನ್ ಅಂದ್ರೆ ನಿಮ್ಮ ಪಾತ್ರಗಳನ್ನ ನೀವು ಚೂಸ್ ಮಾಡ್ಕೊಳ್ಳೋ ಒಂದು ಟೈಮ್ ಬಂದಾದ್ಮೇಲೆ ಮಾಡಿದಂತಹ ಕಾನ್ಸ್ಟೆಂಟ್ ಡಿಸಿಷನ್, ಅಥವಾ ಅಂತ ಪಾತ್ರಗಳೇ ನಿಮ್ಗೆ ನೋಡ್ಕೊಂಡ್ ಬಂತ? ಎರಡೂ ಆಗಿದೆ. ಅಂದರೆ ಸಿನಿಮಾ ಗ್ರೂಪ್ ಆ್ಯಕ್ಟಿವಿಟಿ ಇಲ್ಲ ಅಗೇನ್. ಸೊ ಆ ಥರದ್ದು ಒಂದು ಸಿನಿಮಾ ಮಾಡಬೇಕು ಅಂತ ಅದೇ ಟೈಮಲ್ಲಿ ಯಾರೋ ನಿರ್ಧಾರ ಮಾಡಿರಬೇಕು, ಆ ಥರದ್ದೊಂದು ಕತೆ ಬರೆದಿರಬೇಕು. ಆ ಪಾತ್ರಕ್ಕೆ ಓಕೆ ಇವ್ನು ಸರಿ ಹೋಗ್ತಾನೆ ಅಂತ ನನ್ನ ಹತ್ರ ಬರಬೇಕು. ಬಂದ ಮೇಲೆ ಅಷ್ಟೇ ನನ್ನ ಆಯ್ಕೆ ಬರುತ್ತೆ, ಅದನ್ನು ಮಾಡಬೇಕಾ ಬೇಡವಾ ಅನ್ನೋದು. ಸೊ ಎಲ್ಲವೂ ಒಟ್ಟಿಗೆ ಆದಂಥ ಇದು ನನ್ನ ಕಾನ್ಷಿಯಸ್ ಡಿಸಿಷನ್, ಅಥವಾ ನಾನೇ ಕ್ರೆಡಿಟ್ ತೊಗೊಳಕೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಎಲ್ಲವೂ ಒಂದು ಟೈಮಲ್ಲಿ ಒಂದು ಟೈಮಿಂಗ್ ಅಂತ ಹೇಳೋದು ಅದನ್ನ. ಎಲ್ಲ ಒಂದು ಸಮಯದಲ್ಲಿ ಒಂದು ಕಡೆ ಸೇರಿದಾಗ ಒಂದು ಸಿನಿಮಾ ಆಗುತ್ತೆ. ಆ ಥರ ನನಗೆ ಆದಂಥ ಅವಕಾಶಗಳೆಲ್ಲವು ಅದರಲ್ಲಿ ಆಯ್ಕೆ ಮಾಡ್ಕೊಳ್ಳೋಂಥ ಒಂದು ಸ್ವಾತಂತ್ರ್ಯ ನನಗಿತ್ತು. ಹಾಗಾಗಿ ನನಗೆ ಯಾವುದು ಅದರಲ್ಲಿ ಸರಿ ಅನಿಸ್ತು ಅದನ್ನೆಲ್ಲೂ ಮಾಡ್ಕೊಂಡ್ಬಂದಿದ್ದೀನಿ ಅಷ್ಟೇ. ಆ್ಯಂಡ್ ಕನ್ನಡ ಹೊರತುಪಡಿಸಿ ಕನ್ನಡದಲ್ಲೂ ಮಾಡಿ, ಕನ್ನಡದಲ್ಲೂ ಹೆಸರು ಮಾಡಿ, ಕನ್ನಡ ಹೊರತುಪಡಿಸಿ ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಎಲ್ಲ ಭಾಷೆಗಳನ್ನು ಕವರ್ ಮಾಡಿಬಿಟ್ಟಿದ್ರೆ ಈಗ ಪ್ರಾಬಬ್ಲಿ. ಆ್ಯಂಡ್ ಎಲ್ಲ ಭಾಷೆಗಳಲ್ಲೂ ನೋಡಿದಾಗೆ ಅಂದರೆ ಪ್ರತಿಯೊಂದು ಸ್ಟೈಲ್ ಆಫ್ ಫಿಲ್ಮ್ ಮೇಕಿಂಗಲ್ಲಿ ಒಂದಷ್ಟು ಡಿಫ್ರೆನ್ಸಸ್ ಇರುತ್ತೆ. ಟೆಕ್ನಿಕಲಿ ಆಗಿರ್ಬೋದು, ಬರವಣಿಗೆ ಮೂಲಕ ಆಗಿರ್ಬೋದು. ನೀವು ಕಂಡುಕೊಂಡಂತಹ ಮೇಜರ್ ಡಿಫ್ರೆನ್ಸಸ್ ಏನು ಸಿನಿಮಾದಲ್ಲಿ, ಆ ಆಯಾಮದಲ್ಲಿ, ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಒಂದು ಚೇಂಜಸ್ ಇದೆ ಅಥವಾ ಡಿಫ್ರೆನ್ಸಸ್ ಇದೆ ಅಂದರೆ ವಾಟ್ ಇಸ್ ಇಟ್? ಅಂದರೆ ಆಯಾ ಸಿನಿಮಾ ಅಂದರೆ ಕನ್ನಡ ಸಿನಿಮಾ, ತಮಿಳು ಸಿನಿಮಾ ಅಂತ ಭಾಷಾವಾರು ಪ್ರಾಂತ್ಯದ ಮೇಲೆ ನಾವು ರಾಜ್ಯಗಳನ್ನ ಡಿವೈಡ್ ಮಾಡಿರೋದ್ರಿಂದ ಅದರ ಮೇಲೆ ಡಿವೈಡ್ ಮಾಡಿದ್ರೆ ನಾವು ಸಿನಿಮಾ ಕೂಡ ಅಲ್ಲಿಯ ಸಿನಿಮಾ ಸಂಸ್ಕೃತಿ ಜೊತೆಗೆ ಅಲ್ಲಿಯ ಸಿನಿಮಾ ಉದ್ಯಮ ಇವೆಲ್ಲದರ ಮೇಲೆ ಅಲ್ಲಿಯ ವರ್ಕ್ ಕಲ್ಚರ್ ಡಿಸೈಡ್ ಆಗುತ್ತೆ. ಜೊತೆಗೆ ಅವರ ಸಿನಿಮಾ ಸಂಸ್ಕೃತಿ ಅಲ್ಲದೆ ಅವರ ಜನಸಂಸ್ಕೃತಿ, ಅವರ ರಾಜಕೀಯ, ಅವರ ಪ್ರಾಮುಖ್ಯತೆ ಏನು, ಅಲ್ಲಿ ಮಾತಿಗೆ ಎಷ್ಟು ಅವಕಾಶ ಇದೆ, ಯಾರ ದನಿ ಇದೆ, ಏನು ಸಮಸ್ಯೆಗಳಿವೆ, ಇವೆಲ್ಲವೂ ಆ ಸಿನಿಮಾಗಳನ್ನ ನಿರ್ಧಾರ ಮಾಡ್ತಾ ಇರ್ತವೆ. ಸೊ ಹಾಗೆ ನೋಡೋಕೆ ಹೋದರೆ ಎಲ್ಲವೂ ಒಂದೊಂದು ಬೇರೆ ಬೇರೆ ಥರದ್ದೇ ಮಾಧ್ಯಮಗಳು. ಇವತ್ತಿನ ಮಲಯಾಳಂ ಸಿನಿಮಾ ಎತ್ಕೊತಾ ಇರುವಂಥ ವಿಷಯಗಳು, ಅವರ ಸಿನಿಮಾಗಳು ಅವರ ಲಿಮಿಟೇಷನ್ ಒಳಗಡೆ ಕೆಲಸ ಮಾಡ್ತಾ ಬಂದು ತುಂಬ ಎಫೆಕ್ಟಿವ್ ಆಗಿ, ಅಂದರೆ ಅಲ್ಲಿಯ ಎಜುಕೇಷನ್ ಕೂಡ ತುಂಬ ಮುಖ್ಯ ಆಗುತ್ತೆ. ಅಲ್ಲಿ ಸಿನಿಮಾ ಬೆಳವಣಿಗೆಗೆ ಅವರ ಲಿಟ್ರಸಿ ರೇಟ್ ಕೂಡ ಮುಖ್ಯ. ಲಿಟ್ರಸಿ ರೇಟ್ ಜೊತೆಗೆ ಸಿನಿಮಾ ಲಿಟ್ರಸಿ ಏನಿದೆ ಅದನ್ನು ಕಂಟಿನ್ಯೂಸ್ ಆಗಿ ಕಾನ್ಸ್ಟೆಂಟಾಗಿ ಬೆಳೆಸ್ಕೊಂಡು ಒಳ್ಳೆ ಸಿನಿಮಾಗಳಿಗೆ, ಅಂದರೆ ಪ್ರಯೋಗಶೀಲ ಸಿನಿಮಾಗಳಿಗೆ, ಸೀರಿಯಸ್ ಸಿನಿಮಾಗಳಿಗೆ ಅವ್ರನ್ನ ಎಕ್ಸ್ಪೋಸ್ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ಬಂದಿರಲ್ಲ, ಅದು ಇವತ್ತಿನ ಅವರ ಮಾರ್ಕೆಟ್ನಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇವತ್ತಿಗೆ ಯಾಕೆ ಮಲಯಾಳಂ ಸಿನಿಮಾಗಳಿಗೆ ಎಲ್ಲ ಕಡೆ ಅಷ್ಟು ದೊಡ್ಡ ಮಾರ್ಕೆಟ್ ಇದೆ ಅಂತಂದರೆ, ಅಂದರೆ ನೋಡುಗರಿದ್ದಾರೆ ಅಂತಂದರೆ ಯಾವ ಥರ ಸಿನಿಮಾ ಮಾಡೋದು ನೋಡೋಕೆ ರೆಡಿ ಇದ್ದಾರೆ. ಸೊ ಅದು ಎಕ್ಸ್ಪೆರಿಮೆಂಟ್ಗಳಿಗೆ ಅವಕಾಶ ಕೊಡುತ್ತೆ. ನಮ್ಮಲ್ಲಿ ಏನಾಯಿತು, ಮಧ್ಯದಲ್ಲೆಲ್ಲ ಒಂದು ಕಡೆ ದಾರಿ ತಪ್ಪಿ ನಾವು ಒಂದೇ ಥರ ಸಿನಿಮಾಗಳನ್ನ ಮಾಡೋಕ್ಕೆ ಹೋಗಿ, ಯಾವುದೋ ಸಕ್ಸಸ್ ಫಾರ್ಮುಲನ್ನು ಹಿಡ್ಕೊಂಡು ಹೋಗಿ ಒಂದು ಸಿನಿಮಾ ಗೆಲ್ತು ಅಂದರೆ ಅದೇ ಥರ ಮತ್ತೆ ಮಾಡೋಕ್ಕೆ ಹೋಗಿ, ನಮ್ಮ ಲ್ಯಾಕ್ ಆಫ್ ಕ್ರಿಯೇಟಿವ್ ಚಾಯ್ಸ್ ಏನಿದೆ ಅದರಿಂದ ನಾವು ಒಂದಷ್ಟು ದಾರಿಗಳನ್ನ ಕಳ್ಕೊಂಡಿದ್ವಿ. ಈಗ ಮತ್ತೆ ಒಂದಷ್ಟು ಇಂಟ್ರೆಸ್ಟಿಂಗ್ ಆಗಿ ಆಗ್ತಾ ಇದೆ. ಬಟ್ ಇಲ್ಲಿ ಮಧ್ಯದಲ್ಲಿ ಸಮಸ್ಯೆ ಏನಾಯಿತು ಅಂದರೆ, ನಮಗೆ ಸಿನಿಮಾ ಆಡಿಯನ್ಸ್ನ ಕಳ್ಕೊಂಡ್ಬಿಟ್ವಿ ಅನ್ಸುತ್ತೆ ಎಲ್ಲ ಒಂದು ಕಡೆ. ಸೊ ಆ ಆಡಿಯನ್ಸ್ನ ಮತ್ತೆ ಸಿನಿಮಾಗೆ ತೊಗೊಂಬರೋದು, ಥಿಯೇಟರ್ ಕರ್ಕೊಂಬರೋದು ಕಷ್ಟ ಆಗ್ತಾ ಇದೆ. ಇವತ್ತಿನ ದಿನ ಒಳ್ಳೆ ಸಿನಿಮಾಗಳನ್ನ ಮಾಡಿದ್ರು ಅವ್ರನ್ನ ಕರ್ಕೊಂಬರೋದು ಕಷ್ಟ ಆಗ್ತದೆ. ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ ಅಂತ. ಕಷ್ಟ ಇದೆ. ಅಂದರೆ ಸಿನಿಮಾ ಆಸ್ ಅ ಬಿಸ್ನೆಸ್ ಬದಲಾಗೋಗ್ಬಿಟ್ಟಿದೆ ಇಲ್ಲ. ಇವತ್ತು ಪಬ್ಲಿಸಿಟಿಯ ಅಂದರೆ ವಿಧಾನಗಳು ಬದಲಾಗೋಗ್ಬಿಟ್ಟಿವೆ. ಹೊಸ ವಿಧಾನಗಳು ಬಂದ್ಬಿಟ್ಟಿವೆ. ಎಷ್ಟೊಂದು ಥರದಿದೆ. ಎಷ್ಟೊಂದು ಜನ ಪಾಡ್ಕಾಸ್ಟರ್ಸ್ ಇರ್ತಾರೆ, ಎಷ್ಟೊಂದು ಜನ ಇನ್ಫ್ಲುಯೆನ್ಸರ್ ಇರ್ತಾರೆ. ಎಲ್ಲರಿಗೂ ನೀವು ಎಲ್ಲರ ಮೂಲಕನೂ ಮಾಡಬೇಕು ಪಬ್ಲಿಸಿಟಿ ಅಂದರೆ ಸಿಕ್ಕಾಪಟ್ಟೆ ದುಡ್ಡು ಬೇಕಾಗುತ್ತೆ. ಅಷ್ಟೊಂದು ದುಡ್ಡಿರುವಂಥ ಸಿನಿಮಾಗಳು ಎಲ್ಲಿದ್ದಾವೆ ಈಗ. ಸೊ ಈಗಂತೂ ಮೊಬೈಲ್ ತನಕ ಎಂಟರ್ಟೈನ್ಮೆಂಟ್ ಅನ್ನೋದು ಬಂದುಬಿಟ್ಟು ಏನಾಗಿದೆ, ನಿಮಗೆ ಎಂಟರ್ಟೈನ್ಮೆಂಟ್ ಅಲ್ಲೇ ಸಿಗ್ತಾ ಇರ್ಬೇಕಾದ್ರೆ ನೀವು ಅದಕ್ಕಿಂತ ದೊಡ್ಡ ಎಂಟರ್ಟೈನ್ಮೆಂಟ್ ಕೊಡಬೇಕು, ಅಥವಾ ಅವರ ಬುದ್ಧಿಗೆ ಕೆಲಸ ಕೊಡಬೇಕು, ಇಲ್ಲ ಆಡಿಯನ್ಸ್ನ ಇದನ್ನು ನೋಡೋದಕ್ಕೂ ನೀವು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ನಮಗಲ್ಲಿ ಸಮಸ್ಯೆ ಆಗಿರೋದು ಈಗ ಬೇರೆ ಸಿನಿಮಾಗೆ, ತಮಿಳು ಸಿನಿಮಾಗೂ ಕನ್ನಡ ಸಿನಿಮಾಗೂ, ಅಥವಾ ಮಲಯಾಳಂ ಸಿನಿಮಾಗೂ ತಮಿಳು ಸಿನಿಮಾಗೂ ಸಮಸ್ಯೆಗಳಿದೆ. ಮಲಯಾಳಂ ಸಿನಿಮಾ ಇರೋದ್ರಲ್ಲಿ ನನಗೆ ಗೊತ್ತಿರೋ ಹಾಗೆ ಇವತ್ತಿಗೆ ಒಂದ್ರ ಬೆಳಗ್ಗೆ ಹೆಚ್ಚು ಹೆಲ್ದಿ ಆಗಿರೋದು ಅಂತ ಕಾಣಿಸುತ್ತೆ ಮಲಯಾಳಂ ಸಿನಿಮಾ. ಯಾಕೆಂದರೆ ಅವ್ರು ಆ ಥರದ ಒಂದು ಆಡಿಯನ್ಸ್ನ ಡೆವಲಪ್ ಮಾಡಿ ಕಂಟಿನ್ಯೂಸ್ ಆಗಿ ಡೆವಲಪ್ ಮಾಡ್ಕೊಂಬಂದಿದ್ದಾರೆ, ಎಕ್ಸ್ಪೋಸ್ ಮಾಡ್ಕೊಂಬಂದಿದ್ದಾರೆ ಆಡಿಯನ್ಸ್ನ. ಮೋಸ್ಟ್ಲಿ ಪ್ರಾಮಾಣಿಕವಾಗಿ ಸಿನಿಮಾಗಳನ್ನ ಮಾಡಿದ್ದಾರೆ ಅಂತ ಅನ್ಸುತ್ತೆ.
ಅಲ್ಲಿ ಬಂದಂತಹ ರೆಸ್ಪಾನ್ಸ್ ಏನು? ಒಡಕ್ಕೆ ನೀವು ಮಲಯಾಳಂ ಮೂವಿನೇ ಮಾಡಿದ್ದು. ಅವ್ರು ಸಿನಿಮಾನ ಟ್ರೀಟ್ ಮಾಡಿದ ರೀತಿ ಆಗಿರ್ಬೋದು, ಅದಕ್ಕೆ ಬಂದಂತಹ ರೆಸ್ಪಾನ್ಸ್ ಆಗಿರ್ಬೋದು, ವಾಸ್ ಇಟ್ ಸಿಮಿಲರ್ ಅಥವಾ ಬೇರೆ ಏನಾದ್ರು? ಇಲ್ಲ ಅಂದರೆ ಎಕ್ಸ್ಪೆಕ್ಟೆಡ್ ರೆಸ್ಪಾನ್ಸೇ ನನಗೆ. ಅದು ಸರಿಯೋ ತಪ್ಪೋ ಸಕ್ಸಸ್ಸೋ ಅಲ್ಲೋ ಅನ್ನೋದನ್ನು ಬಿಟ್ಟು ಡೆಫಿನೆಟ್ಲಿ ನಾನು ಯಾಕಂದರೆ ಕಥೆ ಇಂಟ್ರೆಸ್ಟಿಂಗ್ ಆಗಿತ್ತು. ಸಿನಿಮಾ ಮೇಕಿಂಗ್ ತುಂಬ ಇಂಟ್ರೆಸ್ಟಿಂಗ್ ಆಯಿತು, ತುಂಬ ಚೆನ್ನಾಗಿ ಮಾಡಿದ್ರು. ಬಟ್ ಕೆಲವು ಅದರಲ್ಲಿ ಸಮಸ್ಯೆಗಳಿತ್ತು ಅನಿಸುತ್ತೆ. ಫೈನಲ್ ಆಗಿ ಆನ್ ಸ್ಕ್ರೀನ್ ಬಂದಾಗ ಕೆಲವು ಸಮಸ್ಯೆಗಳಿತ್ತು. ಅದನ್ನು ಆಡಿಯನ್ಸ್ ಡೆಫಿನೆಟ್ಲಿ ಅದನ್ನು ಕ್ವೆಶ್ಚನ್ ಮಾಡ್ತಾರೆ ಅಥವಾ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ ಅಂತ ಅನ್ನಿಸ್ತು ನನಗೆ. ಸೊ ಅದೇ ಥರ ಆಯಿತು. ಬಟ್ ಸ್ಟಿಲ್ ಅದನ್ನು ಒಂದಷ್ಟು ಬದಲಾವಣೆಗಳು ಮಾಡಿಕೊಂಡು ಕೆಲವು ಕಡೆ ಎಲ್ಲ ಫೆಸ್ಟಿವಲ್ಸ್ಗೆಲ್ಲ ಹೋಯಿತು, ಚೆನ್ನಾಗಾಯಿತು. ಬಟ್ ಸ್ಟಿಲ್ ಸುಮಾರು ಇಂಟ್ರೆಸ್ಟಿಂಗ್ ವಿಷಯಗಳಿತ್ತು ಅದರಲ್ಲಿ. ನನಗೆ ಕಲಿಯೋದಕ್ಕೆ ಸುಮಾರು ಸಿಕ್ತು ಆ ಸಿನಿಮಾದಲ್ಲಿ. ಸೊ ಡೆಫಿನೆಟ್ಲಿ ಮಲಯಾಳಂ ಆಡಿಯನ್ಸಿಗೆ ಏನು ಬೇಕು ಅಂತ ಅವ್ರ ಸಿನಿಮಾಗಳು ನೋಡಿದ್ರೆ ಗೊತ್ತಾಗುತ್ತೆ. ಏನು ಬೇಕು ಅನ್ನೋದಕ್ಕಿಂತ ಏನನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೋತಾರೆ ಅವರು, ಏನಕ್ಕೆಲ್ಲ ತೆರೆದುಕೊಳ್ತಾರೆ ಅವರು ಅನ್ನೋದು. ಏನು ಬೇಕು ಅನ್ನೋದೊಂದು ಮಾಡೋದೊಂದು. ಅಂದರೆ ನನಗೆ ಇವರು ನನ್ನ ಎಂಡ್ ಕಸ್ಟಮರ್ಸು, ಇವ್ರಿಗೆ ನಾನು ಏನು ಬೇಕು ಅಂತ ಗೊತ್ತಿತ್ತು ಮಾಡಿದ್ರೆ ಅದು ಮ್ಯಾನಿಪುಲೇಷನ್. ಅದು ಸಿನಿಮಾ ಇಸ್ ಅ ಕ್ರಿಯೇಟಿವ್ ಮೀಡಿಯಂ, ಜೊತೆಗೆ ಸಿನಿಮಾ ಜನರ ಮಾಧ್ಯಮ. ನನ್ನ ನಂಬಿಕೆ ಅದು ಜನರ ಮಾಧ್ಯಮ, ಜನರ ಧ್ವನಿ ಸಿನಿಮಾ ಅಂತ. ಸೊ ಅವರ ಅವಶ್ಯಕತೆಗಳನ್ನು ನಾವು ತಗೋಬೇಕಾಗತ್ತೆ. ಅವ್ರಿಗೆ ಏನು ಬೇಕು ಅನ್ನೋದ್ರಲ್ಲಿ ಅವರ ವಾಂಟ್ಸ್ ಅಂತಿದೆಯಲ್ಲ, ವಾಂಟ್ಸ್ ನೀಡ್ಸ್ ಎಲ್ಲ ಬೇರೆ ಇಲ್ಲ. ವಾಂಟ್ ಅನ್ನೋದು ಬೇರೆ. ಅಂದರೆ ಅದು ಎಲ್ಲವನ್ನು ನನ್ನ ನೆಸೆಸಿಟೀಸ್ ಎಲ್ಲ, ನನ್ನ ಅವಶ್ಯಕತೆಗಳೆಲ್ಲ ಸಂಪೂರ್ಣವಾದ ಮೇಲೆ ನನಗೆ ಇದು ಬೇಕು ಅಂತ. ಬೇಕುಗಳನ್ನು ಮಾತ್ರ ತಗೊಳ್ಳೋದಲ್ಲದೆ ಅವ್ರು ನಿಜವಾಗ್ಲೂ ಏನು ಅವಶ್ಯಕತೆ ಇದೆ ಅಂತ ನಾವು ಯೋಚನೆ ಮಾಡಬೇಕಲ್ಲ. ಅದು ಈಗಿನ ಸಮಾಜ, ಈಗಿನ ಪರಿಸ್ಥಿತಿ, ಈಗಿನ ಆರ್ಥಿಕ, ಸಾಮಾಜಿಕ, ರಾಜಕೀಯ ಪರಿಸ್ಥಿತಿಗಳು ಎಲ್ಲದರಲ್ಲೂ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅವನ ದನಿಯಾಗಿ ನಾನು ಏನು ಮಾತಾಡಬೇಕು, ಯಾವ್ಯಾವ ವಿಷಯಗಳನ್ನ ಎತ್ಕೊಳ್ಬೇಕು. ಸೊ ಅದರ ಎಜುಕೇಷನ್ ತುಂಬ ಚೆನ್ನಾಗಿದೆ ಇಲ್ಲಿ. ನಮ್ಮಲ್ಲಿ ಮಧ್ಯದಲ್ಲಿ ಅದೇ ನಾವು ಒಂದಷ್ಟು ಬರೀ ರೌಡಿಸಮ್ ಸಿನಿಮಾಗಳು ಮಾಡ್ಕೊಂಡು ಹೋದ್ವಿ, ಬರೀ ಲವ್ ಸ್ಟೋರೀಸ್ ಮಾಡ್ಕೊಂಡು ಹೋದ್ವಿ. ಹೀಗೆ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಅದನ್ನು ಮಿಸ್ ಮಾಡ್ಕೊಂಡ್ವಿ, ಆ ಕನೆಕ್ಟ್ ಮಿಸ್ ಮಾಡ್ಕೊಂಡ್ವಿ. ಆಡಿಯನ್ಸ್ನ ಜೊತೆಗೆ ಬೆಳೆಸ್ಕೊಂಡು ಹೋಗುವಂಥ ಅವಕಾಶ ಮಿಸ್ ಮಾಡ್ಕೊಂಡ್ವಿ. ಅಷ್ಟೊಂದು ಅದ್ಭುತವಾದ ಸಾಹಿತ್ಯ ಇದ್ದು ಈ ಭಾಷೆಯಲ್ಲಿ, ಅಷ್ಟೊಂದು ಶ್ರೀಮಂತ ಸಾಹಿತ್ಯ ಇದ್ದು, ಶ್ರೀಮಂತ ಸಿನಿಮಾ ಇದ್ದು, ಮಧ್ಯದಲ್ಲಿ ಒಂದು ಕಡೆ ದಾರಿ ಕಳ್ಕೊಂಡಿದ್ವಿ. ಈಗ ಮತ್ತೆ ವಾಪಸ್ ಬರೋದಕ್ಕೆ ಪ್ರಯತ್ನ ಆಗ್ತಾ ಇದೆ. ಸುಮಾರು ಜನ ದಿ ಡೂಯಿಂಗ್ ವೆರಿ ವೆಲ್. ಈ ಥರ ಒಳ್ಳೊಳ್ಳೆ ಪಾತ್ರಗಳನ್ನ ಬೇರೆ ಬೇರೆ ಕಡೆ ಮಾಡ್ಕೊಂಡು ಬಂದಾದ್ಮೇಲೆ ಇಲ್ಲಿ ಕೇಳುವಂತಹ ಕೆಲವು ಪಾತ್ರಗಳು ಅಥವಾ ಬೇರೆ ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಆಗಲಿ, ಕೆಲವು ಪಾತ್ರಗಳನ್ನ ಚೂಸ್ ಮಾಡ್ಬೇಕಾದ್ರೆ ಒಂದು ಕ್ರೈಟೀರಿಯಾ ಇರುತ್ತೆ ಕಿಶೋರ್ ಅವರಿಗೆ. ಈಗ ಅಟ್ಲೀಸ್ಟ್ ಇಲ್ಲ ನಾನು ಇಂಥರ ಪಾತ್ರಗಳನ್ನ ಮಾಡ್ತೀನಿ ಅಥವಾ ನನ್ನಿಂದ ಕಾಂಟ್ರಿಬ್ಯೂಟ್ ಆದ್ರೆ ಅದು ಒಳ್ಳೆ ಫಿಲ್ಮ್ಸ್ಗೆ ಆಗಲಿ ಅನ್ನೋ ಥರದ್ದು ತತ್ವ ಬರುತ್ತಾ? ನನ್ನಿಂದ ಕಾಂಟ್ರಿಬ್ಯೂಟ್ ಆಗುತ್ತೇನೋ ಅಂತ ಭ್ರಮೆ ಎಲ್ಲ ನನಗಿಲ್ಲ. ಬಟ್ ಸ್ಟಿಲ್ ನನಗೆ ಖುಷಿ ಕೊಡಬೇಕಲ್ಲ ನಾನು ಮಾಡೋ ಕೆಲಸ. ಸೊ ಮೊದಲು ನನಗೆ ಖುಷಿ ಕೊಡಬೇಕು. ಜೊತೆಗೆ ನನ್ನ ನಂಬಿಕೆಗಳು, ಅಂದರೆ ನನ್ನ ನಂಬಿಕೆಗಳು, ನನ್ನ ಜನಪರವಾದ ನಂಬಿಕೆಗಳು ಏನಿದೆ, ಯಾವುದು ಸರಿಯಾದ ಸಿನಿಮಾ ಅಂತ ನನಗೆ ಅನ್ಸುತ್ತೆ ಅದನ್ನಾರು ಎಲ್ಲ ಒಂದು ಕಡೆ ಹೇಳ್ತಾ ಇರಬೇಕಲ್ಲ. ಸೊ ಅದೆಲ್ಲ ಇದ್ದು ನಾನು ಖಂಡಿತ ಅದ್ರ ಭಾಗ ಆಗಿರ್ತೀನಿ. ಖಂಡಿತ ಡೆಫಿನೆಟ್ಲಿ ಅವೆಲ್ಲವೂ ಮ್ಯಾಟರ್ ಆಗುತ್ತೆ. ಆ್ಯಂಡ್ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ರಿ. ಮಲಯಾಳಂನಲ್ಲಿ ಕಡಿಮೆ ಸಮಸ್ಯೆ ಇದೆ, ತಮಿಳ್ ಫಿಲ್ಮ್ಗಳಲ್ಲಿ ಸಮಸ್ಯೆ ಇಲ್ಲ ಅಂತಲ್ಲ ಅಂತ ಹೇಳ್ತೀರಿ. ಸೊ ನಾನು ಇಂಟರಪ್ಟ್ ಮಾಡಿದೆ. ತಮಿಳ್ನಲ್ಲೂ ಹಾಗೆ ಮಧ್ಯೆ ಅಲ್ಲೂ ಆಗ್ತಾ ಇದೆ. ಅಲ್ಲಿಂದರೆ ಈಗ ಮಲಯಾಳಂನಲ್ಲೂ ನಿಧಾನಕ್ಕೆ ಶುರು ಆಗಿದೆ. ಒಂದು ಗ್ಯಾಪ್ ಇತ್ತಲ್ಲ, ಈ ದೊಡ್ಡ ಕಮರ್ಷಿಯಲ್ ಬಿಗ್ ಬಡ್ಜೆಟ್ ಸಿನಿಮಾಗಳಿಗೂ ಮಧ್ಯದಲ್ಲಿ ಸೀರೀಸ್ ಸಿನಿಮಾಗಳಿಗೂ. ಆ ಗ್ಯಾಪ್ನ ಬ್ರಿಡ್ಜ್ನ ಮುಂಚೆ ತುಂಬ ಒಳ್ಳೊಳ್ಳೆ ಡೈರೆಕ್ಟರ್ಗಳು ಬ್ರಿಡ್ಜ್ ಮಾಡ್ಕೊಂಡು ಬಂದಿದ್ರು. ಈಗ ಮಣಿರತ್ನಂ ಬರ್ಬೋದು, ಬಾಲಚಂದರ್, ಬಾಲು ಮಹೇಂದ್ರ, ಭಾರತಿರಾಜ, ಇವ್ರಿಗೆಲ್ಲರೂ ಅದನ್ನು ಬ್ರಿಡ್ಜ್ ಮಾಡ್ಕೊಂಡು ಬಂದಿದ್ರು. ಮಲಯಾಳಂನಲ್ಲಿ ಕಂಟಿನ್ಯೂಸ್ ಆಗೋದಿದೆ ಕೆಲಸ. ಕಂಟಿನ್ಯೂಸ್ ಆಗಿ ಎಲ್ಲ ಥರದ ಸಿನಿಮಾಗಳು ಆಗ್ತಾ ಇದ್ವು. ಜೊತೆಗೆ ಅಂಥ ಡಿಸ್ಪ್ಯಾರಿಟಿ ಇರಲಿಲ್ಲ, ಬಿಗ್ ಬಡ್ಜೆಟ್ ಸಿನಿಮಾಗೂ ಚಿಕ್ಕ ಸಿನಿಮಾಗೂ. ಈಗ ಅಲ್ಲೂ ಶುರು ಆಗಿದೆ. ಅಲ್ಲಿ ಮಾರ್ಕೆಟ್ ದೊಡ್ಡದಾಗೋಯ್ತು ಹೊರತು ದೊಡ್ಡ ಸಿನಿಮಾಗಳು ಬರ್ತವೆ, ಚಿಕ್ಕ ಸಿನಿಮಾಗಳು ಬರ್ತವೆ. ಬಟ್ ಸ್ಟಿಲ್ ಆಡಿಯನ್ಸು ತುಂಬ ಇಂಟೆಲಿಜೆಂಟ್ ಆಡಿಯನ್ಸ್ ಇದ್ದಾರೆ. ಅಂದರೆ ಏನಂತ ಸಿನಿಮಾ ಲಿಟ್ರೇಟ್ ಅಂತ ಹೇಳ್ಬೋದು. ಸಿನಿಮಾ ಬಗ್ಗೆ ಎಜುಕೇಷನ್ ಇರುವಂಥ ಆಡಿಯನ್ಸ್ ಇದೆಯಲ್ಲ, ಅವ್ರು ಎಲ್ಲರನ್ನೂ ಅಕ್ಸೆಪ್ಟ್ ಮಾಡ್ಕೊತಾ ಹೋಗ್ತಾರೆ. ಸೊ ಎಲ್ಲದಕ್ಕೂ ಬೆಳೆಯೋದಕ್ಕೆ ಅವಕಾಶ ಕೊಡ್ತಾ ಹೋಗ್ತಾರೆ. ನಮ್ಮಲ್ಲಿ ಏನಾದರೂ ನಂಬಿಕೆ ಉಳಿಸ್ಕೊಳ್ಳಿಲ್ಲ ನಾವು. ನಮ್ಮ ಸೀರಿಯಸ್ ಆಡಿಯನ್ಸ್ ಎಲ್ಲ ಮನೇಲಿ ಕೂತ್ಕೊಂಡ್ಬಿಟ್ರು, ಅಯ್ಯೋ ಕನ್ನಡ ಸಿನಿಮಾ ಇದೇ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಬಟ್ ಸ್ಟಿಲ್ ಅಲ್ಲಲ್ಲಿ ಒಳ್ಳೆ ಸಿನಿಮಾ ಬಂದಾಗ ಒಂದು ಸ್ವಲ್ಪ ಅತಿ ಭಾವುಕರು ಆಗಿರೋದ್ರಿಂದ ನಮ್ಮ ಜನ ಅವಾಗ ಕನ್ನಡ ಪ್ರೇಮ ಬಿಡಿ, ಕನ್ನಡ ಸಿನಿಮಾ ಉಳಿಸಿ ಅಂತ ಹೇಳ್ತಾರೆ. ಅವಾಗ ಒಂಥರ ಸಿನಿಮಾಗಳು ಉಳ್ಕೊತವೆ. ಬಟ್ ಮಧ್ಯದಲ್ಲಿ ತೀರಾ ಸತ್ತು ಮಾಡದಂಥ ತುಂಬ ಡೀಸೆಂಟ್ ಅಟೆಂಪ್ಟ್ಗಳು ಕಾಣಿಸ್ದಂಗೆ ಹೊರಟೋಗ್ಬಿಡ್ತವೆ. ಅದ್ರ ಜೊತೆಗೆ ಸುಮಾರು ಟ್ಯಾಲೆಂಟನ್ನು ಕಳ್ಕೊಂಡ್ಬಿಡ್ತೀವಿ ನಾವು. ಸೊ ಅದಕ್ಕೆ ತುಂಬ ಎಚ್ಚರ ಇರಬೇಕಾಗತ್ತೆ. ಸೊ ಅದು ಎಲ್ಲರ ಜವಾಬ್ದಾರಿ, ಸಿನಿಮಾ ಮೇಕರ್ನ ಜವಾಬ್ದಾರಿ, ಪ್ರೇಕ್ಷಕನ ಜವಾಬ್ದಾರಿ, ಎಲ್ಲರ ಜವಾಬ್ದಾರಿ. ಒಂದು ಭಾಷೆ ಸಿನಿಮಾ ಉಳ್ಕೊಂಡ್ರೆ ಆ ಜನರ ದನಿ ಉಳ್ಕೊಂಡ ಹಾಗೆ, ಜನರ ಒಂದು ಕ್ರಿಯೇಟಿವ್ ಎಕ್ಸ್ಪ್ರೆಷನ್ ಉಳ್ಕೊಂಡ ಹಾಗೆ, ಜನರ ಆರ್ಟ್ ಎಕ್ಸ್ಪ್ರೆಷನ್ ಉಳ್ಕೊಂಡ ಹಾಗೆ, ಜನರ ಆರ್ಟ್ ಅಪ್ರಿಸಿಯೇಷನ್ ಉಳ್ಕೊಂಡ ಹಾಗೆ, ಜೊತೆಗೆ ಸಮಾಜದ ಸ್ವಾಸ್ಥ್ಯ ಉಳ್ಕೊಂಡ ಹಾಗೆ. ಯಾಕಂದರೆ ಕಲೆ ಅನ್ನೋದು ಸುಮ್ಮನೆ ನಾವು ಜನಮಾಧ್ಯಮ ಬರೀ ಎಜುಕೇಷನ್ನು ಅಥವಾ ಸಮಾಜ ಸುಧಾರಣೆನೋ ಅಲ್ಲದೇ ಒಂದು ಅದು ಬ್ರೈನ್ಗೆ ಬೇರೆಯೇ ಥರ ತಟ್ಟುವಂಥ ಇದು. ನಮ್ಮ ಇದುವರೆಗೂ ನಾವೆಲ್ಲ ಹುಚ್ಚರಾಗದೇ ಇದ್ದೀವಿ ಅಂದರೆ ಅದಕ್ಕೆ ಕಲೆ ತುಂಬ ಮುಖ್ಯ ಆಗಿದೆ. ಈಗಿನ ಒತ್ತಡದ ಜೀವನದಲ್ಲಿ
ನಮಗೆ ಇನ್ನೊಂದು ಕಥೆಯನ್ನು ಕೇಳ್ತಾನೋ, ಒಂದು ಹಾಡನ್ನು ಕೇಳ್ತಾನೋ, ಒಂದು ಡ್ಯಾನ್ಸನ್ನ ನೋಡ್ತಾನೋ, ಬೇಕಾದಷ್ಟು ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಜೊತೆಗೆ ಮನಸ್ಸನ್ನು ಮತ್ತೆ ಇನ್ನೊಂದು ನಾಳಿನ ಹೊಡೆದಾಟಗಳಿಗೆ ಸಿದ್ಧ ಮಾಡಿಬಿಡುತ್ತೆ. ಸೊ ಒಂದು ಲೆವೆಲ್ಗೆ ಸೇನಿಟಿನ ಉಳಿಸ್ಕೊಳ್ಳೋಕ್ಕೆ ಅಂದರೆ ನಮ್ಮ ಮಾನಸಿಕ ಸ್ವಾಸ್ಥ್ಯನ ಸ್ಥಿಮಿತವನ್ನು ಉಳಿಸ್ಕೊಳ್ಳೋದಕ್ಕೂ ಕಲೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರುತ್ತೆ. ಅದರ ಮೂಲಕನೇ ಸುಮಾರು ವಿಷಯಗಳನ್ನ ಮಾತಾಡ್ತಾ ಇರುತ್ತೆ, ಅದರ ಮೂಲಕನೇ ಚಿಂತನೆಗೆ ಹಚ್ತಾ ಇರುತ್ತೆ. ಸೊ ಸಮಾಜ ಸ್ವಾಸ್ಥ್ಯಕ್ಕೆ ಈ ಥರದ ಮಾಧ್ಯಮಗಳು ಉಳ್ಕೊಳ್ಳೋದು ತುಂಬ ಮುಖ್ಯ. ಅದು ಎಲ್ಲ ಭಾಷೆಗಳಲ್ಲೂ ಸಹ, ಬರೀ ಕನ್ನಡ ಸಿನಿಮಾ ಉಳಿಬೇಕು ಅಂತ ಹೇಳಲ್ಲ. ಈ ಜಾಗಕ್ಕೆ ಯಾಕಂದರೆ ತುಂಬ ಹೆಚ್ಚಿಗೆ ಜನ ಇಲ್ಲಿ ನಿಮಗೆ ಬೇರೆ ಭಾಷೆ ಗೊತ್ತಿಲ್ಲದಿರೋ ಕನ್ನಡಿಗರು ಇರೋದ್ರಿಂದ, ಅಂದರೆ ನಮ್ಗೆ ಸಿಟಿಗಳಲ್ಲಷ್ಟೇ ನಿಮಗೆ ಬೇರೆ ಭಾಷೆ ಗೊತ್ತಿರೋರು ಇರ್ತಾರೆ. ಸೊ ಕನ್ನಡ ಸಿನಿಮಾ ಉಳ್ಕೊಳ್ಳಿಲ್ಲ ಅಂದರೆ ಇವರೆಲ್ಲರೂ ಡಿಸ್ಕನೆಕ್ಟ್ ಆಗೋಗ್ಬಿಡ್ತಾರೆ, ಸಮಾಜದಿಂದ ಡಿಸ್ಕನೆಕ್ಟ್ ಆಗುತ್ತೆ. ಯಾಕಂದರೆ ಸಮಾಜದ ದನಿ ಇಲ್ಲಿ, ಸಮಾಜದ ರಿಫ್ಲೆಕ್ಷನ್ ಇದು. ನಮಗೆ ಸಮಾಜದ ಕನ್ನಡಿ ತೋರಿಸುವಂಥ ಒಂದು ಸಿನಿಮಾ ಇರೋದಿಲ್ಲ. ಭಾಷೆ ಸಿನಿಮಾ ವೀಕ್ ಆಗ್ತಾ ಹೋದರೆ ಅವಾಗ ಏನಾಗುತ್ತೆ, ಬರೀ ಉದ್ಯಮ ಉಳ್ಕೊಂಡ್ಬಿಡುತ್ತೆ. ಅವ್ರಿಗೆ ಏನು ಬೇಕೋ ಅದನ್ನು ಮಾತ್ರ ಮಾತಾಡ್ತೀವಿ. ಸುಮ್ಮನೆ ಕನ್ನಡ ಅಂತ ಒಂದು ಹಾಡು ಹಾಕ್ತೀವಿ, ಅದರಲ್ಲಿ ಓಟ್ ಬಂದಂಗೆ ರಾಜಕಾರಣಿಯಾಗಿ ಹಿಂದೂ ಮುಸ್ಲಿಂ ಅಂತ ಮಾತಾಡಿ ಓಟ್ ತಗೋತಾನೋ. ಅಗೇನ್ ಇದು ಬಹುಸಂಖ್ಯಾವಾದನೆ. ನನಗೆ ನಿಜವಾಗ್ಲೂ ಕನ್ವಿಕ್ಷನ್ ಇಲ್ಲದೆ ಮಾಡೋದಿದೆಯಲ್ಲ ಅದನ್ನು, ಅದು ಬಹುಸಂಖ್ಯಾವಾದನೆ. ಅಲ್ಲೂ ಜನಗಳನ್ನ ಹೊಡಿತೀವಿ ಕೂತ್ಕೊಂಡು. ಅಲ್ಲೂ ಡೈಲಾಗ್ಗಳೇನು ಬರ್ತವೆ ಅಂದರೆ, ನೀನು ಆ ಭಾಷೆಯವನಾಗಿದ್ರೆ ಇದು, ನಮ್ದೇನು ಗೊತ್ತಾ ಕನ್ನಡ ಅಂತ ಅಂದ್ಬಿಟ್ಟು. ಅದಲ್ಲ, ಎಲ್ಲ ಭಾಷೆಗಳು ಮುಖ್ಯ, ಎಲ್ಲ ಪ್ರಾಂತೀಯ ಭಾಷೆಗಳು ಅಲ್ಲಲ್ಲಿ ಆ ಪ್ರಾಂತ್ಯಗಳಿಗೆ ಮುಖ್ಯ. ನಮ್ಮ ಭಾಷೆ ನಮಗೆ ಮುಖ್ಯ. ಏನಕ್ಕೆ ಮುಖ್ಯ ಅಂತ ನಾವು ಕೂತ್ಕೊಂಡು ಅದಕ್ಕೊಂದು ಲೆಕ್ಚರ್ ಹೊಡಿಬೇಕಾಗತ್ತೆ. ಹಾಗಾಗಿ ನಾನು ಈ ರಾಜ್ಯೋತ್ಸವದ ಫಂಕ್ಷನ್ಗಳಿಗೆ ಹೋಗೋಕ್ಕೆ ಭಯ ಆಗುತ್ತೆ. ಯಾಕಂದರೆ ಈ ಲಾಜಿಕ್ ಹೇಳಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಅಂದರೆ ಪ್ರಾಕ್ಟಿಕಲ್ ಆಗಿ ಸತ್ಯನ ಮಾತಾಡಿದ್ರೆ ಇಷ್ಟ ಆಗಲ್ಲ, ಭಾವುಕವಾಗಿ ಹೇಳಿದ್ರೆ ಇಷ್ಟ ಆಗೋದು. ಅಯ್ಯೋ ಕನ್ನಡ ನಮ್ಮಮ್ಮ ಅಂತಂದರೆ ಇಷ್ಟ ಆಗೋಗ್ಬಿಡುತ್ತೆ. ಅಂದರೆ ನಾವು ಅತಿ ಭಾವುಕ ಜೀವಿಗಳು. ಆ ಅತಿ ಭಾವುಕತೆ ಸಂತೋಷನೇ. ಅಂದರೆ ಅದರಿಂದ ಉಳ್ಕೊಳ್ಳೋ ಹಾಗಿದ್ರೆ, ಅದರಿಂದ ಒಳ್ಳೇದಾಗಿ ಹೋಗಿದ್ರೆ ಸಂತೋಷನೇ. ಆದರೆ ದೇವರನ್ನ ಬಳಸಿ ಹೆಂಗೆ ಕೆಟ್ಟದಾಗ್ತಾ ಇದೋ ಹಾಗೆ ಭಾಷೆಯನ್ನು ಬಳಸಿ ಸುಮಾರು ಕೆಟ್ಟದಾಗುತ್ತೆ. ಈ ಅತಿ ಭಾವುಕತೆಯನ್ನು ಬಳಸಿ ತುಂಬ ಕೆಟ್ಟ ಕೆಲಸಗಳಾಗ್ತವೆ. ಡಿವೈಡ್ ಮಾಡ್ತಾರೆ, ಅದರಿಂದ ಹೊಡಿತಾರೆ, ಅದನ್ನು ನಾವು ಓಟ್ ಹಾಕಿ ಕನ್ವರ್ಟ್ ಮಾಡ್ಕೊತಾರೆ. ಎಲ್ಲ ರಾಜಕಾರಣಿಗಳೇ ಮೆಜಾರಿಟಿ ಇದರಿಂದ ಬೆನಿಫಿಟ್ ಮಾಡ್ಕೊಳ್ಳೋರು. ಅಷ್ಟಲ್ಲದೆ ರಾಜಕೀಯದಲ್ಲಿರೋಲ್ಲದೆ ಅಧಿಕಾರದಲ್ಲಿರೋರು ಇದನ್ನು ಬಳಸ್ಕೊತಾರೆ. ಅಥವಾ ಅವರ ಹೆಸರಿಗೆ, ಅವರ ಪಬ್ಲಿಸಿಟಿಗೆ, ಈಗ ಯಾರೋ ಒಬ್ಬ ನಟ ಆ ಥರ ಯೂಸ್ ಮಾಡ್ಕೋಬೋದು. ಭಾಷೆನ ಬಳಸಿ ಅವನು ಡೆಫಿನೆಟ್ ಆಗಿ ಅದನ್ನು ಅಡ್ವಾಂಟೇಜ್ ಬಳಸ್ಕೋದಲ್ಲ. ನಾನು ಕನ್ನಡ ಮಾಡ್ತೀನಿ, ಕನ್ನಡದ್ದೇ ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಕನ್ನಡ ಅಂತ ಮಾತಾಡ್ಬಿಟ್ರೆ ಕನ್ನಡದವ್ರಲ್ಲಿ ನಾವು ಸಪೋರ್ಟ್ ಮಾಡ್ತೀವಲ್ವ. ಉದ್ದೇಶ ಅದಾಗಿಲ್ಲದೆ ನಿಜವಾಗ್ಲೂ ಕನ್ನಡದವ್ರು, ಈಗ ರಾಜ್ಕುಮಾರ್ ಮಾಡಿದ್ರು, ಗೋಕಾಕ್ ಚಳವಳಿ ನಿಂತ್ಕೊಂಡ್ರು. ಸೊ ಅವ್ರ ಸಿನಿಮಾಗಳು ನೋಡ್ರೆ ಗೊತ್ತಾಗುತ್ತೆ, ಅವ್ರ ಸಿನಿಮಾ ಮೂಲಕ ಅವರು ಅದರಿಂದ ಬೆನಿಫಿಟ್ ತೊಗೊಳಕ್ಕೆ ಅಂತ ಮಾಡಲಿಲ್ಲ. ಆ ಕಲೆ ಈಗ ನನ್ನ ಕೆಲಸ ಅಂತ ಅಂದ್ಕೊಂಡು ಮಾಡ್ತಾ ಹೋದ್ರು ಅಷ್ಟೇ. ಅವ್ರು ಯಾವ ಪ್ರತಿಫಲಾಪೇಕ್ಷೆನೂ ಇಲ್ಲದೆ ಮಾಡ್ಕೊಂಡು ಹೋದಂಥ ಕಾರ್ಯ, ಅದು ಗೊತ್ತಾಗುತ್ತೆ, ನಿಮ್ಮ ಕೆಲಸದಲ್ಲೇ ಗೊತ್ತಾಗುತ್ತೆ. ಸೊ ಆ ಥರ ಇದ್ದಾಗ ಓಕೆ. ಸೊ ಅದನ್ನು ಬಳಸ್ಕೊಂಡು, ಅತಿ ಭಾವುಕತೆಯನ್ನು ಬಳಸ್ಕೊಂಡು ಈ ಥರ ಲಾಭ ಪಡ್ಕೊಳ್ಳೋರು ಸುಮಾರು ಜನ ಇರ್ತಾರೆ. ಬಿಕಾಸ್ ಏನಕ್ಕೆಂದರೆ ಬಾಯಿ ಮಾತಲ್ಲಿ ಕನ್ನಡ ಅಥವಾ ಕಮೆಂಟ್ಸಲ್ಲಿ ಕನ್ನಡ ಅನ್ನೋದನ್ನು ಯೂಸ್ ಮಾಡೋದು ಮನಸ್ಸಿಂದ ಎಷ್ಟರ ಮಟ್ಟಿಗೆ ಇರುತ್ತೋ ನನಗೆ ಗೊತ್ತಿಲ್ಲ. ಈ ಥರದ ವಿಷಯಗಳಲ್ಲಿ ಬಂದಾಗ ನೀವು ಬೇರೆ ಬೇರೆ ಭಾಷೆಗಳೆಲ್ಲ ನಡೆಸ್ತಾ ಇರ್ತೀರಾ, ಕನ್ನಡದಲ್ಲಿ ಜಾಸ್ತಿ ನಡೆಸಲ್ಲ ಅನ್ನೋ ಟೀಕೆಗಳು ಬಂದಿದೆ ನಿಮಗೆ? ತುಂಬ ಜನ ಕೇಳಿದಾರಾ? ಇಲ್ಲ, ನಾನು ಮಾಡ್ತಾನೆ ಇದ್ದೀನಿ, ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇದ್ದೀನಿ. ನಿಜ, ಅಲ್ಲಿ ಹೊರಗಡೆ ಸಿಕ್ಕೋ ದುಡ್ಡು ಸಿಗದೆ ಹೋದ್ರು ಎಲ್ಲರೂ, ನನಗೆ ಗೊತ್ತಿರೋಂಗೆ ಎಲ್ಲರೂ ಕನ್ನಡದಲ್ಲಿ ಯಾರು ಆ್ಯಕ್ಟರ್ದು, ಈ ಪ್ರಕಾಶ್ ರಾಜ್ ಸರು, ರಮೇಶ್ ಅವರಲ್ಲಿಂದ ಬಂದು ಮಾತ್ರ ಎಲ್ಲ ಕಡೆ ಹೊರಗಡೆ ಇನ್ನೂ ದೊಡ್ಡ ರೆಕಗ್ನಿಷನ್ ಇತ್ತು, ದುಡ್ಡು ಇತ್ತು. ಅವ್ರು ಯಾಕೆ ಇಲ್ಲಿ ಬಂದು ಮಾಡ್ತಾರೆ ಅಂದರೆ, ಇಲ್ಲೂ ಬಿಡಿ ಸಿನಿಮಾಗಳನ್ನ ಮಾಡ್ತಾರೆ, ದುಡ್ಡೇ ತಗೊಳ್ಳದೆ ಸಿನಿಮಾಗಳು ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ ಎಲ್ರಿಗೂ ಅದೊಂದಿರುತ್ತೆ, ನನ್ನ ಭಾಷೆ ಸಿನಿಮಾ ಚೆನ್ನಾಗಬೇಕು, ನನ್ನ ಭಾಷೆ ಸಿನಿಮಾಲ್ಲಿ ಕೆಲಸ ಮಾಡಬೇಕು ಅನ್ನೋದು ಇದ್ದೇ ಇರುತ್ತೆ. ಸೊ ಹಾಗೆ ಎಲ್ಲರೂ ಮಾಡ್ತಾನೆ ಇರ್ತೀವಿ. ಅದು ಯಾರೇ ಏನೇ ಮಾತಾಡಿದ್ರು ಅದು ಮಾಡ್ತೇವೆ. ಅದೇ ನನ್ನ ಕನ್ನಡ ಪ್ರೇಮ ನಾನು ಯಾರಿಗೂ ಪ್ರೂವ್ ಮಾಡಬೇಕಾಗಿಲ್ಲ, ನನ್ನ ದೇಶ ಪ್ರೇಮನೂ ನಾನು ಯಾರಿಗೂ ಪ್ರೂವ್ ಮಾಡಬೇಕಾಗಿಲ್ಲ, ಒಳಗಡೆ ನಂದಿರುತ್ತೆ. ಜೊತೆಗೆ ಅದೆಲ್ಲವೂ ಅದಕ್ಕೆ ಈಗ ಹೆಂಗೆ ಅಂದರೆ ಹೆಮ್ಮೆ ಅಂತ ಮಾತಾಡ್ಕೊಳ್ಳೋದು. ನಾನು ಮಾತಾಡೋದಿಲ್ಲ ಯಾಕೆ ಅಂತಂದರೆ ಅದೆಲ್ಲ ಆಕಸ್ಮಿಕವಾಗಿ ಆದದ್ದು, ಅದರಲ್ಲಿ ಕಾನ್ಷಿಯಸ್ ಡಿಸಿಷನ್ ಅನ್ನೋದು ಏನೂ ಇಲ್ಲ, ನಮ್ಮ ಸಾಧನೆ ಏನಿಲ್ಲ, ಅದನ್ನು ನಾನು ಹೆಮ್ಮೆ ಪಡೋಕ್ಕಾಗಲ್ಲ. ಬಟ್ ಖಂಡಿತ ಖುಷಿ ಪಡ್ಬೋದು, ಅದ್ರ ಬಗ್ಗೆ ಖುಷಿ ಇದೆ. ಇಷ್ಟೊಂದು ಶ್ರೀಮಂತ ಭಾಷೆ ಅನ್ನೋದು ಖುಷಿ ಇದೆ. ನಾನೇ ಕನ್ನಡ ಮೇಷ್ಟ್ರು, ಸೊ ನಾನು ಹೋಗಿ ಯಾರಿಗೂ ಪ್ರೂವ್ ಮಾಡಬೇಕಲ್ಲ ನನ್ನ ಕನ್ನಡ ನನಗೆ ಇಷ್ಟ ಅಂತ. ನಾನು ಸೈನ್ಸ್ ಇದನ್ನು ಬಿಟ್ಟು CBZ ಮಾಡಿದ್ದು ನಾನು ಡಿಗ್ರಿಯಲ್ಲಿ, ಅದನ್ನು ಬಿಟ್ಟು ಕನ್ನಡಕ್ಕೆ ಹೋಗಿ ಕನ್ನಡ MA ಮಾಡಿದೆ. ಅಲ್ಲಿ ಕಲಿತೆ ಅನ್ನೋದಕ್ಕಿಂತ ಮೇಷ್ಟ್ರ ಆದ್ಮೇಲೆ ಕಲಿತೆ. ಸೊ ಕನ್ನಡ ಮೇಷ್ಟ್ರ ಆಗಿದ್ದು ನಾನು ಯಾರಿಗೂ ನನ್ನ ಕನ್ನಡ ಪ್ರೇಮಿ ಅಲ್ಲ ಅಂತ ಯಾರು ಹೇಳಿದ್ರು ನನಗೇನು ಬೇಜಾರಿಲ್ಲ, ಅವ್ರು ಹೇಳ್ಕೊಂಡು ಹೋಗ್ಲಿ. ಕನ್ನಡದ ಬಗ್ಗೆ ನನ್ನ ಪ್ರೀತಿ, ನನ್ನ ಗೌರವ, ನನ್ನ ನಂಬಿಕೆ ಅದು ಬೇರೆನೆ. ಸೊ ನಾನು ಈ ಥರ ಇವ್ರ ಥರ ಕನ್ನಡನೇ ನಮ್ಮಮ್ಮ ಅಂತ ಭಾವುಕವಾಗಿ ಮಾತಾಡಿ ಎಲ್ಲರನ್ನು ಮೋಸ ಮಾಡಿ ನಾನು ಶಬಾಷ್ಗಿರಿ ಇಟ್ಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಅಂದರೆ ಆ ಥರ ಅವಶ್ಯಕತೆ ಇಲ್ಲ, ಯಾರಿಗೂ ಅವಶ್ಯಕತೆ ಇಲ್ಲ. ಅದು ಭಾಷೆ ಯಾಕೆ ಮುಖ್ಯ ಅಂತ ತಿಳ್ಕೊಂಡ್ರೆ ಅಷ್ಟು ಸಾಕು, ಅವಾಗ ಉಳಿಸ್ಕೊತೀವಿ ಎಲ್ಲ ಭಾಷೆಗಳು. ನಮ್ಮಲ್ಲಿರೋ ಡೈವರ್ಸಿಟಿ ಅದು, ಜೊತೆಗೆ ನಮ್ಮ ಅನುಭವದ ಜ್ಞಾನ ಆ ಭಾಷೆಯಲ್ಲೇ ಇದೆ.
ಯಾಕಂದರೆ ಯಾವತ್ತೂ ಇದೆಲ್ಲವೂ ಮೋಸ್ಟ್ ಪ್ರಾಬ್ಲಿ ಇಂಗ್ಲೀಷು ಏನೋ ಒಂದು ಟ್ರಾನ್ಸ್ಫರ್ ಆಗೋಗ್ಬಿಟ್ರೆ ಸಾಧ್ಯ ಆಗಲ್ಲ, ತುಂಬ ಕಷ್ಟನೇ. ನಮ್ಮಲ್ಲಿರೋ ಇಷ್ಟೊಂದೆಲ್ಲ ಡಿಸ್ಪ್ಯಾರಿಟಿ ಬೇರೆ ಇಟ್ಟಿದ್ದೀವಲ್ಲ, ರೈತನು ಬಡವ, ಮೇಷ್ಟ್ರು ಬಡವ, ಎಲ್ಲರನ್ನೂ ಹಂಗೆ ಇಟ್ಟಿರುವಾಗ ಎಲ್ಲ ಈ ಇಂಗ್ಲೀಷ್ ಭಾಷೆ ಎಲ್ಲರನ್ನೂ ತಲುಪಿ ಎಲ್ಲ ಅನುಭವಗಳನ್ನು ಇಂಗ್ಲೀಷಿಗೆ ನಾವು ಭಾಷಾಂತರ ಮಾಡ್ಕೊಳ್ಳೋದು ಭಾರಿ ಕಷ್ಟ. ಜೊತೆಗೆ ಕೆಲವು ಸಾಧ್ಯವೂ ಇಲ್ಲ. ಅಲ್ಲಿಯ ಅನುಭವಗಳು, ಅಲ್ಲಿನ ಇದು ಜೀವನ ಸತ್ಯ ಎಲ್ಲವೂ ಈ ಭಾಷೆಯಲ್ಲಿ ಸಿಕ್ಕದಂಗೆ ಎಲ್ಲೂ ಸಿಕ್ಕಕ್ಕೆ ಸಾಧ್ಯ ಇಲ್ಲ. ಸೊ ಅಲ್ಲಿ ತನಕ ಈ ಭಾಷೆ ಉಳ್ಕೊಳ್ಳುತ್ತೆ. ಹಾಗಾಗೇ ಉಳ್ಕೋಬೇಕು ಈ ಭಾಷೆ ಅಥವಾ ಎಲ್ಲ ಭಾಷೆಗಳು. ಬೇರೆ ಬೇರೆ ಟೈಮ್ ಲೈನ್ಗಳಲ್ಲಿ ನಮ್ಮ ಕನ್ನಡದ ಕಲಾವಿದರು ಬೇರೆ ಬೇರೆ ಲ್ಯಾಂಗ್ವೇಜ್ಗಳನ್ನ ಹೋಗಿ ಕ್ರ್ಯಾಕ್ ಮಾಡಿ ಅಲ್ಲಿ ಒಂದು ಒಳ್ಳೆ ಪ್ರಶಂಸೆಯನ್ನ ಪಡ್ಕೊಂಡಿರೋದೆಲ್ಲ ನೋಡ್ಕೊಂಡ್ ಬಂದಿದ್ವಿ. ಬಟ್ ಈ ಟೈಮ್ ಲೈನ್ ಅಂತ ನೋಡಿದಾಗ ಪ್ರಾಬಬ್ಲಿ ಕಿಶೋರ್ ಅವರು ತುಂಬಾ ಪ್ರಮುಖವಾಗಿ ಕಾಣಿಸ್ತಾರೆ. ಅಂದ್ರೆ ವೆಬ್ ಸೀರೀಸ್ ಕ್ಷೇತ್ರದಲ್ಲಾಗಿರ್ಬೋದು, ಇಲ್ಲಾಂದ್ರೆ ಮಲಯಾಳಂ, ತಮಿಳ್, ತೆಲುಗು ಎಲ್ಲವನ್ನ ಕ್ರ್ಯಾಕ್ ಮಾಡಿ ಅಲ್ಲಿನ ಪರಿಸ್ಥಿತಿಗಳು ಹೇಗಿದೆ ಅಂದ್ರೆ ಒಬ್ಬ ಕನ್ನಡ ಕಲಾವಿದ ಅಂದ ತಕ್ಷಣ ಅಲ್ಲಿ ನೋಡುವಂತಹ ರೀತಿ ಅಥವಾ ಟ್ರೀಟ್ ಮಾಡುವಂತಹ ರೀತಿ, ಇಲ್ಲ ಅಂತಂದ್ರೆ ಒಬ್ಬ ಆರ್ಟಿಸ್ಟ್ ಒಂದು ಬೆಲೆ ಕೊಡುವಂತಹ ರೀತಿ, ಇವೆಲ್ಲವೂ ಏನಾದ್ರು ಡಿಫ್ರೆಂಟ್ ಇದೆ ಇಲ್ಲಿಗಿಂತ? ಎಲ್ಲೂ ಡಿಫ್ರೆನ್ಸ್ ಇಲ್ಲ. ನಾನು ಇಲ್ಲಿ ಹೊರಗಡೆ ಆರ್ಟಿಸ್ಟ್ಗಳನ್ನ ನಡ್ಸ್ಕೊಂಡ ರೀತಿನ ನೋಡಿದ್ದೀನಿ, ಇಲ್ಲಿ ಆರ್ಟಿಸ್ಟ್ಗಳನ್ನ ನಡ್ಸ್ಕೊಂಡ ರೀತಿನೂ ನೋಡಿದ್ದೀನಿ. ಹೊರಗಡೆಯಿಂದ ಬಂದ ಆರ್ಟಿಸ್ಟ್ಗಳನ್ನ ಹೊರಗಡೆ ನಡ್ಸ್ಕೊಂಡ ರೀತಿನೂ, ಅವರೇ ಅಲ್ಲಿ ಅವ್ರನ್ನ ನಡ್ಸ್ಕೊಂಡ ರೀತಿನೂ, ಎಲ್ಲರೂ ಹೆಚ್ಚು ಕಡಿಮೆ ಕೆಲಸದನ್ನೇ ಅಷ್ಟೇ ಮುಖ್ಯ ಆಗುತ್ತೆ. ಎಲ್ರಿಗೂ ಕೆಲಸ ಮುಖ್ಯ ಆಗುತ್ತೆ. ಜೊತೆಗೆ ಒಂದು ಹೊಸದಾಗಿ ಬಂದಾಗ ಡೆಫಿನೆಟ್ಲಿ ಅವ್ನ ಕೆಲಸ ಮಾಡೋ ಎಬಿಲಿಟಿ ಎಲ್ಲ ಮುಖ್ಯ ಆಗುತ್ತೆ. ಅದಾದ್ಮೇಲೆ ಒಂದು ಲೆವೆಲ್ಗೆ ಅವನ ಪಾಪ್ಯುಲಾರಿಟಿ ಏನಿದೆ ಅನ್ನೋದ್ರ ಮೇಲೆ ಕಾಸ್ಟಿಂಗ್ ಮಾಡ್ತಾ ಹೋಗ್ತಾರೆ. ಸೊ ಎಲ್ಲವೂ ಆಗುತ್ತೆ. ಬಟ್ ಸ್ಟಿಲ್ ಸಿನಿಮಾದಲ್ಲಿ ಜನರಲ್ ಆಗಿ ಎಲ್ಲ ಭಾಷೆಯಲ್ಲೂ ನನ್ನ ಈ ಭಾಷೆಯ ವಿಷಯಕ್ಕೆ ಡಿಫ್ರೆನ್ಸ್ ಆಗಿದ್ದು ನಾನು ಎಲ್ಲೂ ಕಂಡಿಲ್ಲ. ನಾನು ಕನ್ನಡದಲ್ಲಿ ಸೇರಿಸಿ ಹೊರಗಡೆಯವ್ರನ್ನ ಬೇರೆ ಥರ ನೋಡೋದು ಅವೆಲ್ಲ ಎಲ್ಲೂ ಆಗಿದೆ. ಹಂಗಂತ ನೋಡಿದ್ರೆ ಬೇರೆ ಥರ ನೋಡೋದು, ಈಗ ಹೊಸದಾಗಿ ಬಂದ ಟ್ಯಾಲೆಂಟ್ನ ಬೇರೆ ಥರ ನೋಡ್ತಾರೆ. ಎಲ್ಲ ಕಡೆನೂ ಅದು ನಡೆಯುತ್ತೆ. ಸೊ ಅವ್ರನ್ನ ಮಂಚರು ಅಂತಾನೆ ನೋಡಲ್ಲ ಕೆಲವರು. ಸೊ ಅವೆಲ್ಲ ನಡೆಯುತ್ತೆ. ಅದು ಎಲ್ಲ ಕಡೆ ಇದೆ, ಸಮಸ್ಯೆ ಇದೆ. ಸೊ ಅಲ್ಲಿ ಅದೇ ಹೈರಾರ್ಕಿಯ ಸಮಸ್ಯೆ, ಅಧಿಕಾರದ ಅಧಿಕಾರದ ತಾರತಮ್ಯ, ಇವೆಲ್ಲವೂ ಅದು ಎಲ್ಲ ಕಡೆನೂ ಇದೆ. ಅದೆಲ್ಲ ಸಮಸ್ಯೆ ಇಲ್ಲೂ ಇದೆ, ಎಲ್ಲೆಲ್ಲೂ ಇದೆ ಅದು. ಇದನ್ನು ಬಿಟ್ಟರೆ ಭಾಷೆ ವಿಷಯಕ್ಕೆ ಭಾಷೆ ಯಾವತ್ತೂ ಯಾರಿಗೂ ಲಿಮಿಟ್ ಆಗಿ ನನಗೆ ಕಾಣಿಸಲ್ಲ. ಯಾವ ಇಂಡಸ್ಟ್ರಿನಲ್ಲೂ ಅದು ಇದ್ದಿಲ್ಲ. ಇಟ್ಸ್ ವೆರಿ ಗುಡ್ ಥಿಂಗ್. ನಾವು ಅದನ್ನು ಮೀರಿ ಯೋಚನೆ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಒಂದು ಮಾಧ್ಯಮನ ಕಟ್ಟಕ್ಕೆ ಸಾಧ್ಯ ಆಗ್ತದೆ. ಒಂದು ಕಲಾಭಿವ್ಯಕ್ತಿನ ಈ ಲಿಮಿಟೇಷನ್ನ ಮೀರಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅನ್ನೋದು ನಿಜವಾಗ್ಲೂ ಖುಷಿಯಾಗುವಂಥ ವಿಷಯ ಅಲ್ಲ. ಆ್ಯಂಡ್ ಇವತ್ತು ಎಂಟರ್ಟೈನ್ಮೆಂಟ್ ಅನ್ನೋದು ಫೋನಿಗೆ ಬಂದ್ಬಿಟ್ಟಿದೆ. ಸೊ ಸುಮಾರಷ್ಟು ವೆಬ್ ಸೀರೀಸ್ಗಳಾಗಲಿ, ಇಲ್ಲ ಅಂತಂದರೆ OTT ಡೈರೆಕ್ಟಾಗಿ ರಿಲೀಸ್ ಆಗುವಂತಹ ಫಿಲ್ಮ್ಗಳಾಗಲಿ, ಅದರೆಲ್ಲ ನೋಡಬೇಕಾದ್ರೆ ತಾವು ಪ್ರಮುಖವಾಗಿ ಸುಮಾರು ವೆಬ್ ಸೀರೀಸ್ಗಳು ಕಾಣಿಸ್ಕೊಳ್ತೀರಾ. ಫ್ಯಾಮಿಲಿ ಮ್ಯಾನ್ ಆಗಿರ್ಬೋದು, ಶೀ ಆಗಿರ್ಬೋದು, ಪ್ಯಾರಾಶೂಟ್ ಆಗಿರ್ಬೋದು, ಈ ಥರದ ವೆಬ್ ಸೀರೀಸ್ಗಳಲ್ಲಿ ಇದರ ಪಾಪ್ಯುಲಾರಿಟಿ ಅಫ್ಕೋರ್ಸ್ ಫೋನಿಗೆ ಬಂದಮೇಲೆ ತುಂಬ ಜನ ವ್ಯೂವರ್ಸ್ ಆಗೋಗಿದ್ದಾರೆ. ಅವರು ಒಂದೊಂದ್ಸಲಿ ಮಿಲಿಯನ್ ವ್ಯೂವರ್ಸ್, 50 ಮಿಲಿಯನ್ ವ್ಯೂವರ್ಸ್ ಅಂತೆಲ್ಲ ಹೇಳಿದಾಗ ಇಷ್ಟು ಜನ ನೋಡ್ತಿದ್ದಾರೆ ಈ ವೆಬ್ ಸೀರೀಸ್ನ ಅಂತೆಲ್ಲ ಅನ್ಸುತ್ತೆ. ಇದರ ಪಾಪ್ಯುಲಾರಿಟಿ ಹೇಗಿದೆ ಅಂದರೆ ಟಾಪ್ ನಾರ್ತ್, ಅಕಸ್ಮಾತ್ ಇವಾಗ ಹಿಂದಿ ವೆಬ್ ಸೀರೀಸ್ಗಳಲ್ಲೆಲ್ಲ ಮಾಡ್ತಿರ್ತಿರಲ್ಲ, ಇದರ ಪಾಪ್ಯುಲಾರಿಟಿ ಸಿನಿಮಾಗಿಂತ ಜಾಸ್ತಿ ಆಗಿದೆ ಅಂತ ನಿಮ್ಗೆ ಅನ್ಸುತ್ತಾ? ಕಾಲ ಬದಲಾಗ್ತಾನೆ ಇದೆ. ಈಗ ಮುಂಚೆ ಮಧ್ಯದಲ್ಲಿ TV ಇತ್ತು, ಈಗಲೂ TV ಇದೆ. ಅಂದರೆ ಸಿನಿಮಾದಿಂದ TV ಬಂದ ತಕ್ಷಣ ಟಿವಿಯ ಸಿನಿಮಾ ಪಾಪ್ಯುಲಾರಿಟಿ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಸಿನಿಮಾ ಬೇರೆನೇ ದಾರಿ ನೋಡ್ಕೊಂಡೋಯ್ತು. ಸಿನಿಮಾ ಎಕ್ಸ್ಪೀರಿಯನ್ಸ್ ಬೇರೆನೇ ಥರದ್ದಾಗಿತ್ತು, ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಬೇರೆನೇ ಥರದ್ದಾಗಿತ್ತು. ಇವತ್ತಿಗೆ ಮೊಬೈಲ್ ತನಕ ಬಂದಿದೆ. ಮೊಬೈಲಲ್ಲಿ ಚಿಕ್ಕ ಸಿನಿಮಾಗಳು, ಚಿಕ್ಕ ಸೀರೀಸು ಅಂತೆಲ್ಲ ಶುರುವಾಗಿದೆ. ಮೈಕ್ರೋ ಸೀರೀಸ್, ಮಿನಿ ಸೀರೀಸ್ ಏನೇನೋ ಶುರುವಾಗಿದೆ. ಸೀರೀಸ್ಗಳನ್ನು ದಾಟಿ ಈಗ ನಾವು ಜನಗಳ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಅಂತ ಹೇಳ್ತಾ ಇದ್ವಿ. ಬಟ್ ಒಳ್ಳೆ ಸೀರೀಸ್ಗಳು ಬಿಂಜ್ ವಾಚ್ ಮಾಡೋಕ್ಕೆ ಶುರು ಮಾಡಿದ್ರು ಜನ. 4 ಗಂಟೆ, 5 ಗಂಟೆ, 6 ಗಂಟೆ ಎಲ್ಲ ಬಿಂಜ್ ವಾಚ್ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ನೋಡ್ಸ್ಕೊತಾ ಇದೆ ಅಂದರೆ ಒಟ್ಟಿನಲ್ಲಿ ಇಂಟ್ರೆಸ್ಟ್ ಇಳಿಸ್ಕೊಂಡು ಹೋಗ್ಬೇಕಷ್ಟೇ. ಬಟ್ ಸ್ಟಿಲ್ ಒಂದು ಆಪ್ಷನ್ ಕೊಡೋಕ್ಕೆ ಶುರು ಮಾಡ್ತದೆ. ಅಂದರೆ ಈಗ 40 ನಿಮಿಷದ ಒಂದು ಆಪ್ಷನ್. ಈಗ ಬ್ರೇಕ್ ತೊಗೋಬೇಕಾದ್ರೆ ಕೆಲವರು ಬ್ರೇಕ್ ತೊಗೊಳ್ಳದೆ ನೋಡ್ತಾರೆ, ಕೆಲವರು ಬ್ರೇಕ್ ತೊಗೊಂಡು ನೋಡ್ತಾರೆ. ಸೊ ಜನಗಳ ಅನುಕೂಲಕ್ಕೆ ತಕ್ಕಂಗೆ ಮಾರ್ಕೆಟ್ ಬದಲಾಗ್ತಾ ಹೋಗಿದೆ, ಮಾಧ್ಯಮನೂ ಬದಲಾಗ್ತಾ ಹೋಗಿದೆ. ಅದರಿಂದ ಸಿನಿಮಾ ಸಾಯಿತು ಅಂತಲ್ಲ, ಬಟ್ ಡೆಫಿನೆಟ್ಲಿ ಸಿನಿಮಾಗೆ ಎಫೆಕ್ಟ್ ಆಗ್ತಾ ಇದೆ ಅದರಿಂದ. ಈಗೇನಾಗ್ಬಿಟ್ಟಿದೆ ಅಂದರೆ ಮೊಬೈಲ್ ತನಕ ಹೋಗಿ ಮೇಯ್ನಾಗಿ ಇದಕ್ಕೆ ಬಂಡವಾಳ ಅಂತ ಹುಡುಕಕ್ಕೆ ಹೋದಾಗ ಮೊಬೈಲ್ಗಳಲ್ಲಿ ಮಾರ್ಕೆಟ್ ಇದೆ ಅಂತ, ಮಾರ್ಕೆಟ್ ಅಂದರೆ ತುಂಬ ದೊಡ್ಡ ಮಾರ್ಕೆಟಲ್ಲಿ ಇದೆ ಅಂದರೆ, ಮಾರ್ಕೆಟ್ ಅಂತಂದರೆ ಗ್ರಾಹಕರು ಅಲ್ಲಿದ್ದಾರೆ ಅಂತ ಗೊತ್ತಾಗ್ತದೆ. ಅಡ್ವರ್ಟೈಸ್ಮೆಂಟ್ ಮತ್ತು ದುಡ್ಡು ಅಲ್ಲಿಗೆ ಹೋಗ್ತಾ ಇದೆ ಹೆಚ್ಚಿಗೆ. ಸೊ ಮಿಕ್ಕಿದ ಕಡೆಗೆ ದುಡ್ಡು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಹಾಗಾಗಿ ಏನಾಗ್ತದೆ, ಇಲ್ಲಿ ಐದರ್ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡುವಂಥ ಸಿನಿಮಾಗಳಷ್ಟೇ ಥಿಯೇಟ್ರಿಗೆ ಹೋಗೋಕ್ಕೆ ಸಾಧ್ಯ ಅನ್ನೋ ಥರ. ಈಗ ಕಾಂತಾರ ಥರದ ಸಿನಿಮಾ, KGF ಥರದ ಸಿನಿಮಾ ಅಥವಾ ಮಾರ್ವಲ್ ಥರದ ಸಿನಿಮಾ ಅಷ್ಟೇ ಥಿಯೇಟ್ರಿಗೆ ಹೋಗಬೇಕು. ಮಿಕ್ಕಿದ ಸಣ್ಣ ಪುಟ್ಟ ಸಿನಿಮಾಗಳೆಲ್ಲ ಎಲ್ಲಿಗೂ ಇಲ್ಲ, ಹಂಗೆ ಆಗ್ಬಿಟ್ಟಿವೆ. OTT ಬಂತು. OTTಯಲ್ಲಿ ಏನಾಯಿತು, ಬಿಗಿನಿಂಗಲ್ಲಿ ಅವ್ರಿಗೆ ಸಿನಿಮಾಗಳು ಬೇಕಾಗಿತ್ತು, ಕಂಟೆಂಟ್ ಇರಲಿಲ್ಲ. ಸೊ ಚಿಕ್ಕ ಸಿನಿಮಾಗಳಿಗೆ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡೋದು. ಸೀರಿಯಸ್ ಸಿನಿಮಾ, ಒಳ್ಳೆ ಸಿನಿಮಾ, ಅವ್ರಿಗೆ ಒಳ್ಳೆ ಕಂಟೆಂಟ್ ಕೊಡಬೇಕಾಗಿತ್ತು. ಸೊ ಕ್ವಾಲಿಟಿ ಕಂಟೆಂಟ್ ಕೊಡೋದು, ಇವೆಲ್ಲವೂ ಉದ್ದೇಶ ಆಗಿತ್ತು. ಸುಮ್ಮನೆ ಯಾವುದೋ ಸಿನಿಮಾ ತೊಗೊಂಡು ಯಾರು ನೋಡ್ತಾ ಇಲ್ವಲ್ಲ. ಸೊ ಇಲ್ಲಿ ಕ್ವಾಲಿಟಿ ಕಂಟೆಂಟ್ ಸಿಗುತ್ತೆ ಅಂತ ಇಲ್ಲಿ ಹೋಗಿ ನೋಡ್ತೀವಿ. ನೆಟ್ಫ್ಲಿಕ್ಸ್ ನೋಡ್ತೀವಿ, ನೆಟ್ಫ್ಲಿಕ್ಸಲ್ಲಿ ಅವ್ರದ್ದೊಂದು ಕ್ವಾಲಿಟಿಯ ಅಶ್ಯೂರೆನ್ಸ್ ಇದೆ ಅಂತ ನೋಡ್ತೀವಿ. ಹಿಂಗೆ ನೋಡ್ತಾ
ಕೊರೋನಾ ಬಂತಲ್ಲ, ಕೊರೋನಾ ಬಂದಾಗ ಏನಾಯಿತು, ಅಲ್ಲಿವರೆಗೂ ಅದನ್ನು ಸ್ಮಾಲ್ ಸ್ಕ್ರೀನ್ ನಮಗೆಲ್ಲ ಅಂತ ದೂರ ಇದ್ದ ದೊಡ್ಡ ದೊಡ್ಡ ಸ್ಟಾರ್ಗಳು, ಬರೀ ಸಿನಿಮಾ ಥಿಯೇಟರ್ ಮಾತ್ರ, ಸಿನಿಮಾ ಮಾತ್ರ ಅಂತ ದೊಡ್ಡ ಸ್ಟಾರ್ಗಳೆಲ್ಲ ಒ ಟಿ ಟಿ ಕೊಡ್ತಾನೆ ಇರಲ್ಲ ಅವ್ರ ಸಿನಿಮಾನ. ಒ ಟಿ ಟಿ ಅಂದರೆ ಅಯ್ಯೋ ಟಿವಿಗೆ ಕೊಡಲ್ಲ ನಾವು, ಟಿವಿಗೇನೆ ಅಷ್ಟು ದಿವಸ ಆದ್ಮೇಲೆ ಕೊಡ್ತೀವಿ, ಇನ್ನು ಮೊಬೈಲ್ಗೆಲ್ಲ ಕೊಡ್ತೀವ, ನಮ್ಮ ಘನತೆಗೆಲ್ಲ ಅದು ಅಂತಂದವರು ಬೇರೆ ದಾರಿ ಇಲ್ಲದೆ ಹೊಟ್ಟೆ ಪಾಡಿಗೋಸ್ಕರ ಒ ಟಿ ಟಿಗೆ ಹೋಗ್ಬೇಕಾಯ್ತು. ಅದರಿಂದ ಏನಾಗೋಯ್ತು, ಒ ಟಿ ಟಿ ಅವರು ಅವ್ರು ಮಾರ್ಕೆಟ್ ಅಷ್ಟೇ ನೋಡ್ತಾ ಇದ್ದಾರೆ, ಯಾಕಂದ್ರೆ ಬಂಡವಾಳಶಾಹಿಗಳವರೆಲ್ಲ ದುಡ್ಡಷ್ಟೇ ಮುಖ್ಯ ಅವ್ರಿಗೆ. ಅವ್ರಿಗೆ ಈಗ ಪಾಪ್ಯುಲರ್ ಆಗಿರೋ ಸಿನಿಮಾಗಳು, ಪಾಪ್ಯುಲರ್ ಸ್ಟಾರ್ಗಳು ಎಲ್ಲ ಅವ್ರ ಹತ್ರ ಬಂದಾಗ ಈ ಚಿಕ್ಕ ಸಿನಿಮಾಗಳ ಕೈ ಬಿಟ್ಬಿಟ್ರು ಅವರು, ಕಂಟೆಂಟ್ ಕೈ ಬಿಟ್ಬಿಟ್ರು. ಇವತ್ತು ನನ್ನ ಒಂದು ಸಿನಿಮಾ ಮಾಡಿದ್ವಿ, ಅದನ್ನು ತಗೊಂಡು ಹೋಗಿ ನೆಟ್ಫ್ಲಿಕ್ಸ್ಗೆ ಕೊಟ್ಟರೆ ಕಮರ್ಷಿಯಲ್ ಆಗಬೇಕು ಅಂತ ಹೇಳಿದ್ರು. ನಾನು ನೆಟ್ಫ್ಲಿಕ್ಸೇ ಕಮರ್ಷಿಯಲ್ ಕೇಳುತ್ತೆ ಅಂದರೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನಾವು ದುಡ್ಡು ಕೊಟ್ಟು ಅಲ್ಲಿ ಹಾಕ್ಸ್ಬೇಕಾ? ಇಲ್ಲ, ಅಂದರೆ ಕಮರ್ಷಿಯಲ್ ಆಗಿಲ್ಲ ಸಿನಿಮಾ, ಸೀರಿಯಸ್ ಕಂಟೆಂಟು ಇದು, ಕಮರ್ಷಿಯಲ್ ಅಲ್ಲ ಅಂತ, ಕಮರ್ಷಿಯಲ್ ಎಲಿಮೆಂಟ್ ಬೇಕು ಅಂತ. ಕತೆ ಇಂಟ್ರೆಸ್ಟಿಂಗ್ ಆಗಿ ಹೇಳಿಸ್ಕೊಳ್ಳೋದು ಬಿಟ್ಟರೆ ಬೇರೆ ಯಾವ ಕಮರ್ಷಿಯಲ್ ಎಲಿಮೆಂಟ್ ಇದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಸೊ ಯಾರೋ ಒಬ್ರು ಹೇಳಿದ್ರು, ಗೊತ್ತಿಲ್ಲ ಅದು, ಅಂದರೆ ಯಾರೋ ಮೂಲಕ ಹೋಗಿದ್ದು, ನನಗೂ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಲ್ಲ, ಯಾರೋ ಒಬ್ರು ಡಿಸಿಷನ್ ಮೇಕರ್ಲಿ ಕೂತಿರ್ತಾರೆ, ಅವ್ರ ಒಪಿನಿಯನ್ ಇದ್ದರೂ ಇರ್ಬೋದು, ಅದು ಪೂರ್ತಿಯ ನೆಟ್ಫ್ಲಿಕ್ಸ್ನ ಒಪಿನಿಯನ್ ಅಲ್ಲದೆ ಹೋಗಿದ್ರು ಇರ್ಬೋದು. ಬಟ್ ಇವತ್ತಿಗೆ ಒ ಟಿ ಟಿಯಲ್ಲಿ ಸೀರಿಯಸ್ ಸಿನಿಮಾಗಳು ಅಂದರೆ ಇರೋದ್ರಲ್ಲಿ ಡೀಸೆಂಟ್ ಕಂಟೆಂಟ್ ಅಂತ ನಾವು, ಅಂದರೆ ಒಂದು ಜನಪರ ಸಿನಿಮಾಗಳು ಅಂತ ಏನು ಹೇಳ್ತೀವಿ, ಅವು ಯಾವುದಕ್ಕೂ ಜಾಗ ಇಲ್ಲ. ಏನಾಯಿತು, ದೊಡ್ಡ ಸಿನಿಮಾಗಳು ಹೋದ ತಕ್ಷಣ ಅವ್ರಿಗೆ ವ್ಯಾಪಾರ ಬೇಕಾಗಿತ್ತು. ಇದು ರೆಡಿ ವ್ಯಾಪಾರ ಅಲ್ಲ, ಪಾಪ್ಯುಲರ್ ಸಿನಿಮಾ ಅಂದರೆ ರೆಡಿ ವ್ಯಾಪಾರ. ಅದನ್ನು ಏನು 100 ಕೋಟಿ ಕೊಟ್ಟು ತೊಗೊಂಡ್ಬಿಡ್ತಾರಲ್ಲ, ಅವಾಗ ಏನಾಗುತ್ತೆ, ಅಗೇನ್ ಇದು ಕ್ರೂನಿ ಕ್ಯಾಪಿಟಲಿಸಮ್ ಏನಿದೆ ಅದೇ ಥರನೇ ಇದು. ಇಲ್ಲೇನಾಗುತ್ತೆ, 100 ಕೋಟಿ 200 ಕೋಟಿ ಒಂದೇ ಸಿನಿಮಾ ತಿಂದ್ಬಿಡುತ್ತೆ. ಅದು 100 ಸಿನಿಮಾಗಳ ಬಂಡವಾಳ, ಕರೆಕ್ಟ್, 100 ಸಿನಿಮಾಗಳ ಆದಾಯ, 100 ಸಿನಿಮಾಗಳು ಸತ್ತೋಗ್ಬಿಡ್ತವೆ. ಒಂದು ಸಿನಿಮಾ ಉಳ್ಕೊಳ್ಳೋಕ್ಕೆ 100 ಸಿನಿಮಾ ತಿಂದ್ಬಿಟ್ಟಿರುತ್ತೆ. ಸೊ ದೊಡ್ಡ ತಿಮಿಂಗಿಗಳು ಚಿಕ್ಕ ಚಿಕ್ಕ ಮೀನುಗಳನ್ನ ತಿಂದ್ಬಿಡ್ತವೆ. ಇದು ಅದರ ಸಿನಿಮಾ ಮಾಡೋರು ಕೇಳೋದಕ್ಕೆ ಕೆಟ್ಟದಾಗಿರ್ಬೋದು, ಬಟ್ ಸ್ಟಿಲ್ ದಿಸ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ನನಗೆ ಮಧ್ಯದಲ್ಲಿ ಅಮೀರ್ ಖಾನ್ ಮಾಡಿದ ಒಂದು ಕೆಲಸ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಅವ್ರು ಹೇಳಿದ್ರೆ, ನಾನು ಇಲ್ಲ ಬರೋಲ್ಲ, ಚಿಕ್ಕ ಸ್ಕ್ರೀನಿಗೆ ಬರೋಲ್ಲ, ನಾನು ಥಿಯೇಟ್ರಲ್ಲಿ ಮೊದಲು ಹೋಗ್ತೀನಿ, ನಿಧಾನಕ್ಕೆ ಬರ್ತೀನಿ. ಸೊ ದಟ್ ಗಿವ್ಸ್ ಅ ಸ್ಪೇಸ್. ಈಗ ಥಿಯೇಟರ್ ಸೆಟಪ್ಗೂ ಸಿನಿಮಾ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಯಾವತ್ತೇ ಇದ್ರೂ. ಸಿನಿಮಾ ನಾವು ಅಂದರೆ ಒಂದು ಕತೆ ಹೇಳೋಕ್ಕೆ ಅಂತ ಒಬ್ಬ ಹೊರಟಾಗ ಸಂಪೂರ್ಣ ಅಟೆನ್ಷನ್ ಸಿಕ್ಕಿದ್ರೆ ಆಡಿಯನ್ಸು, ನಾನು ಸಂಪೂರ್ಣವಾಗಿ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಸಾಧ್ಯ, ಸಂಪೂರ್ಣವಾದ ಒಂದು ಸಂಭಾಷಣೆ ಸಾಧ್ಯ. ಅದು ಎಲ್ಲೂ ಸುಮಾರು ಮಿಸ್ ಆಗುತ್ತೆ, ಕತೆ ಹೇಳುವಾಗ ಹೇಳೋ ವಿಧಾನದಲ್ಲಿ ಅಥವಾ ಅವ್ರ ಡಿಸ್ಟ್ರಾಕ್ಷನ್ಸಲ್ಲಿ ಎಲ್ಲದರಲ್ಲೂ ಮಿಸ್ ಆಗುತ್ತೆ. ಬಟ್ ಸ್ಟಿಲ್ ಮ್ಯಾಕ್ಸಿಮಮ್ ಇಂಟ್ರಾಕ್ಷನ್ ಸಾಧ್ಯ ಆಗೋದು ಥಿಯೇಟರ್ನೊಳಗಡೆ ಅಷ್ಟೇ. ಮನೇಲಿ ಕುತ್ಕೊಂಡು ಖಂಡಿತ ಆಗಲ್ಲ, ಮೊಬೈಲ್ನಲ್ಲಂತೂ ಇನ್ನೂ ಆಗೋದೇ ಇಲ್ಲ. ಮೊಬೈಲ್ ಒಂದು ಎಲ್ಲೆಲ್ಲೋ ಹೋಗ್ತೀವಿ, ಮನೇಲಿ ಯಾರು ಕುತ್ಕೊಂಡು ಮನೇಲಿ ಒಂದು ಲೆವೆಲ್ಗಾರು ಅನ್ಡಿವೈಡೆಡ್ ಅಟೆನ್ಷನ್ ಸಿಗುತ್ತೆ. ಸೊ ಸಿನಿಮಾ ಅನ್ನೋದು ಥಿಯೇಟರ್ಗಾದ ಮೀಡಿಯಮ್ ಅದು. ಬಟ್ ಅದು ಏನು ಮಾಡೋಕ್ಕಾಗಲ್ಲ, ಡೈಲ್ಯೂಟ್ ಆಗ್ತಾ ಇದೆ, ಮಾರ್ಕೆಟ್ ಬದಲಾಗ್ತಿದ್ದಂಗೆ ನಾವು ಬದಲಾಗಬೇಕಾಗಿದೆ, ವಿಧಿ ಇಲ್ಲದೆ ಬದಲಾಗ್ತಾ ಹೋಗ್ತಾ ಇದ್ದೀವಿ. ಬಟ್ ಅದೇ ಈಗೇನಾಗ್ತದೆ, ಹೀಗೆ ದೊಡ್ಡ ದೊಡ್ಡ ಸಿನಿಮಾಗಳು ಬಂದು ಹಗ್ಗ ಮಗ್ಗವ ನುಂಗಿ ಮಗ್ಗವ ನುಂಗಿ ಹಿಂಗೆ ಎಲ್ಲ ಒಂದೊಂದೊಂದು ನುಂಗಿ ಇವತ್ತು ರಿಲೆವೆಂಟ್ ಆಗಿರೋ ವಿಷಯಗಳನ್ನ ಮಾತಾಡೋದು ತುಂಬ ಕಷ್ಟ ಆಗೋಗ್ಬಿಟ್ಟಿದೆ. ಗೊತ್ತಿಲ್ಲ, ಇದಕ್ಕೂ ಏನೋ ಒಂದು ದಾರಿ ಹುಡುಕೊಳ್ತಾರೆ ಅನ್ಸುತ್ತೆ. ಇವತ್ತಿಗೂ ಸುಮಾರು ಮೊನ್ನೆ ಎಲ್ಲೋ ಕೇಳ್ತಾ ಇದ್ದಾರೆ, ಆಸ್ಕರ್ ವಿನ್ನರ್ ಸುಮಾರು ಜನ ಆ ಸಿನಿಮಾ ಮಾಡೋಕ್ಕೆ ಒದ್ದಾಡೋಗ್ಬಿಟ್ಟಿದ್ದಾರೆ, ಬಜೆಟ್ ಇಲ್ಲದೆ. ಎಲ್ಲೂ ಇಲ್ಲ, ಅಂದರೆ ವರ್ಲ್ಡ್ ಓವರ್, ಪೂರ್ತಿ ಪ್ರಪಂಚದಲ್ಲಿ ಎಲ್ಲ ಕಡೆನೂ ಇದು ಬದಲಾವಣೆ ಆಗ್ತಾ ಇದೆ. ಥಿಯೇಟ್ರಿಕಲಿ ಮಾತ್ರ ಇದು ಎಫೆಕ್ಟ್ ಆಗ್ತಿರೋದು, ಅಂದರೆ ಸಿನಿಮಾ ಚಿಕ್ಕ ಚಿಕ್ಕ ಸಿನಿಮಾಗಳಿಗೆಲ್ಲ ಎಫೆಕ್ಟ್ ಆಗ್ತದೆ, ಥಿಯೇಟರ್ಗಳು ಮಾತ್ರ ಅದೇ. ಅವ್ರಿಗೆ ಎಲ್ಲೂ ಮಾರ್ಕೆಟ್ ಇಲ್ಲ, ಒ ಟಿ ಟಿಲಿ ಜಾಗ ಇಲ್ಲ, ಟಿವಿಯಲ್ಲಿ ಜಾಗ ಇಲ್ಲ, ಥಿಯೇಟರ್ಲು ಜಾಗ ಇಲ್ಲ. ಮುಂಚೆ ಎಲ್ಲ ಒಂದು ಟೈಮಲ್ಲಿ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ಗಳು ಬಂದು ಒಂದು ಬೂಮ್ ಮಾಡ್ತಿದ್ರು, ಎಲ್ಲೋ ಒಂದು ಕಡೆ ಜಾಗ ಇತ್ತು ಅವ್ರಿಗೆ. ಯಾಕಂದ್ರೆ ಥಿಯೇಟರ್ನವರು ನಾವು ಟಿವಿಗೆ ಹೋಗಲ್ಲ ಅಂತ ಇದ್ರು, ಇವ್ರು ಟಿವಿಗಾರು ಮಾಡ್ಕೊ, ಟಿವಿ ರೇಚಾರು ಸಿಕ್ಕಿರೋದು ಇವ್ರಿಗೆ, ಅದು ಹೋಯ್ತು. ನೆಕ್ಸ್ಟ್ ಅವ್ರು ಟಿವಿಗೆ ಬರಕ್ಕೆ, ಯಾಕಂದ್ರೆ ಇವ್ರು ಬಂಡವಾಳ ದೊಡ್ಡದಾಗ್ತಾ ಹೋಯ್ತಲ್ಲ, ದೊಡ್ಡ ಸಿನಿಮಾಗಳು ದೊಡ್ಡದಾಗ್ತಾ ಹೋದೆ. ಅದೇ ಕ್ರೂನಿ ಕ್ಯಾಪಿಟಲಿಸಮ್ನ ಸಮಸ್ಯೆ ಇದೆ. ಸೊ ಒಂದೇ ಕಡೆ ಬಂಡವಾಳ ಸೇರ್ಕೊಳ್ಳೋಕೆ ಶುರುವಾದಾಗ ಆ ಬಂಡವಾಳ ಎತ್ತೋದಕ್ಕೆ ಅವನು ಎಲ್ಲ ಕಡೆನೂ ಕೈ ಹಾಕ್ತಾನೆ. ಸೊ ಎಲ್ಲ ಕಡೆನೂ ದುಡ್ಡು ಎತ್ತಿಬಿಡ್ತಾನೆ, ಬೇರೆಯವ್ರಿಗೆ ಒಂದು ಚೂರು ಸಿಗ್ತಾ ಇದ್ದ ದುಡ್ಡು ಎಲ್ಲವೂ ಖಾಲಿ ಆಗಿಬಿಡುತ್ತೆ. ಸೊ ಹಾಗಾಗಿ ಅತಿ ದೊಡ್ಡ ಸಿನಿಮಾಗಳಿಗಿಂತ ಮೀಡಿಯಂ ಸಿನಿಮಾಗಳು ನಮಗೊಂದು ಲೆವೆಲ್ ಬ್ಯಾಲೆನ್ಸ್ನ ಕ್ರಿಯೇಟ್ ಮಾಡ್ತವೆ. ಸೊ ಮಧ್ಯಮ ಬಡ್ಜೆಟ್ನ ಸಿನಿಮಾಗಳು ಒಳ್ಳೆಯ ಸಿನಿಮಾಗಳು, ಇದೇ ಥರ ಸಿನಿಮಾಗಳು ಮಧ್ಯಮ ಬಡ್ಜೆಟ್ನಲ್ಲಿ ಆಗಬೇಕು. ಈ ದೊಡ್ಡ ದೊಡ್ಡ ಸಿನಿಮಾಗಳು ಏನು ಮಾಡ್ತಾ ಇದ್ದಾರೆ, ಆ ದೊಡ್ಡ ಸ್ಕೇಲ್ನ ಬದಲು ಮಧ್ಯಮ ಬಡ್ಜೆಟ್ನಲ್ಲಿ ಆದರೆ ನಿಮಗೆ ಒಂದು ಕೆಲಸನೂ ಶುರು ಆಗ್ತಾ ಇರುತ್ತೆ, ಡಿವೈಡ್ ಆಗ್ತಾ ಇರುತ್ತೆ. ಒಂದು ಲೆವೆಲ್ಗೆ ಈಕ್ವಲ್ ಡಿವಿಷನ್ ಅಂತ, ದಟ್ ಇಸ್ ಕಮ್ಯುನಿಸಮ್ ಅಂತ ಹೇಳ್ಬೇಕು ಅನ್ಸುತ್ತೆ. ಅದೇ ಕಮ್ಯುನಿಸಮ್, ಮಾಡರ್ನ್ ವಿಷನ್ ಆಫ್ ಕಮ್ಯುನಿಸಮ್. ಸೊ ಎಲ್ರಿಗೂ ಒಂದಷ್ಟು ಹಂಚಿಕೆ ಆದರೆ ಅವರವರ ಶಕ್ತಿ, ಅಟ್ಲೀಸ್ಟ್ ಅವ್ನು ಇನ್ನೊಂದು ಸಿನಿಮಾ ಮಾಡುವಷ್ಟಾರು ದುಡ್ಡು ಬರಬೇಕಲ್ಲ ಅವ್ನಿಗೆ. ಅವ್ನು ಹೊಟ್ಟೆಪಾಡಿಗಾಗಿ ತೀರಾ ಏನಾರು ದುಡ್ಡಿನ ಆಸೆಗೆ ಬಂದು ಸಿನಿಮಾಲಿ ಕೆಲಸ ಮಾಡೋದು ತುಂಬ ಕಡಿಮೆನೆ. ಅಂದರೆ ಬರ್ಬೋದು, ಬಟ್ ದುಡ್ಡು ಮಾಡೋದು ತುಂಬ ಕಡಿಮೆನೆ, ತುಂಬ ಕಡಿಮೆ ಜನ ದುಡ್ಡು ಮಾಡೋದಿಲ್ಲ. ಬಟ್ ಸ್ಟಿಲ್ ಸಿನಿಮಾನ ಪ್ಯಾಷನ್ ಹೆಂಗಿದೆ, ಸಿನಿಮಾ ಹುಚ್ಚು ಗೀಳು ಅಂತೆಲ್ಲ ಹೇಳ್ತೀವಲ್ಲ, ಅದೆಲ್ಲವೂ ಅಷ್ಟೇ ಪ್ಯಾಷನ್. ಸಿನಿಮಾ ಮೂಲಕ ನಾನು ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅನ್ನೋ ಆ ತುಡಿತ ಏನಿದೆ ಸಿನಿಮಾದಲ್ಲೇ ತುಂಬ ಹೆಚ್ಚಿಗೆ ಇರೋದು,
ಬೇರೆ ಎಲ್ಲ ಮಾಧ್ಯಮಗಳಿಂದ ಸಿನಿಮಾ, ರಂಗಭೂಮಿ, ಕಲಾ ಮಾಧ್ಯಮಗಳಲ್ಲಿ ತುಂಬ ಹೆಚ್ಚಿಗೆ Correct. ಇರೋದು. ಸಂಪಾದನೆ ಎಲ್ಲಿ ಹೋದ್ರೂ ನಾನು ಕೆಲಸ ಮಾಡ್ತೀನಿ ಅನ್ನೋ ಇದೆಯಲ್ಲ. ಬೇರೆ ಎಲ್ಲೂ ನಾವು ಸಂಪಾದನೆ ಮಾಡಿದ್ರೆ ಏನು ಕೆಲಸ ಮಾಡ್ತೀವಿ. ಇಲ್ಲಿ ಒಂದು ಮಾನಸಿಕ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನನ್ನ ಎಮೋಷನಲ್ ಇನ್ವಾಲ್ವ್ಮೆಂಟ್ ಇದೆ ಹೆಚ್ಚಿಗೆ ಇಲ್ಲಿ. ಸೊ ಕೆಲವು ಕಡೆ ಮಾಡ್ತಾರೆ, ಈಗ ಮೇಷ್ಟ್ರ ಕೆಲಸಗಳು ಮಾಡ್ತಾರೆ ಕೆಲವರು, ಏನು ಸಂಪಾದನೆ ಇಲ್ಲದೆ ಮಾಡ್ತಾ ಇರ್ತಾರೆ, ಹಳ್ಳಿಗೆ ಹೋಗಿ ಪಾಠಗಳು ಹೇಳ್ಕೊಡ್ತಾರೆ. ಕೆಲವು ಡಾಕ್ಟರ್ಗಳು ಕೆಲಸ ಮಾಡ್ತಾರೆ, ಈಗ ₹5 ಡಾಕ್ಟರ್ ನೀವು ಹೇಳಿದ್ರಲ್ಲ ಹಾಗೆ. ಸೊ ಇದೆ, ಬಟ್ ಹೆಚ್ಚಿಗೆ ಕಾಣಿಸೋದು ನಿಮಗೆ ತುಂಬ ಜನಗಳಲ್ಲಿ ಅದನ್ನ ಕಾಣ್ಬೋದು ಅಂತಂದ್ರೆ ಸಿನಿಮಾದಲ್ಲಿ. ಗೊತ್ತಿಲ್ಲ ಅದು ಸಿನಿಮಾದ ಅಟ್ರಾಕ್ಷನ್ನೋ ಆಕರ್ಷಣೆಯೋ ಏನ್ ಬೇಕಾದ್ರೂ ಆಗಿರ್ಬೋದು, ಬಟ್ ಸ್ಟಿಲ್ ಎಲ್ಲವೂ ಸೇರಿ ಒಟ್ಟಿನಲ್ಲಿ ಇಲ್ಲಿ ಹೆಚ್ಚಿಗೆ ಲಾಯಲ್ಟಿ ಸಿಗೋದು ಅಂತ ನಿಮಗೆ ಸಿನಿಮಾದಲ್ಲಿ. ದೊಡ್ಡ ಸಿನಿಮಾಗಳಲ್ಲಿ ಅವಕಾಶ ಸಿಕ್ಕುವಂತ ಪಾಪ್ಯುಲರ್ ಆಕ್ಟರ್ ನಾನಲ್ಲ, ಅಥವಾ ಮಾರ್ಕೆಟಬಲ್ ಆಕ್ಟರ್ ನಾನಲ್ಲ. ಸೊ ಅವಕಾಶಗಳು ಸಿಕ್ಕಿದ್ದು ಮೇಯ್ನ್ ಆಗಿ ಆ ಡೈರೆಕ್ಟರ್ಗಳಿಂದ. ಸೊ ಅವ್ರು ಬರೆದಂಥ ಪಾತ್ರಗಳಿಂದ ಅವರಿಗೆ ಆ ಪಾತ್ರಗಳಿಗೆ ನಾನು ಸರಿ ಅಂತ ಅನ್ಸಿದ್ರಿಂದ ಮೋಸ್ಟ್ ಪ್ರಾಬ್ಲಿ ಅವಕಾಶಗಳಷ್ಟೇ. ಸೊ ಇಲ್ಲಿ ನನ್ನ ಕ್ರೆಡಿಟ್ ಏನೂ ಇಲ್ಲ. ಬಟ್ ಅದರಿಂದ ಟೇಕ್ ಅವೇ ಏನಂತಂದರೆ, ಈ ಥರ ದೊಡ್ಡ ಸ್ಟಾರ್ಗಳ ಸಿನಿಮಾಗಳು ದೊಡ್ಡ ಆಡಿಯನ್ಸ್ ಕೊಡುತ್ತೆ. ಎಲ್ಲ ಆ್ಯಕ್ಟರ್ಗಳು, ಅದರಲ್ಲಿರೋ ಎಲ್ಲ ಆ್ಯಕ್ಟರ್ಗಳಿಗೆ, ಟೆಕ್ನಿಷಿಯನ್ಗಳಿಗೂ ದೊಡ್ಡ ದೊಡ್ಡ ಆಡಿಯನ್ಸ್ ಕೊಡುತ್ತೆ. ಆ ಮಾಡೆಲ್ಲೇ ಹಾಗೆ. ಮುಂಚೆ ಅದನ್ನು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾಯಿದ್ರು. ಕನ್ನಡದಲ್ಲೂ ಅಷ್ಟೇ, ಎಲ್ಲ ಭಾಷೆಗಳಲ್ಲೂ ಒಬ್ಬ ಸ್ಟಾರ್ನ ಕಟ್ತಾ ಇದ್ರು. ಎಲ್ಲರೂ ಸೇರಿಕೊಂಡು, ತಂತ್ರಜ್ಞರು, ನಿರ್ದೇಶಕರು, ರೈಟರ್ಸು ಎಲ್ಲರೂ ಸೇರಿಕೊಂಡು, ಬರಹಗಾರ ಎಲ್ಲರೂ ಸೇರಿಕೊಂಡು ಒಬ್ಬ ಆ್ಯಕ್ಟ್ರು, ಇವನಿಗೆ ಪಾಸಿಬಿಲಿಟಿ ಇದೆ, ಸೊ ಇವನಿಗೆ ಒಳ್ಳೆ ಆ್ಯಕ್ಟರ್ ಆಗಿದ್ದಾನೆ, ಜೊತೆಗೆ ಇವನ ಸೋಷಿಯಲ್ ಪ್ರೆಸೆನ್ಸ್ ಚೆನ್ನಾಗಿದೆ, ಅವನ ಐಡಿಯಾಲಜಿ ಚೆನ್ನಾಗಿದೆ, ಇವೆಲ್ಲವನ್ನೂ ನೋಡಿ, ಈಗ ರಾಜ್ಕುಮಾರ್ ಅಂತ ಎಕ್ಸಾಂಪಲ್ ಇಟ್ಕೊಂಡ್ರೆ ಅಂಥವ್ರನ್ನ ಈ ಥರ ಸಿನಿಮಾಗಳಿಗೆ ಹಾಕ್ಕೊಂಡು ಇವರು ತುಂಬ ಎಫೆಕ್ಟ್, ಅಂದರೆ ಇಷ್ಟೊಂದೆಲ್ಲ ಟ್ಯಾಲೆಂಟ್ ಇದೆ, ಪಾಸಿಬಿಲಿಟಿ ಇದೆ, ಇವ್ರ ಮುಖದಲ್ಲಿ ಅದಿದೆ, ಅಂದರೆ ಆ ಜನಗಳನ್ನು ಅಟ್ರಾಕ್ಟ್ ಮಾಡುವಂಥ ಒಂದು ಮ್ಯಾಗ್ನೆಟಿಸಮ್ ಇದೆ. ಇವೆಲ್ಲವನ್ನೂ ನೋಡಿ, ಆ ಚರಿಸ್ಮಾ ಎಲ್ಲವನ್ನೂ ನೋಡಿ ಒಬ್ಬರನ್ನ ಸ್ಟಾರ್ ಇವ್ರು ಮಾಡ್ಬೋದು ಅಂತ ನೋಡಿ, ಇವ್ರು ಆದರೆ ಇವ್ರು ಸ್ಟಾರ್ ಆಗ್ತಾರೆ ಅಂತ ಅವ್ರನ್ನ ಮಾಡ್ತಾಯಿದ್ರು. ಅವ್ರಿಗೆ 1 ಸಿನಿಮಾ 2 ಸಿನಿಮಾ 3 ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಇವರೇ ಸಿನಿಮಾಗಳು ಮಾಡೋರು. ಆ ಸಿನಿಮಾ ಓಡ್ತು ಇಡ್ತು ಅದನ್ನೇನು ನೋಡ್ತಾ ಇರಲಿಲ್ಲ. ಬಟ್ ಇವ್ರು ಮಾಡ್ತಾನೆ ಒಳ್ಳೆ ಕಥೆಗಳನ್ನ ಮಾಡ್ತಾಯಿದ್ರು. ಫಸ್ಟ್ ಸಿನಿಮಾಗಳದೇ ಗೆದ್ಕೊಂಬಂದ್ರು ಇವರೆಲ್ಲ. ಕೆಲವರೆಲ್ಲ ಒಂದಷ್ಟು ಸಿನಿಮಾ ಗೆಲ್ದೇನೂ ಅದಾದ ನಂತರ ಗೆದ್ದಿರೋರು ಇದ್ದಾರೆ. ಸೊ ಕನ್ಸಿಸ್ಟೆಂಟಾಗಿ ಒಬ್ಬ ಆ್ಯಕ್ಟರ್ ಜೊತೆಗೆ ಇವನ್ನ ಬಿಲ್ಡ್ ಮಾಡೋದಕ್ಕೆ ನಾವು ನಿಂತ್ಕೋತೀವಿ ಅಂತ. ಅದಾದ ನಂತರ ಈಗ 3 ಸಿನಿಮಾ ಕಾಂಟ್ರಾಕ್ಟಲ್ಲಿ ಯಾಕೆ ಮಾಡ್ಕೋತಾ ಇದ್ರು ಅಂದರೆ, ಸೊ ಇಟ್ಸ್ ಅ ವೇ ಆಫ್ ಬಿಲ್ಡಿಂಗ್ ಅನ್ ಆರ್ಟಿಸ್ಟ್ ಇಂಟು ಕಮಾಡಿಟಿ, ಒಂದು ಮಾರ್ಕೆಟಬಲ್ ಕಮಾಡಿಟಿ. ಅದನ್ನು ಮಾಡ್ತಾನೆ ಒಳ್ಳೆ ಕೆಲಸನೂ ಮಾಡ್ತಾಯಿದ್ರು, ಒಳ್ಳೆ ಸಿನಿಮಾಗಳನ್ನೂ ಮಾಡ್ತಾಯಿದ್ರು. ಸೊ ಒಂದು ವ್ಯಾಪಾರವಾಗಿ ಬೆಳಿತಾನೆ ಅವರು ಒಳ್ಳೆ ಸಿನಿಮಾಗಳನ್ನೂ ಮಾಡೋದಕ್ಕೆ ಒಂದು ಕಲೆಯಾಗಿ ಅದನ್ನು ಒಳ್ಳೆ ಸಿನಿಮಾಗಳನ್ನು ತೊಗೊಂಬರ್ತಾಯಿದ್ರು. ಅದನ್ನೇ ಎಲ್ಲೋ ನಾವು ಮತ್ತೆ ಕೇಳ್ಕೊಂಡು ಇದು ಅದೇ ಥರನೇ. ಸೊ ದೊಡ್ಡ ಸಿನಿಮಾಗಳು ಈ ಥರ ಸುಮಾರು ಆ ವ್ಯಾಪಾರಿ ಮಾಡೆಲ್ನ ಒಳಗಡೆನೆ ಸುಮಾರು ಒಳ್ಳೆ ಕೆಲಸಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ. ಹಾಗೇನು ಅದು ತುಂಬ ದೊಡ್ಡದಾಗೋದಾಗ ಈ ಥರ ಬೇರೆ ಬೇರೆ ಸಮಸ್ಯೆಗಳು ಬರ್ತವೆ. ಜೊತೆಗೆ ಡ್ಯೂ ಟು ಚೇಂಜ್ ಸಿಚುವೇಶನ್, ಇವಾಗ ಅದು ಸನ್ನಿವೇಶ ಬದಲಾಗಿದೆ, ಈಗ ಇವತ್ತಿನ ಪರಿಸ್ಥಿತಿ ಬದಲಾಗಿದೆ. ಸೊ ಈ ಬದಲಾದ ಪರಿಸ್ಥಿತಿಯಲ್ಲಿ ಚಿಕ್ಕ ಸಿನಿಮಾಗಳು ಸಾಯ್ತಾ ಇದೆ ದೊಡ್ಡ ಸಿನಿಮಾಗಳಿಂದ. ಬಟ್ ಸ್ಟಿಲ್ ದೊಡ್ಡ ಸಿನಿಮಾಗಳಿಂದ ಸುಮಾರು ಬೆನಿಫಿಟ್ ಇದೆ ಉದ್ಯಮಕ್ಕೂ. ಆಡಿಯನ್ಸ್ನ ಹುಟ್ಟು ಹಾಕುತ್ತೆ, ಹಿಡಿದಿಟ್ಕೊಳ್ಳುತ್ತೆ, ಬೆಳೆಸ್ತಾ ಹೋಗುತ್ತೆ ಆಡಿಯನ್ಸ್ನ, ಇವೆಲ್ಲವೂ ಮಾಡ್ತಾ ಹೋಗುತ್ತೆ. ಸೊ ಆ ಥರದ ಅವಕಾಶಗಳಲ್ಲಿ ಸಿಕ್ಕಿದಾಗ, ಅದಲ್ಲೋ ಆ ಥರ ಸಿನಿಮಾಗಳಿಂದ ಅವಕಾಶ ಸಿಕ್ಕಾಗ ಒಂದು ದೊಡ್ಡ ಆಡಿಯನ್ಸ್ ಮುಂದೆ ಯಾವತ್ತೋ ನಾನು ಒಂದು ಪುಟ್ಟ ಸಿನಿಮಾ ಮಾಡ್ತೀನಿ, ಅದು ಇಂಟ್ರೆಸ್ಟಿಂಗ್ ಆಗಿರೋ ಸಿನಿಮಾ, ಜನಗಳ ಜೊತೆ ನಿಜವಾಗ್ಲೂ ಸಂವಾದ ಮಾಡುವಂಥ ಸಿನಿಮಾ, ಜನಗಳನ್ನ ಪ್ರಶ್ನೆ ಕೇಳೋದಕ್ಕೆ ಪ್ರೇರೇಪಿಸುವಂಥ ಸಿನಿಮಾ, ಜನಗಳ ಮನಸ್ಸಲ್ಲಿ ಪ್ರಶ್ನೆ ಹುಟ್ಟಾಕುವಂಥ ಸಿನಿಮಾ ಮಾಡಿದಾಗ, ಇವನು ರಜನಿ ಸಿನಿಮಾ ಮಾಡಿದ್ದ, ಇವನು ರಾಜ್ಕುಮಾರ್ ಸಿನಿಮಾ ಮಾಡಿದ್ದ ಅಂತ ನೋಡ್ತಾರಲ್ಲ. ಸೊ ದಟ್ ಈಸ್ ಅನ್ ಆ್ಯಡೆಡ್ ಅಡ್ವಾಂಟೇಜ್. ಒಬ್ಬ ಆಡಿಯನ್ಸ್ ಸಿಕ್ಕಿರ್ತಾನೆ ಜೊತೆಗೆ. ಸೊ ಅದು ಅವರ ಕೆಲಸ ಕೂಡ, ಒಬ್ಬ ದೊಡ್ಡ ಸ್ಟಾರ್ನ, ದೊಡ್ಡ ಸಿನಿಮಾದ ಕೆಲಸ ಕೂಡ ಆಡಿಯನ್ಸ್ನ ಹಂಚ್ಕೊಳ್ತಾ ಹೋಗಬೇಕು. ಅದನ್ನೇ ಅವ್ರು ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಮಾಡಿದ್ದಾರೆ ಅದನ್ನು. ಎಲ್ಲ ಸ್ಟಾರ್ಗಳು ಬರೀ ಸ್ಟಾರ್ಗಳನ್ನೇ ಹಾಕ್ಕೊಳ್ದೆ ಹೊಸಬ್ರನ್ನೂ ಹಾಕೊಂಡು ಸಿನಿಮಾಗಳನ್ನ ಮಾಡಿದ್ದಾರೆ. ಹೊಸ ಡೈರೆಕ್ಟರ್ಗಳನ್ನ, ಹೊಸ ಆ್ಯಕ್ಟರ್ಗಳನ್ನ ಜೊತೆಗೆ ಹಾಕೊಂಡು ಅವರ ಆಡಿಯನ್ಸ್ನ ಅವ್ರ ಜೊತೆ ಹಂಚ್ಕೊಳ್ತಾ ಹೋಗ್ತಾರೆ. ಸೊ ಅವ್ರಿಗೂ ಯಾರೋ ಕೊಟ್ಟಿರ್ತಾರೆ, ಯಾರೋ ಮೊದಲೇ ಹುಟ್ಟು ಹಾಕೊಂಡ್ಬಿಟ್ಟ ಆಡಿಯನ್ಸ್ ಅಲ್ವಲ್ಲ. ಸೊ ಹಾಗಾಗಿ ಹೌದು, ಇದೆಲ್ಲವೂ ಕಮ್ಯುನಿಸಮೇ. ಹಂಚ್ಕೊಂಡು ಹೋಗೋದು, ಇದೆಲ್ಲವೂ ಸಮಾಜವಾದವೇ, ಎಲ್ಲವೂ ಸಮತಾವಾದವೇ. ಸೊ ಅಂದರೆ ಎಲ್ಲದರ ಅಂಶಗಳು ಒಂದಷ್ಟು ಇರ್ತವೆ, ಇದೇ ಅಂತ ಡಿಫೈನ್ ಮಾಡಿ ನಾವು ಹೇಳಕ್ಕೆ. ಹಾಗಾಗಿ ಇವೆಲ್ಲವೂ ಜನಪರ ಸಮಾಜಪರ ಅಂತಾರೆ. ಹೇಗಿತ್ತು ರಜನಿಯವ್ರ ಜೊತೆಗಿನ ಒಡನಾಟ? ತುಂಬಾ ನಾರ್ಮಲ್ ಆಗಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಹಾಗಾಗಿ ನನಗೆ ಹೇಳೋದಕ್ಕಂಥ ವಿಷಯಗಳೇನು ತುಂಬಾ ದೊಡ್ಡದಾಗಿಲ್ಲ. ಬ್ಯಾಕ್ ಟು ಬ್ಯಾಕ್ ಫಿಲ್ಮ್ಸ್ ಮಾಡಿದ್ರಲ್ಲ? ಮಾಡಿದೆ. ತುಂಬ ಪರ್ಸನಲ್ ಇಂಟ್ರಾಕ್ಷನ್ ತುಂಬಾನೇ ಕಡಿಮೆನೆ, ಸ್ವಲ್ಪ ಹೊತ್ತಷ್ಟೇ. ಬಟ್ ಆದಷ್ಟು ಅವ್ರಿಗೆ ಅದೇ ಯಾವಾಗ ಸಣ್ಣಗೆ, ಈಗ ನಿಮ್ಗೆ ಅಷ್ಟು ದೊಡ್ಡ ಸ್ಟಾರ್ ಅಂದರೆ ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿಗಳು ಇರ್ತವೆ. ಅಷ್ಟು ಜನ ಸುತ್ತಾನೆ ಇರ್ತಾರೆ, ಅಷ್ಟು ಜನ ಮಾತಾಡ್ತಾನೆ ಇರ್ತಾರೆ. ಅದ್ರ ಮಧ್ಯದಲ್ಲಿ ನಾವು ಹೋಗಿ ಮಾತಾಡಿಸ್ಬೇಕು ಅಂತಂದ್ರೆ ನನಗೆ ಮುಜುಗರ, ನಾನೇ ಮಾತಾಡ್ತಾನೆ. ನಾವು ಅಣ್ಣವ್ರ ಸಿನಿಮಾ ಮಾಡಿದಾಗ್ಲೂ, ಅಪ್ಪು ಮಾಡಿದಾಗ್ಲೂ ನಾವು ರಾಜ್ಕುಮಾರ್ ಹತ್ರ ಹೋಗ್ತಾನೆ ಇಲ್ಲ. ಅವ್ರ ಮಂಡಿ ನೋವು ಬೇರೆ ಇತ್ತು ಅವಾಗ. ಹತ್ರ ಹೋದ್ರೆ ಮಾತಾಡ್ಸಕ್ಕೆ ಅವ್ರು ಎದ್ದು ನಿಂತ್ಕೊಂಡ್ಬಿಡೋರು. ಅಯ್ಯೋ ಇವ್ರು ಎದ್ದು ನಿಂತ್ಕೊಂತಾರೆ ಅಂತಾನೆ ದೂರನೇ ಎದ್ದು ಬಿಡ್ತಾ ಇದ್ರು. ಯಾವಾರು ಬೈ ಚಾನ್ಸ್ ಎದುರುಗಡೆ ಸಿಕ್ಬಿಟ್ರೆ ನಮಸ್ಕಾರ ಸರ್ ಅಂತ ಹೇಳ್ಕೊತಾ ಇದ್ದೆ ಅಷ್ಟೇ ಹೊರತು ಹತ್ರ ಹೋದಕ್ಕೆ ಭಯ ಆಗೋದು. ಅವ್ರು ನಿಂತ್ಕೊಂಡ್ಬಿಡೋರಲ್ಲ, ಅವ್ರಿಗೆ ಸುಮ್ಮನೆ ತೊಂದರೆ ಆಗುತ್ತೆ ಅಂತ ದೂರನೇ ಎದ್ದು ಬಿಡ್ತಾ ಇದ್ದೆ.
ಇಲ್ಲೂ ಅಷ್ಟೇ ರಜನಿ ಅವ್ರ ಹತ್ರನೂ ಸುಮ್ಮನೆ ಹೋಗಿ ಯಾಕೆ ತೊಂದರೆ ಕೊಡಬೇಕು, ಪಾಪ ಆಗ್ಲೇ ಬೇಕಾದಷ್ಟು ತೊಂದರೆ ಆಗ್ತಾ ಇರುತ್ತೆ ಅವ್ರಿಗೆ. ಅವ್ರು ಆರಾಮಾಗಿರ್ಲಿ ಅಂತ ಎಲ್ಲೋ ಕಡೆ ಸೇರಾಗಿ ಕೂತಿರುತ್ತೆ, ಅವ್ರು ಇರ್ಲಿ ಅಂತ ಬಿಟ್ಬಿಡ್ತೀವಿ. ಯಾವಾಗಲೋ ಒಂದ್ಸಲ ಅವರೇ ಹೇಳ್ತಾರೆ, ಕಿಶೋರನ್ ಕರಿ ಅಂತ ಅಂದ್ಬಿಟ್ಟು. ಅವ್ರಿಗೆ ಯಾವಾಗ ಕನ್ನಡದಲ್ಲಿ ಮಾತಾಡ್ಬೇಕು ಅನ್ಸುತ್ತೆ ಮೊದಲು ಕರೀತಾರೆ ಅನ್ಸುತ್ತೆ. ಹಂಗಾಗಿತ್ತಾ? ಒಂದೆರಡು ಸಲ ಯಾವಾಗಲೋ ಒಂದ್ಸಲ ಕರೆದು ಏನೇನು ಪುಸ್ತಕ ಓದ್ದೆ ಇವಾಗ ಅಂತ ಹೇಳಿದ್ರು, ಸಿನಿಮಾ ನೋಡಿದ್ಯಾ, ನಾನು ಚೆನ್ನಾಗಿ ಮಾಡಿದ್ದೀನ ಅಂತೆಲ್ಲ ಕೇಳ್ತಾರೆ. ಅದೇ ಆ ಮುಗ್ಧತೆ ಇದೆಯಲ್ಲ, ತುಂಬಾ ಜೆನ್ಯನ್ ಆಗಿ ನನಗೆ ರಾಜ್ಕುಮಾರ್ ಅಂತ ಕಾಣಿಸಿದ್ದು ರಜನಿ ಅವರಲ್ಲಿ. ತುಂಬಾ ಮಗುವಿನ ಥರದ ಆ ಮುಗ್ಧತೆ ಇದೆಯಲ್ಲ, ಕೆಲಸದ ಬಗ್ಗೆ ಅಷ್ಟೊಂದು ಕ್ಯೂರಿಯಾಸಿಟಿ, ನನ್ನ ಕೆಲಸ ಹೆಂಗಿದೆ ಅಂತ ಏನು ಅನ್ಕೋತಾರೆ ಅಂತ ತಿಳ್ಕೋಬೇಕು. ಮೇ ಬಿ ಅದೇ ಅವರನ್ನ ಅಷ್ಟು ದೊಡ್ಡ ಸ್ಟಾರ್ ಮಾಡಿದೆ ಅಂತ ಆ ಮುಗ್ಧತೆ, ಇನ್ನೂ ಮಗುವಿನ ಕ್ಯೂರಿಯಾಸಿಟಿ ಇದೆಯಲ್ಲ ಕಲಿಯೋದಕ್ಕೆ. ನಮಗೆಲ್ಲ ಏನಂದ್ರೆ ನಾವೆಲ್ಲ ಕಲ್ತು ಬಿಟ್ಟಿದೀವಿ ಅನ್ನೋದು ಒಂದಿದೆಯಲ್ಲ, ಇದನ್ನ ಕಲ್ತಿರೋದನ್ನ ಸರಿ ಮಾಡ್ತಿದೀವೋ ಇಲ್ವೋ ಅಂತ ಅಷ್ಟರಲ್ಲೇ ಇರುತ್ತೆ ಹೊರತು ಇನ್ನು ಬಿಗಿನಿಂಗ್ ಇದ್ದಂಥ ಕ್ಯೂರಿಯಾಸಿಟಿನ ಉಳಿಸ್ಕೊಳ್ಳೋದು ಕಷ್ಟನೇ ಆಗುತ್ತೆ. ಕಲಿತಾ ಒಂದಷ್ಟಂತೂ ತಲೆ ಒಳಗೆ ಸೇರ್ಕೊಂಡ್ಬಿಟ್ಟಿರುತ್ತಲ್ಲ, ನಾವು ಅದ್ರ ಮೇಲೇನೆ ಮುಂದಕ್ಕೆ ಹೋಗ್ತಾ ಇರ್ತೀವಿ. ಅದನ್ನ ಬಿಟ್ಟು ಹಿಂದಕ್ಕೆ ಹೋಗೋದಕ್ಕೆ, ಅನ್ಲರ್ನ್ ಮಾಡೋದಕ್ಕೆ ಕಷ್ಟ. ನಿಜ ಅದು ಸಾಧ್ಯ ಆಗಿದೆ ಅವ್ರಿಗೆ. ಇಟ್ಸ್ ವೆರಿ ನೈಸ್. ಅಂಥವೆಲ್ಲ ತುಂಬಾ ಖುಷಿ ಅನ್ನಿಸ್ತು ನನಗೆ ಅವ್ರನ್ನ ನೋಡಿದ್ದು. ಥ್ಯಾಂಕ್ ಯು, ಇಷ್ಟೊಂದು ಇನ್ಸೈಟ್ಸ್ನ ಕೊಟ್ಟಿದ್ದು ಪಾಡ್ಕಾಸ್ಟಿಗೆ ಬಂದು. ಆ್ಯಂಡ್ ಕೊನೆಯದಾಗಿ 2026 ಇಟ್ಸ್ ಕಮಿಂಗ್, ನಿಮ್ಮ ಯೋಜನೆಗಳು ಅಥವಾ ನಿಮ್ಮ ಪ್ಲಾನ್ಸ್ ಏನು? ಏನು ಪ್ಲಾನ್ ಇಲ್ಲ. ಮಾಡೋ ಕೆಲಸ ಮಾಡ್ತಾ ಇರೋ ಕೆಲಸನ ಮಾಡ್ತಾ ಹೋಗೋದಷ್ಟೇ. 26 ಬಂದ್ರು 27 ಬಂದ್ರು ಅಥವಾ 25 ಆದ್ರೂ ಎಲ್ಲವೂ ಒಂದೇ. ದಿನಗಳಷ್ಟೇ ತಾನೇ ಅವು. ಸೊ ಒಂದೊಂದು ದಿನ ಆದಷ್ಟು ಪ್ರೊಡಕ್ಟಿವ್ ಮಾಡ್ಕೊಳ್ಳೋದು, ಆದಷ್ಟು ಯಾರಿಗೂ ತೊಂದರೆ ಕೊಡದೇ ಇರೋಂಗ್ ಬದುಕೋದು, ಭೂಮಿ ಮೇಲೆ ಭಾರ ಆಗದೆ ಇರೋಂಗ್ ಬದುಕೋದು, ಅಷ್ಟೇ ಉದ್ದೇಶ. ಥ್ಯಾಂಕ್ ಯು ಒಂದಷ್ಟು ವಿಷಯಗಳನ್ನ ಶೇರ್ ಮಾಡಿದ್ದಕ್ಕೆ. ನಟರಾಗಿ, ಕೃಷಿಕನಾಗಿ, ಹಾಗೆ ಚಿಂತಕನಾಗಿ ಸುಮಾರಷ್ಟು ವಿಷಯಗಳು, ಸುಮಾರು ರಿಲೇಟಬಲ್ ವಿಷಯಗಳು ಅಂತ ಆಡಿಯನ್ಸ್ಗೂ ಅನ್ಸಿರುತ್ತೆ ಈ ಪಾಡ್ಕಾಸ್ಟ್ ಇಂದ ಅಂತ ಅನ್ಕೋತೀನಿ. ಇದೇ ತರ ಕೀಪ್ ಇನ್ಸ್ಪೈರಿಂಗ್ ಅಸ್, ಒಳ್ಳೊಳ್ಳೆ ಸಿನಿಮಾಗಳ ಮೂಲಕ, ಒಳ್ಳೊಳ್ಳೆ ವಿಷಯಗಳ ಮೂಲಕ. ಥ್ಯಾಂಕ್ ಯು.